ಬ್ರೇಕ್ ಥ್ರೂ. 2 ದಿನ ನಿಮ್ಮ ಜೀವನದಲ್ಲಿ ಬ್ರೇಕ್ ಥ್ರೂ ಇರುತ್ತೆ ಸರ್. ಆಮೇಲೆ ಒಂದು ಮಾತು ಹೇಳ್ತೀನಿ ರೀ, ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕಂದ್ರೆ ಒಬ್ಬ ಯೋಗ್ಯವಾದಂತ ಗುರು ಇರಬೇಕು. ಕನ್ನಡದಲ್ಲಿ ಒಂದು ಲೈನ್ ಇದೆ ಸರ್, ಸೊ ನಮ್ಮ ಎದುರುಗಡೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸರ್ ಗುರು ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಸರ್. ಭಗವಾನ್ ರಾಮ್ ಅವರು ಗುರು ಹೇಳ್ರಿ, ಯಾರ ಹೆಸರು? ಭಾರತದಲ್ಲಿ ಹುಟ್ಟಿರಿ ನೀವು. ರಾಮನ್ ಗುರು ಗೊತ್ತಿಲ್ಲ ನಿಮ್ಗೆ? ಯೋಚನೆ ಮಾಡಿ. ಪರಶುರಾಮ ಸರ್, ಋಷಿ ವಶಿಷ್ಠ. ಭಗವಾನ್ ಕೃಷ್ಣ ಅವರ ಗುರು ಯಾರು? ಎಲ್ಲ 0 ಮಾರ್ಕ್ಸ್. ನೀವು ಜೀವನದಲ್ಲಿ ಎಷ್ಟಾದ್ರೂ ಸಂಪಾದನೆ ಮಾಡಿದ್ರೆ ಹಿಂದೆ ಇದೆ ನಿಮ್ಗೆ ಜೀವನ. ಎಂತ ಪವಿತ್ರ ದೇಶದಲ್ಲಿ ಹುಟ್ಟು ಬಂದು ನಮ್ಗೆ ಏನೂ ಐಡಿಯಾ ಇಲ್ಲ. 25 ವರ್ಷ ಕಲಿತು ಏನ್ರಿ ಮಾಡ್ತಾ ಇದ್ವಿ ನಾವು. ಸೊ ಯಾವ ತರ ಒಬ್ಬ ದೇವರಿಗೂ ಗುರು ಇದ್ದಾನೆ. ಉಜ್ಜಯಿನದಲ್ಲಿ ಸಂದೀಪಿನ ಋಷಿ ಆಶ್ರಮದಲ್ಲಿ ಜ್ಞಾನ ಪಡೆಕ್ ಹೋದ್ರಿ ಭಗವಾನ್ ಶ್ರೀಕೃಷ್ಣ. ಸ್ವಾಮಿ ವಿವೇಕಾನಂದರ ಗುರು ಯಾರು? ರಾಮಕೃಷ್ಣ ಪರಮಹಂಸ. ಕ್ರಿಕೆಟ್ ಆಡಕ್ ಬರುತ್ತೆ ವಿರಾಟ್ ಕೊಹ್ಲಿ, ಆದ್ರೂ ಒಬ್ಬ ಕೋಚ್ ಇದ್ದಾನೆ ಇವಾಗಿನ. ಸೊ ಇಂಡಿಯನ್ ಕ್ರಿಕೆಟ್ ಟೀಮ್ ಕೋಚ್ ಯಾರು? ಗೌತಮ್ ಗಂಭೀರ್. ಸಾನಿಯಾ ಮಿರ್ಜಾ ಕೋಚ್ ಯಾರು? ಮಹೇಶ್ ಭೂಪತಿ. ನಿಮ್ ಕೋಚ್ ಯಾರು? ಈ 2 ದಿನ ನಾನು ನಿಮ್ ಕೋಚ್ ಇದ್ದೀನಿ, ಇವತ್ತು ನಾಳೆ. ಸೊ ಇವತ್ತು ನಾಳೆ ನಿಮ್ ಕೋಚ್ ಇದ್ದೀನಿ, ಗುರು ಇದ್ದೀನಿ, ಮೆಂಟರ್ ಇದ್ದೀನಿ, ನಿಮ್ಗಿಂತ ವಯಸ್ಸಿನಿಂದ ಕಡಿಮೆ ಇದ್ದೀನಿ. ಆದ್ರೂ ಭಾರತೀಯ ಪರಂಪರೆಯಲ್ಲಿ ಗುರು ಶಿಷ್ಯ ಪರಂಪರೆ ಇದೆ. ಸೊ ನಾನು ಏನ್ ಹೇಳ್ತೀನಲ್ಲ ಪ್ರತಿಯೊಂದು ಮಾತನ್ನು ನೀವು ಸ್ವೀಕಾರ ಮಾಡಬೇಕು, ತಗೋದಿಲ್ಲ. ಕ್ರಾಸ್ ಕ್ವಶನ್ ಕೇಳುವಂಗಿಲ್ಲ. ಒಂದು ಗ್ಯಾರಂಟಿ ಕೊಡ್ತೀರಿ, ನಮ್ಮ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ಸತ್ಯ ಸತ್ಯ ಸತ್ಯ. ಐಡಿಯಾ ಬರುತ್ತೆ, ನಿಮ್ಮಲ್ಲಿ ಅಧ್ಯಯನ ಮಾಡಿದ್ರೆ ಐಡಿಯಾ ಬರುತ್ತೆ. ಸೊ ಬೋಲ್ ಬಚ್ಚನ್ ಮಾಡಕ್ ಬರ್ಲಿಲ್ಲ ಸರ್, ಬೋಲ್ ಬಚ್ಚನ್ ಮಾಡಕ್ ಬಂದಿಲ್ಲ ಸರ್. ಸೊ ನೀವು ಜೀವನದಲ್ಲಿ ತುಂಬಾ ತ್ರಾಸಲ್ಲಿದ್ದೀರಿ, ಪ್ರಾಬ್ಲಮ್ದಲ್ಲಿದ್ದೀರಿ, ಬರೀ ದುಡ್ಡಷ್ಟೇ ಸೊ ಪರಿಹಾರ ಮಾಡಲ್ಲ. ಇವೆಲ್ಲ ಬೇಸಿಕ್ ಥಿಂಗ್ಸ್ ಇದಾವೆ. ಇಲ್ಲಿಂದ ನಾವು ಸಖತ್ತಾಗಿ ಜೀವನ ಮಾಡ್ತೀವಿ, ಇನ್ನೊಬ್ಬರ ಸಲುವಾಗಿ ನಾವು ಸಹಾಯ ಮಾಡ್ತೀವಿ. ಅದಕ್ಕೆ 2 ದಿನ ಏನು ಹೇಳ್ತೀನಲ್ಲ ಎಲ್ಲ ಸ್ವೀಕಾರ ಮಾಡಿ, ನಿಮ್ ಜೀವನ ಒಳ್ಳೇದಾಗುತ್ತೆ. ಓಕೆನಾ? ರೆಡಿನಾ? ಸೊ ನಾಳೆ ಸಾಯಂಕಾಲ 5 ಗಂಟೆ ಆದ್ಮೇಲೆ ನಾವು ನೀವು ಫ್ರೆಂಡ್ ಆಗುವ. ಗುರು ಬಿಟ್ಟು ಹೋಯ್ತು, ಗುರು ಇಲ್ಲ, ಕೋಚ್ ಇಲ್ಲ. ನಾಳೆ ಸಾಯಂಕಾಲ ನಮ್ದು ನಿಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್. 2 ದಿನ ಮಾತ್ರ ಕೋಚ್. ಸೊ ನಾನು ಏನಾದ್ರೂ ಹೇಳಿದ್ರು ನೀವು ಸ್ವೀಕಾರ ಮಾಡಕ್ ರೆಡಿಯಾ? ಮಧ್ಯಾಹ್ನದಲ್ಲಿ ಊಟ ಕ್ಯಾನ್ಸಲ್. ಬಿಲ್ಡಿಂಗ್ ಮೇಲ್ಗಡೆ ಹೋಗಿ, ಹೋಟೆಲ್ ಟಾಪ್ ಫ್ಲೋರ್ ದಲ್ಲಿ ಹೋಗಿ ಮ್ಯಾಲಿನಿಂದ ಕೆಳಗಡೆ ಜಂಪ್ ಹೊಡಿಬೇಕು. ಇವಾಗ ಕೈ ಎತ್ತರ ಹೇಳ್ರಿ, ಕೈ ಎತ್ತರ ಫುಲ್ ಕೈ ಮ್ಯಾಲೆ ಎತ್ರಿ. ಅರೆ ಬಾಪ್ರೆ, ಇಷ್ಟು ಪರಿವರ್ತನೆ ಊಟನೇ ಮಾಡಿರಲ್ಲ. ಎಷ್ಟು ಪರಿವರ್ತನೆ! 3 ಜನ ಕೈ ಎತ್ತಿಲ್ಲ ಸರ್, ನೋಡ್ತಾ ಇದ್ದೆ ನಾನು. ಅವ್ರು ಹಿಂಗೆ ಕುಂತಾರೆ, ಏನಪ್ಪ ಇದು ಸಿಕ್ಕೊಂಡು ಒದ್ದಾಡತ್ತೀನಿ. ನನ್ನನ್ನು ನಂಬಿ ಶಿಕ್ಷೆ ಕಲೀಲಿಕ್ಕೆ ಟೀಚರ್ ಬಂದಿರ್ತಾರಲ್ಲ, ಗುರು ಅವ್ರ ಮುಖ ನೋಡ್ತಿರ್ತಾನೆ ಹೊರತಾಗಿ ತನ್ನ ವಿಚಾರ ಸ್ವಾರ್ಥ ಗುರು ಎಂತೂ ವಿಚಾರ ಮಾಡೋದಿಲ್ಲ ಅನ್ನೋಂತ ನಂಬಿಕೆಯಿಂದ ಕೈ ಎತ್ತಿದೀವಿ. ಎಸ್ ಗ್ರೇಟ್. ಸೊ ತಿಳುವಳಿಕೆ ಇದೆ ನಿಮಗೆ, ಅದು ಚೆಕ್ ಮಾಡ್ತಾ ಇದ್ದೆ. ನಡ್ರಿ ಮುಂದೆ ಹೋಗುವ. ರಿಲೇಷನ್ ಪ್ರಾಬ್ಲಮ್ಸ್ ತುಂಬಾ ಇದಾವೆ ಸರ್, ತುಂಬಾ ಹೆವಿ ಸಬ್ಜೆಕ್ಟ್ ಇದೆ. ಆದ್ರೂ ಸ್ವಲ್ಪ ಟಚ್ ಮಾಡಿ ಮುಂದೆ ಹೋಗುವ. ರಿಲೇಷನ್ ಪ್ರಾಬ್ಲಮ್ ದಲ್ಲಿ ಒಂದೇ ಹೇಳ್ತೀನಿ ಸರ್. ಸೊ ಸಿಚುವೇಶನ್ ಅನ್ನು ಗೆಲ್ಲುವಂಗಿಲ್ಲ, ವ್ಯಕ್ತಿಯನ್ನು ಗೆಲ್ಲಬೇಕು. ಬರೀ ಒಂದ್ ಮಾತು, ರಿಲೇಷನ್ ಪ್ರಾಬ್ಲಮ್ ದಲ್ಲಿ ನಾವು ಏನ್ ಸಿಚುವೇಶನ್ ಇದೆಲ್ಲ, ಸಿಚುವೇಶನ್ ಏನಂತಾರೆ ಕನ್ನಡದಲ್ಲಿ? ಪರಿಸ್ಥಿತಿಯನ್ನು ಗೆಲ್ಲುವಂಗಿಲ್ಲ, ನಾವು ವ್ಯಕ್ತಿಯನ್ನು ಗೆಲ್ಲಬೇಕು ಸರ್. ಸಪೋಸ್ ಒಂದು ಪರಿಸ್ಥಿತಿ ಇದೆ, ಬರೀ ಮೊದಲು ಪರಿಸ್ಥಿತಿಯನ್ನು ಗೆಲ್ಲುವಂಗಿಲ್ಲ, ವ್ಯಕ್ತಿಯನ್ನು ಗೆಲ್ಲಬೇಕಂದ್ರೆ ಬರೀರಿ. ಒಂದು ಪರಿಸ್ಥಿತಿ ಇದೆ, ಮನೆಯಲ್ಲಿ ಹೆಂಡತಿ ಏನಾದ್ರೂ ತಪ್ಪು ಮಾಡಿದ್ದಾಳೆ ಅಂತ ಹೇಳಿದ್ವಿ. ನಾವು ಒದರಿ ಬೈತಾ ಇದ್ದೀವಿ. ಇವಾಗ ನೀನು ಅಕ್ಕಲಿಲ್ಲ, ಇಷ್ಟು ಮಾಡ್ತೀಯಾ, ಹಂಗ್ ಮಾಡ್ತೀಯಾ,
ನಿಮ್ ತಂದೆ ತಾಯಿಗೆ ಅಕ್ಕಲಿಲ್ಲ, ಅವ್ರಿಗೆ ಅಕ್ಕಲಿಲ್ಲ, ಅವರು ಇವರು ಎಲ್ಲ ಬೈದಿವ್ರಿ. ನಾವೇನ್ ಮಾಡಿದ್ವಿ, ಪರಿಸ್ಥಿತಿಯನ್ನು ಗೆಲ್ದಿವ್ರಿ. ಆದ್ರೆ ವ್ಯಕ್ತಿಯನ್ನ ನಾವು ಬಿಟ್ಬಿಟ್ಟಿವಿ ಕೈಯಲ್ಲಿ. ಫ್ರೀ ಆದಂತ ವ್ಯಕ್ತಿ ಜೀವನ ಕಾಲದಲ್ಲೂ ಅವಳ ಜೊತೆ ನಾವು ಸಂಸಾರ ಮಾಡ್ಬೇಕಂದ್ರೆ ಅವಳಿಗೆ ಗೆಲ್ಬೇಕು, ನಾವು ಪರಿಸ್ಥಿತಿಯನ್ನು ಗೆಲ್ಬಾರ್ದು. ಇದೇ ಒಂದು ಸೀಕ್ರೆಟ್ ಸರ್. 22 ವರ್ಷದಿಂದ ನಾನು ಜಗಳ ಮಾಡಿಲ್ಲ. ಸೊ ಇದರ ಅರ್ಥ ಇದು ಇಲ್ಲ ಸರ್, ನಮ್ಮ ಮನೆಗೆ ಜಗಳ ಆಗಲ್ಲ ಹಂಗಿಲ್ಲ, ಜಗಳ ಆಗತ್ತೆ. ಆದ್ರೆ ಜಗಳ ಬಂದ್ಮೇಲೆ ನಾನು ಹಿಂಸರಿತೀನಿ ಸರ್, ಜಗಳ ಮಾಡುವಂಗಿಲ್ಲ. ರೂಲ್ ಇದೆ. ಪರಿಸ್ಥಿತಿಯನ್ನು ಗೆಲ್ಲುವಂಗಿಲ್ಲ, ವ್ಯಕ್ತಿಯನ್ನು ಗೆಲ್ಲಬೇಕು. 6 ಕೋಟಿ ಈ ದೇಶದಲ್ಲಿ 6 ಕೋಟಿ ಜನ ಜಗಳ ಮಾಡ್ತಾ ಇದ್ದಾರೆ ಸರ್. ಕೋರ್ಟ್ ಕಚೇರಿ ಕೇಸ್ ನಡೀತಾ ಇದಾವೆ. ಎಷ್ಟು ಕೇಸ್ ನಡೀತಾ ಇದಾವೆ ಅಂದ್ರೆ 6 ಕೋಟಿ ಕೇಸ್ ನಡೀತಾ ಇದಾವೆ. 6 ಕೋಟಿ ಒಂದು ಕೇಸ್ ನಡೆಸಬೇಕಂದ್ರೆ ಇಬ್ಬರು ಬೇಕ್ರಿ, ಈ ಸೈಡ್ ಒಬ್ರು, ಈ ಸೈಡ್ ಒಬ್ರು. 12 ಕೋಟಿ ಫ್ಯಾಮಿಲಿ ಎಲ್ಲ ಕೇಸಲ್ಲಿ ಹಾಳಾಗಿ ಹೋಗಿದ್ದಾರೆ, ಕೋರ್ಟು ಕಚೇರಿ. ಸೊ ವಕೀಲ್ ಸಾಹೇಬರು ಮನಿ ಮೇಲೆ ಮನಿ ಕಟ್ತಾ ಇದ್ದಾರೆ. ಆದ್ರೂ ಕ್ಲಾರಿಟಿ ಬರ್ತಾ ಇಲ್ಲ ಜನರಿಗೆ. ಯಾರಾದ್ರೂ ವಕೀಲಿದ್ರೆ ಕ್ಷಮೆ ಮಾಡ್ರಿ. ಒಬ್ಬ ಅಜ್ಜಿ ಇಂಥ ಕೇಸ್ ಹಾಕಿದ್ರಲ್ಲ ಸರ್ ಹಳ್ಳಿ ಒಳಗ. ಈಗ ನೋಡ್ರಿ ಕೌಲ ಇರ್ತಾವಲ್ಲ ಸರ್, ಏನು ಪತ್ರ ಮತ್ತು ಕೌಲ ಇರ್ತಾವ ನೋಡ್ರಿ, ಅಲ್ಲಿನ ಮನೆ ಹಂಚಿನ ಮನೆ. ಎರಡು ಈ ಸಣ್ಣ ರೋಡ್ ಐತ್ರಿ, ಹಂಚಿನ ಮನೆ ಇರೋವ್ರಿ. ಅಪೋಸಿಟ್ ಸೈಡ್ ಹಂಚಿನ ಮನೆ ಐತ್ರಿ. ಈ ಮನೆ ಹಂಚಿನ ನೀರು ಇವ್ರ ಮನೆ ಎದುರುಗಡೆ ಬೀಳ್ತಾ ಇದೆ, ಇವ್ರ ಮನೆ ಹಂಚಿನ ನೀರು ಇವ್ರ ಮನೆ ಎದುರುಗಡೆ ಬೀಳ್ತಾ ಇದೆ. ಆಮೇಲೆ ಈ ಮನೆಯಲ್ಲಿರುವಂತ ಕಾಕು ಅವರು ಒಂದು ಕೇಸ್ ಹಾಕಿದ್ದಾರೆ, ನಿಮ್ ಮನೆ ನೀರು ನಮ್ಮ ಮನೆ ಎದುರುಗಡೆ ಯಾಕೋ 6 ವರ್ಷ ಆಯ್ತಲ್ಲ. ಈ ಅಜ್ಜಿನೂ ಕೇಸ್ ಹಾಕಿದ್ರೆ ನಿಮ್ಮ ಮನೆ ನೀರು ನಮ್ಮ ಮನೆ ಮುಂದೆ ಹಾಕಿ 6 ವರ್ಷ ಆಯ್ತ್ರಿ. ಇಬ್ಬರು ವಕೀಲರು ರೊಕ್ಕ ಮಾಡತ್ತಾರ್ರಿ. ಒಂದ್ ಮಾತು ಕೇಳ್ರಿ, ಈ ಜಗತ್ತಿನ ಯಾವ ಜಡ್ಜಿನೂ, ಈ ಬ್ರಹ್ಮಾಂಡದ ಯಾವ ಜಡ್ಜಿನೂ ಈ ಕೇಸಿಗೆ ಸೊಲ್ಯೂಷನ್ ನ್ಯಾಯ ಕೊಡಕ್ ಸಾಧ್ಯನೇ ಇಲ್ಲ. ಇದು ಯಾಕಪ್ಪ ಅಂದ್ರೆ ನಮ್ಮ ಅಜ್ಞಾನದಿಂದ ನಾವು ಈ ತರ ಮಾಡ್ತಾ ಇದ್ದೀವಿ. ಅಜ್ಞಾನಕ್ಕೆ ಏನಪ್ಪ ಪರಿಹಾರ ಅಂದ್ರೆ ನಾನು ಏನ್ ಇವಾಗ ಹೇಳ್ತಾ ಇದ್ದೀನಲ್ಲ ಅದೇ ಪರಿಹಾರ. ಸೊ ಇಂಥ ವಿಚಾರಗಳು ಎಲ್ಲಿಂದ ಬರ್ತಾ ಇದ್ದಾವೆ? ಊಟದಿಂದ ಬರ್ತಾ ಇದ್ದಾವೆ. ಅದನ್ನೇ ನಾನು ಒತ್ತಿ ಹೇಳ್ತಾ ಇದ್ದೀನಿ. ರಜೋಗುಣಿ ತಮೋಗುಣಿ ವ್ಯಕ್ತಿ ಜಗಳ ಮಾಡ್ತಾನೆ ಸರ್, ಅವನಿಗೆ ಜಗಳ ಬೇಕು. ಸತ್ವಗುಣಿ ವ್ಯಕ್ತಿ ಜಗಳದಲ್ಲಿ ಹಿಂಸರಿತಾನೆ. ಬೇಡಪ್ಪ ತಗೋ, ನೀವೆಲ್ಲ ಎಲ್ಲ ತಗೊಂಡು ನನಗೇನು ಬೇಡ, ಈ ತರ ಇರೋದು. ಓಕೆ, ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಜೀವನದಲ್ಲಿರುವಂತಹ ಈ ಸಮಸ್ಯೆಗಳ ಪರಿಹಾರ ಆದ್ಮೇಲೆ ಸೊ ಇಲ್ಲೊಂದಿದೆ ದುಡ್ಡು. 2 ದಿನ ಅದೇ ಕಲಿಸ್ತೀನಿ, ಸಖತ್ತಾಗಿ ದುಡ್ಡನ್ನು ಯಾವ ತರ ಅರ್ನ್ ಮಾಡ್ಬೇಕು. ಓಕೆನಾ? ರೆಡಿಯಾ? ಸೈಲರ್ ಕೈಗಳು ಒಂದು ಕೈ ಹಾಕ್ರಿ. ಎದುರುಗಡೆ ಒಂದು 1947 ಕಾರ್ ಇದೆ ಅಂತ 50-60 ವರ್ಷ ಹಿಂದೆ ಮಾಡಿದಂತ ಒಂದು ಕಾರ್ ಐತ್ರಿ. ಇಂಥ ಕಾರ್ ತಗೊಂಡ್ ನೋಡ್ರಿ, ನೀರ್ ಹಾಕಿದ್ಮೇಲೆ ಗರಂ ಆಗಿಬಿಡತ್ರಿ. ನೀರ್ ಹಾಕಿದ್ಮೇಲೆ ಒಂದು 5-10 ಕಿಲೋಮೀಟರ್ ಹೋಗ್ತದ್ರಿ, ಮತ್ತೆ ಹೊಗೆ ಎದ್ದು ಬಿಡ್ತದ್ರಿ, ಮತ್ತೆ ನಿಂದ್ರಿಸಿ ನೀರ್ ಹಾಕ್ಬೇಕ್ರಿ. ಇಂಥ ಕಾರ್ ತಗೊಂಡು ಸೊ ಬೆಂಗಳೂರಿಂದ ಲದಾಖ್ ಹೋಗ್ಬೇಕ್ರಿ. 4000 ಕಿಲೋಮೀಟರ್ ಇದೆ. ಬೆಂಗಳೂರಿಂದ ಲದಾಖ್ ಹೋಗ್ಬೇಕ್ರಿ, 4000 ಕಿಲೋಮೀಟರ್ಸ್ ಇದೆ. ಇಂಥ ಕಾರನ್ನು ತಗೊಂಡ ಹೋಗಕ್ ಸಾಧ್ಯ ಇದೆ ಅಂತ ಹೇಳ್ರಿ. 5 ಕಿಲೋಮೀಟರ್ ಆದ್ಮೇಲೆ ಗರಂ ಆಗ್ಬಿಡ್ತದ್ರಿ, ಪೂರಾ ಜೀವನಾನೇ ಹಾಳಾಗ್ತದ್ರಿ ಈ ಗಾಡಿ ಹೋಗ್ಬೇಕಂದ್ರೆ. ಸೊ ನೀವು ಯಾವ ನಿಮ್ ಜೀವನದ ಗಾಡಿ ತಗೊಂಡು ಜೀವನದ ಪ್ರಯಾಣ ಮಾಡ್ತಾ ಇದ್ದೀರಲ್ಲ, ಅದು ಇದೇ ತರ ಗಾಡಿ ಇದೆ. 2 ದಿನ ತುಂಬಾ ಪ್ರಯತ್ನ ಮಾಡಿ ಆ ಗಾಡಿಯನ್ನು ನಾನು ಚೇಂಜ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಆದ್ರೆ ನೀವು ಮಾತ್ರ, ನಾನು ಗಾಡಿಯನ್ನು ಚೇಂಜ್ ಮಾಡಕ್ ಟ್ರೈ ಮಾಡ್ತೀನಿ, ನೀವು ಮಾತ್ರ ಹಿಂಗ ಕುಂತ್ ಬಿಡ್ರಿ ರಿಜಿಡ್. ನೀವು ಎಷ್ಟಾದ್ರೂ ಮಾಡಪ್ಪ, ನಾವೇನ್ ಚೇಂಜ್ ಆಗಲ್ಲ. ಫುಲ್ ಗಟ್ಟಿ ಕುಂಡ್ರಿ ರಿಜಿಡ್ ಆಗಿ. ನೀವು ಹಿಂಗ್ ಗಚ್ಚಿ ಕುಂದ್ರು ಪರಮಾತ್ಮ ಇಲ್ಲಿ ಬಂದು ತಾಂಡವ ಮಾಡಿದ್ರು ಏನೂ ಆಗಲ್ಲ ಸರ್. ಭರತನಾಟ್ಯಂ ಮಾಡೋದ್ರೂ ಏನು ಬರಲ್ಲ. ನೀವು ಮೊದಲು ಸೊ ಶರಣಾಗತಿ ಬರಲಿ ಅಲ್ಲ, ಶರಣಾಗತಿ. ಸೊ ಶರಣಾಗತಿ. ಸೊ ಓಕೆನಾ? ಒಂದ್ಸಲ ಜಾಧವ್ ಸರ್ ಅವ್ರಿಗೆ ಚಪ್ಪಾಳೆ ಹಾಕ್ರಿ. ನಮ್ಮ ಎಲ್ಲ ಸೀನಿಯರ್ಗೂ ಒಂದ್ಸಲ ಥ್ಯಾಂಕ್ ಯು ಹೇಳ್ರಿ. ಈ ಕಂಪನಿಯಲ್ಲಿ ನಮ್ಮನ್ನು ಯಾರು ತಂದಿದಾರಲ್ಲ ಅವ್ರಿಗೊಂದ್ಸಲ ಈ ತರ ಕೈ ತೋರಿಸಿ ಥ್ಯಾಂಕ್ ಯು ಹೇಳ್ರಿ. Thank you.
ಈ ಪ್ರೋಗ್ರಾಮ್ ನಲ್ಲಿ ನಮ್ಮನ್ನು ಯಾರು ಒತ್ತಿ ಕರ್ಕೊಂಡು ಬಂದಾರಲ್ಲ ಅವ್ರಿಗೆ ಒಂದ್ಸಲ ಸೆಲ್ಯೂಟ್ ಹಾಕೊಂಡಿದ್ದಾರೆ. ಸರ್ ಥ್ಯಾಂಕ್ ಯು. ಸ್ವಲ್ಪ ಜನ ಬರ್ಲಿಲ್ಲ ಸರ್ ಈ ಪ್ರೋಗ್ರಾಮ್ ನಲ್ಲಿ, ಅವ್ರ ಜೊತೆ ಮೋಸ ಆಗಿದೆ, ಅವರನ್ನು ಮೋಸ ಮಾಡ್ಕೊಂಡು. ಅವ್ರಿಗೂ ಥ್ಯಾಂಕ್ ಯು ಸರ್. ನಿಮ್ಗೇನ್ ಸಿಗ್ತಾ ಇದೆಯಲ್ಲ ಸರ್ ಇವಾಗ, ನಾನು ನಿಮ್ಗೆ 2 ದಿನ ಕೊಡ್ತಾ ಇದ್ದೀನಿಲ್ಲ, ಇದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನೀವು ಹೇಳ್ಬೇಕು ಅವ್ರಿಗೆ, ಓಕೆನಾ, ರೆಡಿಯಾ? ಸೊ ನಿಮ್ ಟೀಮ್ ದವ್ರಿಗೆ ಹೇಳ್ಬೇಕು, ಕಲಿಸ್ಬೇಕು, ರೆಡಿನಾ? ಎಸ್ ಸರ್, ಎಸ್ ಸರ್. ಸೊ ಸರ್ ಊಟ ಬ್ರೇಕ್ ಆದ್ರೆ ಹೇಳಿ ನನಗೆ. ಜೀವನದಲ್ಲಿ ಒಂದ್ ಸೈಡ್ ಪ್ರಕಾಶ ಇದೆ, ಇನ್ನೊಂದ್ ಸೈಡ್ ಅಂಧಕಾರ ಇದೆ. ಒಬ್ಬ ವ್ಯಕ್ತಿ ಪ್ರಕಾಶದಲ್ಲಿ ಜೀವನ ಮಾಡ್ತಾ ಇದ್ದಾನೆ, ಅರುತು ಜೀವನ ಮಾಡ್ತಾ ಇದ್ದಾನೆ. ಒಂದು ಸಮಜ್ನ ಏನಕ್ಕೆ ಅದು ಅರುತು ಜೀವನ ಮಾಡ್ತಾ ಇದ್ದಾನೆ, ತಿಳುವಳಿಕೆಯಿಂದ ಜೀವನ ಮಾಡ್ತಾ ಇದ್ದಾನೆ. ಇನ್ನೊಂದು ವ್ಯಕ್ತಿ ಬರೇ ಅವನಿಗೆ ಗುರುತಿದೆ, ನನಗೆ ತಿಳುವಳಿಕೆ ಇಲ್ಲ. ಇದು ಜಾನನ ಅಂದ್ರೆ ಐಡಿಯಾ ಇದೆ, ಗೊತ್ತಿದೆ, ನಾಲೆಜ್ ಇದೆ, ಆದ್ರೆ ತಿಳುವಳಿಕೆ ಇಲ್ಲ. ಅಂತಿಸೊಟ್ಟಿ ಜಗಳ ಮಾಡಬೇಕು, ಅದು ಗೊತ್ತೈತೆ ಅವನಿಗೆ, ದಿವಸ ಮಾಡ್ತಾ ಇದ್ದಾನೆ, ತಿಳುವಳಿಕೆ ಇಲ್ಲ, ಖಾಲಿ ಜಾನನ ಸಮಜನ ನೈ. ಸೊ ಅದೇ ತರ ಈ ಮರ ನೋಡಿ, ಮರ ಅರ್ಧ ಭಾಗದಲ್ಲಿ ಅಂಧಕಾರದಲ್ಲಿದೆ, ಅರ್ಧ ಭಾಗದಲ್ಲಿ ಪ್ರಕಾಶಮಾನವಾಗಿದೆ. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಜೀವನದಲ್ಲಿ ರಿಚ್ ಇದ್ದಾನೆ, ಶ್ರೀಮಂತ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಜೀವನದಲ್ಲಿ ಗರೀಬಿ ಬಡತನದಿಂದ ಸಾಯ್ತಾ ಇದ್ದಾನೆ. ಕ್ವಶನ್ ಏನಿದೆ ನಿಮ್ಗೆ ಅಂದ್ರೆ, ಇವರಿಬ್ಬರ ಮಧ್ಯದಲ್ಲಿ ಏನಪ್ಪಾ ಡಿಫರೆನ್ಸ್ ಇದೆ ಅಂತ ಕೇಳ್ತಾ ಇದ್ದೀವಿ. ಎದ್ರ ಡಿಫರೆನ್ಸ್ ಇದೆ? ಸಮಾಜ ಈ ಇಬ್ಬರಲ್ಲಿ ಡಿಫರೆನ್ಸ್ ಏನ್ ನೋಡ್ತಾ ಇದೆ? ಹಣಕಾಸು ಡಿಫರೆನ್ಸ್ ಇದೆ. ಎಸ್ ಅಲ್ಲ? ಇಬ್ಬರ ಮಧ್ಯದಲ್ಲಿ ಏನ್ರಿ ಡಿಫರೆನ್ಸ್? ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಜೀವನದಲ್ಲಿ ಅನ್ಸಕ್ಸಸ್ಫುಲ್ ಆಗಿದ್ದಾನೆ. ಇವರಿಬ್ಬರ ಮಧ್ಯದಲ್ಲಿರುವಂತಹ ಅಂತರ ಹುಡುಕ್ರಿ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಆನಂದವಾದ ಜೀವನ ಮಾಡ್ತಾ ಇದ್ದಾನೆ, ಇನ್ನೊಂದು ವ್ಯಕ್ತಿ ದುಃಖದಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಮಾಧಾನದ ಜೀವನ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಅನ್ಸ್ಯಾಟಿಸ್ಫೈಡ್ ಜೀವನ ಮಾಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಲೀಡರ್ ಆಗಿ ಜೀವನದಲ್ಲಿ ಪ್ರಗತಿ ಮಾಡ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಕಾಮನ್ ಮನುಷ್ಯ ಆಗಿ ಇನ್ನೊಬ್ರು ಬೆನ್ ಹತ್ತಿ ವೋಟ್ ಇಲೆಕ್ಷನ್ ದಲ್ಲಿ 1 ತಿಂಗಳು ಬೆನ್ ಹತ್ತಾರ ನೋಡ್ರಿ, ಇವರೇ ಅವರು ಬೆನ್ ಹತ್ತವ್ರು, ಜೆಂಡಾ ಹಿಡಿಯೋರು ಇವ್ರು. ಆಮೇಲೆ ಇವಾಗ ಏನ್ ಮಾಡ್ತಾನೆ, 4 ಮಂದಿ ಕಡೆ ರೊಕ್ಕ ತಗೋತಾನ್ರಿ ಇಲೆಕ್ಷನ್ದಾಗ, 4 ಪಾರ್ಟಿಗಳ ಕಡೆ ರೊಕ್ಕ ತಿಂತಾನ್ರಿ. ಆಮೇಲೆ ಓಟೇ ಹಾಕಲ್ರಿ, ಯಾಕಂದ್ರೆ ಓಟ್ ಹಾಕಕ್ ಹೋದ್ರೆ 4 ಮಂದಿ ಹಿಡಿತಾರೆ ಅವ್ರು. ಕ್ವಶನ್ ಏನಿದೆಪ್ಪ ಅಂದ್ರೆ, ಈ ಲೆಫ್ಟ್ ಸೈಡು ರೈಟ್ ಸೈಡು ಇವರ ಮಧ್ಯದಲ್ಲಿರುವಂತ ಅಂತರ ಹೇಳ್ರಿ, ಏನ್ರಿ ಅಂತರ? ಹಣಕಾಸು ದುಡ್ಡು ಅಂತ ಹೇಳಿದ್ರಿ. ಎಷ್ಟು ಜನ ಹೇಳ್ತಾ ಇದ್ರಿ ಹಣಕಾಸು ದುಡ್ಡು ಹೇಳ್ರಿ? ಸರ್ ಹೇಳರು, ಮೇಡಮ್ ಹೇಳರು, ಇವ್ರು ಹೇಳರು, ಎಲ್ಲರೂ ಮ್ಯಾಕ್ಸಿಮಮ್ ಜನ ಹೇಳತ್ತಾರೆ. ಸಮಾಜ, ಸೊ ಒಂದು ಮದ್ವೆ ಇದೆ, ಮದ್ವಿ ಪತ್ರಿಕಾ ಇದೆ, ಲಗ್ನ ಪತ್ರಿಕಾ, ಮ್ಯಾರೇಜ್ ಸೊ ಇನ್ವಿಟೇಷನ್ ಕಾರ್ಡ್. ಹೆಸರು ಯಾರ್ದು ಹಾಕ್ತಾರೆ ಅದ್ರಾಗ? ಯಾರ ಕಡೆ ದುಡ್ಡಿದೆ, ಆಡಿ ಕಾರ್ ಇದೆ, ಫಾರ್ಚುನರ್ ಇದೆ, ಒಳ್ಳೆ ಬಂಗ್ಲೋ ಬಿಟ್ಟಿದ್ದಾರೆ, ಹೌದು, ಶ್ರೀಮಾನ್ಯ, ಸನ್ಮಾನ್ಯ, ಆದರಣೀಯ, ಹಿಂಗ್ ಹೆಸರು ಹಾಕಿ ಮುಂದೆ ಹೆಸರು ಹಾಕ್ತಾರೆ. ಆಮೇಲೆ ಒಬ್ಬಂದ, ವಿಜಯ್ ಸರ್, ನಮ್ಮ ಮನೆಯಲ್ಲಿ ರಿಲೇಷನ್ದಲ್ಲೇ ಮದುವೆ ಇತ್ತು, ಆದ್ರೂ ನನ್ನ ಹೆಸರು ಹಾಕ್ಲಿಲ್ಲ ಅವರು, ಯಾಕಂದ್ರೆ ನನ್ನ ಜೀವನದಲ್ಲಿ ದುಡ್ಡೇ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಈ ಇಬ್ಬರ ಮಧ್ಯದಲ್ಲಿ ಯಾವ್ದಪ್ಪ ವ್ಯತ್ಯಾಸ ಅಂದ್ರೆ ಹೇಳ್ರಿ, ಯಾವ್ದ್ರಿ ವ್ಯತ್ಯಾಸ? ದುಡ್ಡು ಅಂತ ಹೇಳ್ತಾ ಇದ್ರಿ, ಅಲ್ಲ, ದುಡ್ಡಿನ ವ್ಯತ್ಯಾಸ ಅಲ್ಲ. ಇಬ್ಬರ ಮಧ್ಯದಲ್ಲಿ ವ್ಯತ್ಯಾಸ ಇದೆ, ಜ್ಞಾನ. ಇಲ್ಲಿ ಕನ್ನಡದಲ್ಲಿ ಬರೀ ಜ್ಞಾನ, ನಾಲೆಜ್ ಬರೀತೀವಿ, ಜ್ಞಾನ ಅಂತ ಬರೀ, ಜ್ಞಾನ. ವ್ಯತ್ಯಾಸ ದುಡ್ಡಿನಿಲ್ಲ, ವ್ಯತ್ಯಾಸ ಜ್ಞಾನ ಇದೆ, ಜ್ಞಾನ ವ್ಯತ್ಯಾಸ ಇದೆ. ಒಂದೊಂದು ಮಾತು, ಸಣ್ಣ ಮಾತನ್ನು ಹೇಳ್ಕೊಂತ ಹೊಂಟೀನಿ ನಿಮಗೆ ಇವಾಗ. ಸೊ ಜ್ಞಾನ ಬಂದ್ಮೇಲೆ ಜಗಳ ಫಿನಿಶ್, ಜ್ಞಾನ ಬಂದ್ಮೇಲೆ ಹಾಸ್ಪಿಟಲ್ ಹೋಗುವಂಗಿಲ್ಲ, ಜ್ಞಾನ ಬಂದ್ಮೇಲೆ ಟೀಮ್ ಆಗುತ್ತೆ, ಜ್ಞಾನ ಬಂದ್ಮೇಲೆ ಲೀಡರ್ ಆಗ್ತೀವಿ ನಾವು, ಜ್ಞಾನ ಬಂದ್ಮೇಲೆ ಸಮಾಜಕ್ಕಾಗಿ ಏನಾದ್ರು ಕೊಡ್ಬೇಕಂತೇಳಿ ಭಾವನೆ ಬರ್ತವೆ, ಜ್ಞಾನ ಬಂದ್ಮೇಲೆ ದೇಶದ ಬಗ್ಗೆ ಯೋಚನೆ ಮಾಡ್ತೀವಿ, ಜ್ಞಾನ ಬಂದ್ಮೇಲೆ ಒಂದು ಪರಿಪೂರ್ಣ ಜೀವನ ಮಾಡ್ತೀವಿ, ಜ್ಞಾನ ಬಂದ್ಮೇಲೆ ಇದೇ ಜೀವನದಲ್ಲಿ ಪರಮಾತ್ಮನನ್ನು ಪಡಿಬೇಕಂತೇಳಿ ಆಸೆ ಹವ್ಯಾಸಗಳು ಬರ್ತವೆ ಮನಸ್ಸಿನಲ್ಲಿ. ಎಲ್ಲ ಕರ್ಮಗಳನ್ನ ಪರಮಾತ್ಮಗೆ ಅರ್ಪಣೆ ಮಾಡ್ತೀವಿ ನಾವು. ಪರಮಾತ್ಮ ಅವನ ಹೆಸರು ಡಿಫರೆಂಟ್ ಇದ್ದಾವೆ, ಆದ್ರೆ ಅವನು ಒಬ್ಬನೇ ಇದ್ದಾನೆ. ಅವನಿಗೆ ಅಲ್ಲ ಅಂತಾರೆ, ಜೀಸಸ್ ಅಂತಾರೆ, ಗಾಡ್ ಅಂತಾರೆ, ಶಕ್ತಿ ಅಂತಾರೆ, ಈಶ್ವರ ಅಂತಾರೆ,
ಇವ್ರು ಯಾರಿಗೂ ನಂಬಲಿಲ್ಲ ಅಂದ್ರೆ ನಿಸರ್ಗ ದೇವರು, ನಿಸರ್ಗನೇ ದೇವರು. ಏನು ಕನ್ಫ್ಯೂಷನ್ ಹೋಗಿಲ್ಲ ಸರ್. ನಿಸರ್ಗ ಅಂದ್ರೆ ದೇವರು, ನಿಸರ್ಗ ದೇವರು. ಸ್ವಲ್ಪ ಪ್ರಶ್ನೆ ಇದಾವೆ ಸರ್, ದೇವ್ರು ಎಲ್ಲಿದ್ದಾನೆ, ನಾವ್ ಯಾರು, ನಾವೆಲ್ಲಿಂದ ಬಂದಿದ್ದೀವಿ? ನಿಮ್ಗೆ ಬೇಕಂದ್ರೆ ಇದನ್ನು ನಾಳೆ ಹೇಳ್ತೀನಿ. ನನಗೆ ಸ್ವಲ್ಪ ಜ್ಞಾಪಕ ತಂದ್ಕೊಡ್ರಿ, 5 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಭಗವದ್ಗೀತಾ, ಭಾಗವತಂ, ಕುರಾನ್, ಬೈಬಲ್, ರಾಮಚರಿತ್ ಮಾನಸ್ ಅದನ್ನೆಲ್ಲ ಸಾರಾಂಶ ನಾನು ಪಡೆದಿದ್ದೀನಿ. ನನಗೇನು ಐಡಿಯಾ ಬಂದಿದೆಯಲ್ಲ ಅದನ್ನೇ ನಿಮ್ಗೆ ಕೊಟ್ಬಿಡ್ತೀನಿ 5 ನಿಮಿಷದಲ್ಲಿ. ಎಲ್ಲ ಭಗವದ್ಗೀತೆ 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ಕುರಾನ್ ಎಲ್ಲ 5 ನಿಮಿಷದಲ್ಲಿ. ಅದ್ರದ್ದೆಲ್ಲ ಸಾರಾಂಶ, ರಾಮಚರಿತ್ ಮಾನಸ್ ಇದೆ, ಎಲ್ಲ ಅಧ್ಯಾತ್ಮ ಏನಿದೆಯಲ್ಲ. ಸೊ ನಾನು ಈ ತರ ಹೇಳ್ತಾ ಇಲ್ಲ ನಾನು ಸರ್ವಜ್ಞ ಅಂತ ಹೇಳಿ ಇಲ್ಲ. ಸೊ ನಾನು ಅಲ್ಪಜ್ಞ, ನನಗೇನು ಐಡಿಯಾ ಬಂದಿರಲಿಲ್ಲ ಅದನ್ನೇ ನಿಮ್ಗೆ 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಆದ್ರೆ ಇದು ಮಾತ್ರ ಸತ್ಯ ಇದೆ. ಸೊ ನಾವು ಯಾರು, ಎಲ್ಲಿಂದ ಬಂದಿದ್ವಿ, ಏನ್ ಮಾಡ್ಬೇಕು, ಎಷ್ಟು ಜನ ಹೇಳ್ತಾ ಇದೀವಿ ನಾವು ಮನಿ ಕಟ್ಟಕ್ ಬಂದಿವಿ ಅಂತೇಳಿ. ಮನಿ ಕಟ್ಟಕ್ ಬಂದಿವಿ ನಾವು. ಒಂದು 100 ವರ್ಷ, 50 ವರ್ಷ, 80 ವರ್ಷ ಬದುಕಿ 5 ಮನಿ ಕಟ್ಟಿ ಹೋಗ್ಬೇಕು. ಇಲ್ಲಣ್ಣ ಮನಿ ಕಟ್ಟಕ್ ಬರ್ಲಿಲ್ಲ ನಾವು. ಮನಿ ಬೇಕಂತೇ ಕಟ್ತಾ ಇದೀವಿ. ಮನಿ ಕಟ್ಟುವುದೇ ನಮ್ಮ ಜೀವನದ ಮೂಲ ಉದ್ದೇಶ ಇಲ್ಲ. ಎಷ್ಟು ಜನ ಹೇಳ್ತಾ ಇದ್ರೆ ಕಾರ್ ತಗೊಳ್ಳೋದೇ ನಮ್ಮ ಜೀವನದ ಉದ್ದೇಶ. ಇಲ್ಲಣ್ಣ, ನಮ್ಮ ಜೀವನದಲ್ಲಿ ಕೆಲಸ ಮಾಡುವಾಗ ಕಾರ್ ಬೇಕಂತೇಳಿ ತಗೋತಾ ಇದೀವಿ, ಆದ್ರೆ ಕಾರ್ ತಗೊಳ್ಳೋದೇ ನಮ್ಮ ಉದ್ದೇಶ ಅಲ್ಲ. ಎಲ್ಲ ಭೌತಿಕ ಓಡಾಡಿ ಹೋಗ್ತಾ ಇದೀವಿ ನಾವು. ಅದನ್ನೇ ನಿಮ್ಗೆ ಕ್ಲಾರಿಟಿ ಕೊಡ್ಬೇಕು ನಾನು. ಸೊ ತುಂಬಾ ಕ್ಲಾರಿಟಿ ಏನ. ಸೊ ಇದ್ರ ಅರ್ಥ ಇದು ಇಲ್ಲ, ಮನಿ ಕಟ್ಟುವಂಗಿಲ್ಲ, ಹಿಂಗಿಲ್ಲ. ನಾನು ಮನಿ ಕಟ್ಟಿದ್ದೀನಿ, ಕಾರ್ ತಗೊಳ್ಳೋಂಗಿಲ್ಲ, ನಾನು ಕಾರ್ ತಗೊಂಡಿದ್ದೀನಿ. ಸಖತ್ತಾಗಿ ದುಡ್ಡು ಮಾಡಬೇಕು, ಅದ್ರ ಯೋಚನೆ ಸೊ ಡಿಫ್ರೆಂಟ್ ಇದೆ. ಅದ್ರ ಪ್ರಾಸ್ಪೆಕ್ಟಿವ್ ನಾಳೆ ಬೆಳಗ್ಗೆ ಹೇಳ್ತೀನಿ, ಓಕೆನಾ? ಸೊ ನಾಳೆ ಬೆಳಗ್ಗೆ ನಾವು ನೀವು 7 ಗಂಟೆಗೆ ಭೇಟಿ ಆಗ್ತೀವಿ. 7 ಗಂಟೆಗೆ, 7 ರಿಂದ 8 1 ತಾಸು ಎಕ್ಸರ್ಸೈಸ್ ಮಾಡಿಸ್ತೀನಿ ನಿಮ್ಗೆ. ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಎಲ್ಲ ಮಾಡಿಸ್ತೀನಿ. ಸೊ ಜಳಕ ಮಾಡಿ ಬಂದ್ರು ಓಕೆ, ಮಾಡ್ಲಿಲ್ಲ ಅಂದ್ರೂ ಓಕೆ. 7 ರಿಂದ 8 1 ಅವರ್ ನಮ್ದು ಆಕ್ಟಿವಿಟಿ ಆಗುತ್ತೆ. 8 ರಿಂದ 9 ನೀವು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ 9ವರೆಗೆ ಹಾಲಲ್ಲಿ ಬರಬೇಕು ನಾಳೆ ಬೆಳಗ್ಗೆ, ಓಕೆನಾ? ನಿಮಗೆ ಅನ್ಫಾರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ. ನಿಮ್ಗೆ ಹೊಟ್ಟೆ ಕಡಿಮೆ ಮಾಡಿಸ್ತೀನಿ ನಾಳೆ ಬೆಳಗ್ಗೆ, ಓಕೆನಾ? ಫುಲ್ ಸಖತ್ತಾಗಿ. ಎಸ್ ಸರ್, ನಡ್ರಿ ಮುಂದೆ ಹೋಗುವ. ಭಾರತದಲ್ಲಿರುವಂತ 140 ಕೋಟಿ ಜನ ಏನಪ್ಪಾ ಅಂದ್ರೆ ಸೊ ಡ್ಯಾಶ್ ಇದ್ದಾರೆ ಅಂತ ಹೇಳಿ ಬರ್ತಿದ್ದೀನಿ. ಅರ್ನಿಂಗ್ ಮನಿ 1 crore to 10 crore is too easy in India. 140 ಕೋಟಿ ದೇಶದ ಭಾರತದಲ್ಲಿ 1 ಕೋಟಿ, 5 ಕೋಟಿ, 10 ಕೋಟಿ ಇನ್ಕಮ್ ಮಾಡೋದು ತುಂಬಾ ಈಸಿ ಇದೆ, ತುಂಬಾ ಸಿಂಪಲ್ ಇದೆ. 140 ಕೋಟಿ ಜನ ಡ್ಯಾಶ್ ಇದ್ದಾರೆ ಅಂತ ಹೇಳಿದೆ ಕ್ವಶನ್ ಕೆಳಗೆ. ಹಿಂದಿಯಲ್ಲಿ ಏನಿದೆ, 140 ಕೋಟಿ ಜನ ಡ್ಯಾಶ್ ಇದ್ದಾರೆ. ಡ್ಯಾಶ್ ಏನಿದೆ ನಿಮ್ಗೆ ತುಂಬಬೇಕು. 1 ಕೋಟಿದಿಂದ 10 ಕೋಟಿ ಇನ್ಕಮ್ ಮಾಡೋದು ಈ ದೇಶದಲ್ಲಿ ತುಂಬಾ ಸಿಂಪಲ್ ಇದೆ. ಯಾಕಂದ್ರೆ 140 ಕೋಟಿ ಡ್ಯಾಶ್ ಇದ್ದಾರೆ ಅಂತ ಬರ್ತಿದ್ದೀನಿ. ಏನು ಡ್ಯಾಶ್ ಅಂದ್ರೆ ಜನ ಇದ್ದಾರೆ. ಯೋಚನೆ ಮಾಡ್ರಿ. ಹಾ, ನೀವು ಇನ್ನೊಂದು ಯೋಚನೆ ಮಾಡ್ರಿ, ಅವ್ರು ಹೇಳಿದ್ರು ಜನ ಅಂತ ಹೇಳಿ. ನೀವು ಇನ್ನೊಂದು ಯೋಚನೆ ಮಾಡ್ಬೋದು. ಅವಕಾಶ ಇದಾವೆ. 140 ಕೋಟಿ ಜನ ಇದ್ರೆ ಅಂದ್ರೆ ಅವಕಾಶ ಇದೆ. ವೆರಿ ಗುಡ್. ಡ್ಯಾಶ್ ತುಂಬ್ರೆ 10 ಮಾರ್ಕ್ಸ್ ಇದಾವೆ, 10 ಮಾರ್ಕ್ಸ್ ಇದಾವೆ. 140 ಕೋಟಿ ಡ್ಯಾಶ್ ಕನಸುಗಾರರು ಇದ್ದಾರೆ. ಯೋಚನೆ ಮಾಡ್ರಿ, ಯೋಚನೆ ಮಾಡ್ರಿ. 140 ಕೋಟಿ ಜನ ಡ್ಯಾಶ್ ಜನ ಇದ್ದಾರೆ, ಕನಸುಗಾರರು ಇದ್ದಾರೆ, ಅನ್ಎಂಪ್ಲಾಯ್ಡ್ ಇದ್ದಾರೆ. ವೆರಿ ಗುಡ್. ಅವರನ್ನ ನಾವು ನಮ್ಮ ಟೀಮಲ್ಲಿ ತರಬಹುದು, ದುಡ್ಡು ಮಾಡಬಹುದು. ವೆರಿ ಗುಡ್, ಒಳ್ಳೆ ಯೋಚನೆ ಮಾಡ್ತಾ ಇದ್ದಾರೆ. ಮುಗ್ಧರಿದ್ದಾರೆ, ಆಶಾವಾದಿಗಳಿದ್ದಾರೆ, ಅವಕಾಶವಾದಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ. ಅವಕಾಶ ಕೊಟ್ಟರು ಬಳಸ್ಕೊಳ್ಳೋದವರಿದ್ದಾರೆ. ಡ್ಯಾಶ್ ತುಂಬುದಾದ್ರೆ ಒಂದೇ ಮಾತು ಹೇಳ್ತೀನಿ, 140 ಕೋಟಿ ಜನ ಮೂರ್ಖರಿದ್ದಾರೆ ಅಂತ ಬರೀರಿ. ಕೇಳ್ರಿ, ಹಂಗಂತ ಕೇಳ್ರಿ. ದಿಲ್ ಅಂತ ಪಿಕ್ಚರ್ ನೋಡ್ರಿ, ನೀವು ದಿಲ್ ಅಂತ ಬಂದಿತ್ತು ಪಿಕ್ಚರ್ ನೋಡ್ರಿ. ದಿಲ್ ಅಂತ ಬಂದಿತ್ತು. ಯಾವಾಗ ಬಂದಿತ್ತು? 1990 ಬಂದಿತ್ತು. ಈ ಪಿಕ್ಚರ್ ಫುಲ್ ರೊಕ್ಕ ಮಾಡಿದ್ರಿ. ಮತ್ತೊಂದು ಪಿಕ್ಚರ್ ಬಂದ್ರಿ, ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೇಂಗೆ. ಮತ್ತೊಂದು ಪಿಕ್ಚರ್ ಬಂದ್ರಿ, ದಿಲ್ ಕೋ ಪಾಗಲ್ ಹೈ, ದಿಲ್ से दिल चाहता है, दिल है तुम्हारा, दिल का रिश्ता, दिल परदेशी हो गया, दिल मांगे मोर, दिल ने जिसे अपना कहा, दिल जो भी कहे, दिल ಎಷ್ಟು ದಿಲ್ ಮೇಲೆ ರೊಕ್ಕ ಮಾಡ್ಬೇಕು ಇನ್ನು. ದಿಲ್ ಹೇಳಿ 300 ಕೋಟಿ ರೂಪಾಯಿ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ.
ಪ್ರತಿಯೊಂದು ಪಿಕ್ಚರ್ 200 ಕೋಟಿ 300 ಕೋಟಿ ದಿಲ್ ಅದೇ ರೀ. ಒಂದು ಹೀರೋ 3 ಗುಂಡ್ ಇವ್ರು ಮಾಡೋರು, ಫೈಟಿಂಗ್ ಮಾಡೋರು, ಒಬ್ಬ ಹೀರೋಯಿನಿ. ಮೊದಲು ಹೀರೋ ಪೂವರ್ ಇರ್ತಾನ್ರಿ, ಆಮೇಲೆ ದುಡ್ಡು ಮಾಡ್ತಾನು, ಆಕೆ ಶ್ರೀಮಂತ ಇರ್ತಾಳು, ಇಬ್ಬರದು ಮದುವೆ ಆಗ್ತೈತಿ, ಮುಗೀತು. ನಮ್ಮ ಕಡೆಯಿಂದ ಆ 3 ತಾಸಿನಲ್ಲಿ 3 ಸಲ ನಮ್ಮ ಕಣ್ಣಂದು ನೀರು ತೆಗೆದು 300 ರೂಪಾಯಿ ತಗೊಂಡು ಹೊಂಟಾರ. 3 ಕರಿಲ್ಲ ಅಂದ್ರೆ ಇನ್ಯಾರು ಇರ್ತಾರೆ ಹೇಳ್ರಿ? ಒಂದು ಕಂಪನಿ ನಮ್ಮ ದೇಶದಲ್ಲಿ ಬಂದಿತ್ರಿ ಸರ್, ಈಸ್ಟ್ ಇಂಡಿಯಾ ಕಂಪನಿ. ಉಪ್ಪು ಮಾರಾಟ ಬಂದ್ರಿ 150 ವರ್ಷ ನಮ್ಮನ್ನೇ ಗುಲಾಮಿ ಮಾಡಿದ್ರು, ಆಳಿ ಹೋದ್ರು. 3 ಕರಿಲ್ಲ ಅಂದ್ರೆ ಮತ್ತೆ ಯಾರದಾರ ಇಲ್ಲಿ? ಇವಾಗ ಹೇಳ್ತಾ ಇದ್ದೀನಿ, ಒಂದೇ ಕಂಪನಿ ಬಂತು. ಎಷ್ಟು ವರ್ಷ ನಾವು ಗುಲಾಮಿಯಲ್ಲಿ ಹೋದಿವಿ? 150 ವರ್ಷ. ಎಸ್ ಸರ್ ನೋ? ಇವಾಗ ಗೂಗಲ್ ಮಾಡಿ ನೋಡ್ರಿ, 6250 ಕಂಪನಿ ಭಾರತದ ಹೊರಗಿನಿಂದ ಬಂದಂತ ಕಂಪನಿ ನಮ್ಮ ದೇಶವನ್ನ ಲೂಟಿ ಮಾಡ್ತಾ ಇದ್ದಾವೆ. 3 ಕರಿಲ್ಲ ಅಂದ್ರೆ ಇನ್ಯಾರು ಇರ್ತಾರೆ ಇಲ್ಲಿ? ಒಂದೇ ಕಂಪನಿ 150 ವರ್ಷ ಗುಲಾಮಿಯಲ್ಲಿ ಹೋದಿವಿ. ಇವಾಗ 6250 ಕಂಪನಿ ಲೂಟಿ ಮಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆಪಲ್ ಅಂತ ಕಂಪನಿ ಕೇಳಿದೀರಾ? ಆಪಲ್ ಕಂಪನಿ ಒಂದೇ ವರ್ಷದಲ್ಲಿ, ಲಾಸ್ಟ್ 1 ವರ್ಷದಲ್ಲಿ ನಮ್ಮ ದೇಶದಲ್ಲಿ 10 ಮಿಲಿಯನ್ ಮೊಬೈಲ್ ಫೋನ್ ಅನ್ನು ಸೇಲ್ ಮಾಡಿದ್ರಿ. 1 ಮಿಲಿಯನ್ ಅಂದ್ರೆ 10 ಲಕ್ಷ, 10 ಮಿಲಿಯನ್ ಅಂದ್ರೆ 1 ಕೋಟಿ ಮೊಬೈಲ್ ಸೇಲ್ ಮಾಡಿ ಇಂಟು 75,000 ಬರೀರಿ, ಇಲ್ಲಾಂದ್ರೆ 1 ಲಕ್ಷ ಬರೀರಿ. ಎಷ್ಟು ದುಡ್ಡು ಇದೆ ನೋಡಿ. ಸ್ಯಾಮ್ಸಂಗ್ ಅಂತ ಹೇಳಿ ಒಂದು ಕಂಪನಿ ಬರ್ತದ್ರಣ, ಬರೇ ಭಾರತ ದೇಶದಲ್ಲಿ ಒಂದೇ ವರ್ಷದಲ್ಲಿ 3.5 ಕೋಟಿ ಮೊಬೈಲ್ ಅನ್ನು ಮಾರಿ ರೊಕ್ಕ ತಗೊಂಡು ಹೋದ್ರು. ಏನ್ ಮಾಡ್ತಾ ಇದೀವಿ ನಾವು? ನಮ್ಮ ಸಮಸ್ಯೆಯಲ್ಲೇ ಬಿತ್ತು ಒದ್ದಾಡ್ತಾ ಇದೀವಿ ನಾವು. ಈ ಸಮಸ್ಯೆಯಲ್ಲಿ ಯಾರು ಕೆಲಸ ಮಾಡೋರು ಸರ್? ನಾವು ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಮಾಡೋದು? ಈ ಹಾಲಲ್ಲಿ ಕುಂತು ನಿರ್ಧಾರ ಮಾಡಬೇಕು ಸರ್. ಇಂಥ ಒಳ್ಳೆ ಪ್ರಾಡಕ್ಟ್ ನಮ್ಮ ಕಡೆ ಇದೆ. ಸೊ ನಮ್ಮ ದೇಶದ ಪ್ರಧಾನಮಂತ್ರಿ ಒತ್ತಿ ಹೇಳ್ತಾ ಇದ್ದೇನೆ, ಆತ್ಮನಿರ್ಭರ ಭಾರತ ನಮ್ಮ ದೇಶದಲ್ಲಿ ಆಗುವಂತ ಪ್ರಾಡಕ್ಟ್ ಅನ್ನೇ ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಎಸ್ ಆರ್ ನೋ? ಸೊ ನಮ್ಮ ದೇಶದಲ್ಲಿ ಎಲ್ಲಾ ರೈತರಿಗೂ ನಮ್ಮ ಪ್ರಾಡಕ್ಟ್ ಹೋಗ್ಬೇಕು. ಎಸ್ ನೋ? ಸೊ ಲಾಸ್ಟ್ 6 ತಿಂಗಳ ಪೈಲ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಪೂನಾದಲ್ಲಿ. ಸೊ ಇಲ್ಲಿ ಲೋನಾವಳದಲ್ಲಿ ಒಬ್ಬ ಅಗ್ರಿಕಲ್ಚರ್ ಸರ್ ಅಂತ ಒಬ್ಬ ವ್ಯಕ್ತಿ ನಮ್ಮ ಪ್ರೋಗ್ರಾಮ್ದಲ್ಲಿ ಬಂದಿದ್ರಿ. ಅವರು ಓನರ್ ಇದ್ರಿ. ಅವ್ರು ಒಂದು ಮಾತು ಹೇಳ್ಯಾರ ಸರ್, ನನಗೆ ಇನ್ನೂ ಆ ಮಾತು ನನಗೆ ಜ್ಞಾಪಕ ಇದೆ. ಒಂದು ಮಾತು ಹೇಳ್ಯಾರ ಸರ್, ಸೊ ಭಾರತ ದೇಶದಲ್ಲಿ ರೈತರು ಏನಾದ್ರೂ ಕೆಮಿಕಲ್ ಯೂಸ್ ಮಾಡೋದು ಕಡಿಮೆ ಮಾಡಲಿಲ್ಲ ಅಂದ್ರೆ 20 ವರ್ಷ ಆದ್ಮೇಲೆ ಮದುವೆ ಆದ ಗಂಡ ಹೆಂಡತಿಗೆ ಮಕ್ಕಳೇ ಆಗಲ್ಲ ಅಂತ ಹೇಳೋದು ಸತ್ಯ. ಇದು ಇಷ್ಟು ಸೂಪರ್ ಆಗಿ ಮಾತಾಡೋಲ್ಲ ಸರ್ ಅವರು. ಸರ್ ಅಂತ ನಾಲೆಜಬಲ್ ವ್ಯಕ್ತಿ ಇದ್ರಿ, ದೊಡ್ಡ ಕಂಪನಿ ನಡೆಸ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅಗ್ರಿಕಲ್ಚರ್. ಅವರು ನಿಮ್ಗತ್ಲೇನೆ ಪ್ರಾಡಕ್ಟ್ ಇದ್ದಾವೆ. ಅವ್ರು ಏನ್ ಮಾತ್ರ ಹೇಳಿದ್ರಂದ್ರೆ 20 ವರ್ಷ ವಿಜಯ್ ಸರ್ 20 ವರ್ಷ ತಡ್ರಿ, 20 ವರ್ಷ ಆದ್ಮೇಲೆ ಯಾರು ಗಂಡ ಹೆಂಡತಿ ಮದುವೆ ಆಗ್ತಾರಲ್ಲ ಮಕ್ಕಳೇ ಆಗಲ್ಲ. ಕೆಮಿಕಲ್ ತಿಂದು ನಾವು ಸತ್ತು ಹೋಗ್ತಾ ಇದೀವಿ ಸರ್. ನಿಮ್ ಕಂಪನಿನೂ ರೂಟಲ್ಲಿ ಕೆಲಸ ಮಾಡ್ತಾ ಇದೆ ಸರ್. ಸೊ ಅದಕ್ಕೆ ಸರ್ ಅವರಿಗೆ ಎಲ್ಲ ಲೀಡರ್ಗೂ ನಮಗೂ ಒಂದು ಅಭಿಮಾನ ಇರಬೇಕು ಸರ್, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇವರು ಇಷ್ಟೆಲ್ಲ ಮೋಸ ಮಾಡಿ ದುಡ್ಡು ಮಾಡತ್ತಾರಂದ್ರೆ ನಾವು ಒಳ್ಳೇದು ಕೊಟ್ಟು ದುಡ್ಡು ಮಾಡಕ್ಕೆ ಏನ್ ಪ್ರಾಬ್ಲಮ್ ಇದೆ ಸರ್ ನಮ್ಗೆ? ಎಲ್ಲ ಹಾಸ್ಪಿಟಲ್ ಎಷ್ಟು, ಸೊ ದೇಶದಲ್ಲಿ ವರ್ಲ್ಡ್ ಅಲ್ಲಿ ಎಷ್ಟು ಹಾಸ್ಪಿಟಲ್ ಇದಾವಲ್ಲ ಸರ್, ಹಾಸ್ಪಿಟಲ್ ನಲ್ಲಿ ಒಂದು ಸರ್ವೆ ಇದೆ. ಸರ್ವೆ ಏನಿದೆ ಅಂದ್ರೆ 57% ಏನು ದೇಶದಲ್ಲಿ ವರ್ಲ್ಡ್ ನಲ್ಲಿ ಆಪರೇಷನ್ ಮಾಡ್ತಾರಲ್ಲ 57% ಆಪರೇಷನ್ ಫೇಕ್ ಇರ್ತಾರೆ. ಆಪರೇಷನ್ ಮಾಡುದೇ ಇಲ್ಲ ಸರ್, ಆದ್ರೂ ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ. ಮೋಸ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ನಾವೇನು ಮೋಸ ಮಾಡ್ತಾ ಇಲ್ಲ ಅಣ್ಣ. ಇಲ್ಲಿಂದ ಒಳ್ಳೇದನ್ನು ಕೊಟ್ಟು ದುಡ್ಡು ಮಾಡ್ತಾ ಇದ್ದೀವಿ. ಯಾಕ್ರಿ ಮಾಡಬಾರ್ದು? ಧೈರ್ಯದಿಂದ ಹೋಗುವ ನಾಳೆಯಿಂದ. ಎಸ್ಸಾ? ಸೊ ಎದೆ ಈ ತರ ತಗೊಂಡು ಹೋಗುವ, ನಾವು ಹೆದರುವಂಗಿಲ್ಲ, ಕಣ್ಣಲ್ಲಿ ಕಣ್ಣು ಹಾಕಿ ನೋಡ್ಬೇಕು. ಸೊ ನಾನು ಯಾವ ತರ ಧೈರ್ಯದಿಂದ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಕಣ್ಣಲ್ಲಿ ಕಣ್ಣು ಹಾಕಿ ಮಾತಾಡ್ತಾ ಇದ್ದೀನಿ, ಅದೇ ತರ ನೀವು ನಾಳೆಯಿಂದ ಎಲ್ಲಿ ಹೋಗ್ತೀರಲ್ಲ ಧೈರ್ಯದಿಂದ ಹೋಗೋ. ಓಕೆನಾ? ಯಾಕೆಂದ್ರೆ ನಾವೇನಾದ್ರೂ ಕೊಡಕ್ ಹೋಗ್ತಾ ಇದೀವಿ, ತಗೊಳಕ್ ಹೋಗ್ತಾ ಇಲ್ಲ. ಈ ತರ ಇರ್ಬೇಕು ನಮ್ ಕೈ. ಈ ತರ ಮಾಡ್ರಿ, ಯಾವಾಗ ನಾವು ಕೊಡಕ್ ಹೋಗಿದೀವಲ್ಲ ನಾವು ಹೆದರುವಂಗಿಲ್ಲ. ಯಾವಾಗ ನಾವು ಸೊ ನಮ್ದು ಸ್ಪೀಚ್ ಏನಾದ್ರು ರಿಕ್ವೆಸ್ಟಿಂಗ್ ಸ್ಪೀಚ್ ಆದ್ರೆ, ಸೊ ನೋಡ್ರಿ 2 ಸ್ಪೀಚ್ ಹೇಳ್ತೀನಿ ನಿಮ್ಗೆ. ಯಾವಾಗ ಸೇಲ್ಸ್ ಕಲಿಸ್ತೀರಲ್ಲ ನಾಳೆಗೆ 2 ಸ್ಪೀಚ್ ಇರ್ತವೆ. ಒಂದಿರುತ್ತೆ ರಿಕ್ವೆಸ್ಟಿಂಗ್ ಸ್ಪೀಚ್, ಇನ್ನೊಂದಿರುತ್ತೆ ಅಥಾರಿಟಿ ಸ್ಪೀಚ್. ನಾನ್ ನಿಮ್ ಜೊತೆ ರಿಕ್ವೆಸ್ಟಿಂಗ್ ಸ್ಪೀಚ್ ಮಾಡಕ್ ಬರ್ಲಿಲ್ಲ ಇಲ್ಲಿ, ನನಗೆ ಇನ್ನೊಂದ್ಸಲ ಕರೀಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ನಂದು ಅಥಾರಿಟಿ ಸ್ಪೀಚ್ ಇದೆ. ಸೊ ನಾನು ಒತ್ತಿ ಹೇಳ್ತಾ ಇದ್ದೀನಿ, ನಾನು ಮಧ್ಯದಲ್ಲಿ ಕ್ವಶನ್ ಕೇಳುವಂಗಿಲ್ಲ ಅಂತ ಹೇಳಿದೆ. ಇಲ್ಲ ಬೇಡ, ಅಥಾರಿಟಿ ಇದೆ ನನ್ನ ಕಡೆ, ಅಥಾರಿಟಿ ಸ್ಪೀಚ್ ಇದೆ. ನಿಮ್ದು ಸ್ಪೀಚ್ ಇದೆ ತರ ಇರಬೇಕು ಅಥಾರಿಟಿ ಸ್ಪೀಚ್.
ರೈತರ ಎದುರುಗಡೆ ಹೋದ್ಮೇಲೆ ಇದೇ ತರ ಅಥಾರಿಟಿ ಸ್ಪೀಚ್ ಕೊಟ್ರೆ ರೈತ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗುವಂಗಿಲ್ಲ ಸರ್. ನೀವು ರಿಕ್ವೆಸ್ಟಿಂಗ್ ಸ್ಪೀಚ್ ಮಾಡುವಂಗಿಲ್ಲ. ಅಣ್ಣ ಅರ್ಧ ಎಕರೆ ಹಾಕೋಣ ಪ್ಲೀಸ್ 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 ಪ್ಲೀಸ್, ನನ್ನ ಟಾರ್ಗೆಟ್ ಇದೆಯಲ್ಲ ನಾವು ಅಲ್ವಾ. ನಾಳೆ ಅವಾಗ ನಿಮ್ಗೆ ಸೇಲ್ಸ್ ಕಲಿಸ್ತೀನಲ್ಲ ಸರ್. ಸೊ ಇಂಥ ಮಾತು ಕಲಿಸ್ತೀನಿ ಸರ್, ಬ್ರೇಕ್ ಥ್ರೂ ಇದೆ. ಏನಪ್ಪ ಮಾಡಬೇಕು, ಅವನು ಕೆಳಗಡೆ ಬಾಂಬ್ ಹಚ್ಚಿ ರಿಮೋಟ್ ನಮ್ಮ ಕೈ ತಗೋದು. ಏನಾದ್ರೂ ಡಿಂಗಡೋಗಿ ಅಟಕ್ ಮಾಡಿದ್ರೆ ಒತ್ತಲೇನ್ ಕೇಳ್ಬೇಕು. ಲೈನ್ ಹಿಂಗ್ ಮಾತಾಡೋದಲ್ಲ ಸರ್, ಅಣ್ಣ ಲೈನ್ ಏನ್ ಮಾತಾಡ್ತಿಲ್ಲ ಅದೇ ನಿಮ್ಗೆ ನಾನು ನಾಳೆ ಕಲಿಸ್ತೀನಿ ಸರ್. ಕಾನ್ಸೆಪ್ಟ್ ಸೆಲ್ಲಿಂಗ್ ಕಲಿಸ್ತೀನಿ, ಇಮೋಷನಲ್ ಸೆಲ್ಲಿಂಗ್ ಕಲಿಸ್ತೀನಿ. ಇಮೋಷನ್ ಇಂದ ಯಾವ ತರ ಮಾರಾಟ ಮಾಡಬೇಕು, ಕಾನ್ಸೆಪ್ಟ್ ಯಾವ ತರ ಮಾರಾಟ ಮಾಡಬೇಕು. ಪ್ರಾಡಕ್ಟ್ ಮಾರಾಟ ಮಾಡುವಂಗಿಲ್ಲ, ಕಾನ್ಸೆಪ್ಟ್ ಮಾರಾಟ ಮಾಡಬೇಕು ನಾವು, ಅದನ್ನ ನಿಮ್ಗೆ ನಾನು ಕಲಿಸ್ತೀನಿ. ಸೊ ಆಮೇಲೆ ಕನ್ಸಲ್ಟ್ ಸೆಲ್ಲಿಂಗ್ ಯಾವ ತರ ಮಾಡಬೇಕು, ನೀಡ್ ಬೇಸ್ ಸೆಲ್ಲಿಂಗ್ ಯಾವ ತರ ಮಾಡಬೇಕು, ಸೇಲ್ಸ್ ಒಂದು 15 ಪ್ರಕಾರ ನಿಮ್ಗೆ ಕಲಿಸ್ತೀನಿ. ಸೊ ನಾನು ಎಲ್ಲಿಂದ ಕಲಿತೆ ಅಂದ್ರೆ, ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಸಕ್ಸಸ್ಫುಲ್ ಆದಂತ ಸೇಲ್ಸ್ ಟ್ರೈನರ್ 8 ಲಕ್ಷ ರೂಪಾಯಿ ತಗೋತಾನ್ರಿ. ನಾನು ಹೋಗ್ಲಿಲ್ಲ, ಅವ್ನ ಕಡೆಯಿಂದ ಯಾರು ಕಲ್ತು ಬಂದ್ರಲ್ಲ ಅವ್ನು ನಾನು ಪ್ರೋಗ್ರಾಮ್ ತಗೊಂಡೆ. ದಿಲ್ಲಿಗೆ ಹೋಗಿ 35,000 ರೂಪಾಯಿ ಕೊಟ್ಟು ಅಲ್ಲಿಂದ ನಾನು ಕಲಿತೆ. ಅದನ್ನ ಅವನ ಹೆಸರಿದೆ ಸ್ಮಿತ್ ಅಂತ ಹೇಳಿದೆ. ಅವ್ನು 8 ಲಕ್ಷ ರೂಪಾಯಿ ತಗೋತಾನೆ ಸರ್ ಸೇಲ್ಸ್ ಪ್ರೋಗ್ರಾಮ್. ಸೊ ಅದನ್ನೆಲ್ಲ ನಿಮ್ಗೆ ನಾನು ನಾಳೆ ಕೊಡ್ತೀನಿ, ಓಕೆನಾ ಸರ್? ನಾನು ನಂದಿಲ್ಲ, ಇದು ಎಲ್ಲ ಕಡೆ ನಾನು ಕಲೆಕ್ಷನ್ ಮಾಡ್ಕೊಂಡು ತಂದೀನಿ, ಅದನ್ನ ನೀವು ಕೊಡ್ಬೇಕು ಖುಷಿ ಖುಷಿ, ಓಕೆನಾ? ನೀವು ಸ್ವಲ್ಪ ಒಂದ್ಸಲ ಎಲ್ಲರೂ ಸ್ಮೈಲ್ ಕೊಡ್ರಿ, ನೀವು ಮಾಡಿ. ಇನ್ನೊಂದ್ಸಲ ಚೀ. ಸೊ ಏನಪ್ಪ ಮೊದಲನೇ ಸೆಷನ್ ಕನ್ಕ್ಲೂಷನ್ ಅಂದ್ರೆ, nobody will change you, nobody will change your condition. ಸೊ ನಮ್ಮನ್ನ ಈ ಜಗತ್ತಿನಲ್ಲಿ ಇನ್ನೊಬ್ರು ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ನಮ್ಮನ್ನ ಯಾರು ಬದಲಾವಣೆ ಮಾಡ್ತಾರೆ ಅಂದ್ರೆ ನಾವೇ ಬದಲಾವಣೆ ಮಾಡಬೇಕು. ಸೊ ನಮ್ಮನ್ನ ಯಾರು ಬದಲಾವಣೆ ಮಾಡ್ತಾರೆ? ಪ್ರಧಾನ ಮಂತ್ರಿಯವರು, ನಮ್ಮ ಕಂಪನಿ ಓನರು, ನಮ್ಮ ಸೈಡ್ದವರು, ನಮ್ಮ ಲೀಡರು ನಮ್ಮನ್ನ ಬದಲಾವಣೆ ಮಾಡಕ್ ಆಗಲ್ಲ. ಸೊ ಅವರೆಲ್ಲ ನಮ್ಗೆ ಗೈಡ್ ಮಾಡ್ತಾರೆ, ಅವರೆಲ್ಲ ನಮ್ಗೆ ಡೈರೆಕ್ಷನ್ ಕೊಡ್ತಾರೆ, ಅಪರ್ಚುನಿಟಿ ಕೊಡ್ತಾರೆ ನಮ್ಮ ಸರ್ ಅವರು ನಮ್ಗೆ. ಆದ್ರೆ ಆ ದಾರಿಯಲ್ಲಿ ನಡೆದು ಯಾರಪ್ಪ ನಿರ್ಧಾರ ಮಾಡ್ತಾರೆ ಅಂದ್ರೆ ನಾವೇ. ಈ ಜಗತ್ತಿನಲ್ಲಿ ನಮ್ಮನ್ನು ಯಾರಪ್ಪ ಬದಲಾವಣೆ ಮಾಡಕ್ ಸಾಧ್ಯ ಅಂದ್ರೆ ಒಬ್ಬೇ ವ್ಯಕ್ತಿ ಇದ್ದಾನ್ರಿ. ಅವನು ಈ ತರ ಮಾಡ್ತಾರೆ ಸ್ವಲ್ಪ. ಒಂದ್ ಮಾತು ಹೇಳ್ತೀನಿ ನೋಡಿ ಸರ್, ಒಂದ್ ಮಾತು ಹೇಳ್ತೀನಿ. ಯಾಕೆ ಇದ್ರ ರೆಫರೆನ್ಸ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ ರೀ. ಹಿಂಗಂತಾರೆ ಸರ್, सो स्वर्ग जाने के लिए पहले मरना पड़ता है. कोई और मरे और हम स्वर्ग जाए ऐसा हो नहीं सकता है सर. और हमको स्वर्ग नಮಗೆ ಸ್ವರ್ಗಕ್ಕೆ ಹೋಗಬೇಕಂದ್ರೆ ನಮಗೆ ಮೊದಲು ಸಾಯಬೇಕಾಗುತ್ತೆ. ಇನ್ನೊಬ್ಬರು ಸಾಯಲಿ, ನಾವು ಸ್ವರ್ಗಕ್ಕೆ ಹೋಗ್ಲಿ, ಆಗಾಗ ಯಾವ ಕಾಲಕ್ಕೂ ಆಗಲ್ಲ ಸರ್. ಸೊ ನಾವೇ ಇದನ್ನ ಮಾಡಬೇಕು. ಇದೆಲ್ಲ ನಾವು ತಿಳುವಳಿಕೆಯಿಂದ ತಿಳ್ಕೋಬೇಕು. ಇದನ್ನೇ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಓಕೆನಾ? ಒಳ್ಳೆ ಸಂಸ್ಕಾರ ನಮ್ಮ ಮಕ್ಕಳು ಕೊಡ್ಬೇಕು. ನಮ್ಮ ಮಕ್ಕಳಿಂದ ಒಳ್ಳೆ ಕಾರ್ಯ ಆಗ್ಬೇಕಂತ ಹೇಳಿ ಮಕ್ಕಳನ್ನ ತಯಾರು ಮಾಡ್ಬೇಕಂದ್ರೆ ಯಾರಪ್ಪ ತಯಾರು ಮಾಡ್ತಾರೆ ಅಂದ್ರೆ ಸ್ಕೂಲು ಕಾಲೇಜ್ ಮಕ್ಕಳನ್ನ ತಯಾರು ಮಾಡಲ್ಲ, ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಯಾರನ್ನೇ ತಯಾರು ಮಾಡ್ತಾರೆ ಅಂದ್ರೆ ತಂದೆ ತಾಯಿನೇ ಮಾಡ್ತಾರೆ. ತಂದೆ ತಾಯಿ ಅಜ್ಞಾನದಲ್ಲಿದ್ರೆ ಏನು ಆಗಲ್ಲ. ಸೊ ಒಂದೊಂದು ಮಾತು ಹಿಡುವ, ಮುಂದೆ ಹೋಗುವ ಸರ್. ಇಬ್ಬರು ಸರ್ ಟೈಮ್ ಇದೆಯಲ್ಲ? दोनों वाजता आता किती वाजले? 1 वाजले. ब्रेक ಬೇಕಾ ನಿಮಗೆ? ಬೇಡ, ಅರ್ಧ 1 ತಾಸು ಕಂಟಿನ್ಯೂ ಕರು, 1 ಅವರ್ ಕಂಟಿನ್ಯೂ ಮಾಡು, ಓಕೆನಾ ಸರ್? ಡೈರೆಕ್ಟ್ಲಿ ಲಂಚ್ ಬ್ರೇಕ್ ತಗೊಳ್ಳಿ, ಓಕೆ? ಫಾಸ್ಟ್ ಮುಂದೆ ಹೋಗುವ. ಇವ್ರು ಇಬ್ಬರು ಪುಷಪ್ ಹೊಡಿತಾ ಇದ್ದಾರೆ ಸರ್, ಇಬ್ಬರು ಪುಷಪ್ ಹೊಡಿತಾ ಇದ್ದಾರೆ. ಒಬ್ಬ ಬಾಡಿಯನ್ನು ಬೆಂಡ್ ಮಾಡಿ ಹೊಡಿತಾ ಇದ್ದಾನೆ ಸರ್, ಇವ್ನು ಬ್ಯಾಡ್ ಪುಷಪ್ ಹೊಡಿತಾ ಇದ್ದಾನೆ, ಇನ್ನೊಬ್ಬ ಗುಡ್ ಪುಷಪ್ ಹೊಡಿತಾನೆ. ಇಬ್ಬರು ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಇವನ್ಕಿಂತ ಇವನು ಕೆಳಗಿನ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ಅಂದ್ರೆ ಬಾಡಿ ಬೆಂಡ್ ಮಾಡಿ ಹೊಡಿತಾ ಇದ್ದಾನೆ. ಆದ್ರೆ ಇವನು ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು ಸರ್. ಸೊ ಹಾರ್ಡ್ ವರ್ಕ್ ಇವನು ಮಾಡ್ತಾ ಇದ್ದಾನೆ, ಇವನು ಮಾಡ್ತಾ ಇದ್ದಾನೆ. ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅದು ಡೈರೆಕ್ಷನ್ ಡಿಫ್ರೆನ್ಸ್ ಇದೆ. ನಾನು ಕೋಚ್ ಅಂತೇಳಿ ನಿಮ್ಗೆ ಡೈರೆಕ್ಷನ್ ಕೊಡಕ್ ಬಂದಿನಿ ಸರ್. ಇಲ್ಲಿವರೆಗೆ ನಿಮ್ಮ ಜೀವನದಲ್ಲಿ 40 ವರ್ಷ ನೀವು ಹಾರ್ಡ್ ವರ್ಕ್ ಮಾಡಿದ್ರಿ, 50 ವರ್ಷ ಹಾರ್ಡ್ ವರ್ಕ್ ಮಾಡಿದ್ರಿ. ಏನು ಸಾಧನೆ ಮಾಡಬೇಕು ಅಷ್ಟು ಸಾಧನೆ ಮಾಡಲಿಲ್ಲ. 2 ದಿನದ ಪ್ರೋಗ್ರಾಮ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಈ ಐಡಿಯಾನ ಮುಂದೆ 3 ವರ್ಷ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸೂಪರ್ ಬದಲಾವಣೆ ಆಗುತ್ತೆ. ನಾನು ಒತ್ತಿ ಹೇಳ್ತಾ ಇದ್ದೀನಿ. ಒಂದ್ಸಲ ಚಪ್ಪಾಳೆ ಹೊಡಿ. ನಮ್ಮ ಜೀವನದಲ್ಲಿ ಯಾರಪ್ಪ ಬದಲಾವಣೆ ಮಾಡಬಹುದು ಅಂದ್ರೆ ಕ್ಲಿಯರ್ ಆಯ್ತು. 5-6 ಜನ ಕುರುಡರಿದ್ದಾರೆ. ಜೀವನದಲ್ಲಿ ಯಾವ ಕಾಲಕ್ಕೂ ಆನೆಯನ್ನು ನೋಡ್ಲಿಲ್ಲ. ಅವ್ರ ಎದುರುಗಡೆ ಒಂದು ವಿಶಾಲವಾದಂತ ಭವ್ಯವಾದಂತ ಒಂದು ಆನೆಯನ್ನು ತಂದಿಟ್ರಿ. ಒಬ್ಬ ವ್ಯಕ್ತಿ ಆನೆ ಬಾಲಿ ಕೈಯಲ್ಲಿ ಹೇಳ್ತಾ ಇದ್ದಾನೆ, ಆನೆ ಅಂದ್ರೆ ಅಣ್ಣ ಸೊ ಹದ್ದಿನ ತರ ಇದೆ ಅಂದ್ರೆ ಇದೆ ಅಂತ ಹೇಳ್ತಾ ಇದ್ದಾನೆ. ಜೀವನ ಕಾಲದಲ್ಲಿ ಇವರೆಲ್ಲರೂ ಕುರುಡರು.
ಜೀವನದಲ್ಲಿ ಯಾವಾಗಲೂ ಆನೆಯನ್ನು ನೋಡಲಿಲ್ಲ, ಆನೆ ಬಗ್ಗೆ ಐಡಿಯಾನೇ ಇಲ್ಲ ಇವರಿಗೆ. तो इन्होंने कभी जीवन में हाथी को देखा नहीं, हाथी के बारे में सुना नहीं और हाथी के बारे में महसूस नहीं किया। ऐसे अन्य लोगों के सामने जब विशाल हाथी को रखा गया, वो व्यक्ति आने बाली कहे चलता इದ್ದಾನೆ, ಆನೆ ಅಂದ್ರೆ ಹಗ್ಗದ ತರ. वो व्यक्ति ಆನೆ ಹೊಟ್ಟಿ ಕೈ ಚೇಳ್ತಾ ಇದ್ದಾನೆ, ಆನೆ ಅಂದ್ರೆ ಗೋಡೆ ತರ ಇರುತ್ತೆ. वो व्यक्ति ಆನೆ ಕಾಲಿ ಕೈ ಚೇಳ್ತಾ ಇದ್ದಾನೆ, ಆನೆ ಅಂದ್ರೆ ಮರದ ತರ ಇರುತ್ತೆ. वो व्यक्ति ಹಲ್ಲಿ ಕೈ ಚೇಳ್ತಾ ಇದ್ದಾನೆ, ಆನೆ ಅಂದ್ರೆ ಬಾಣ ಎರೋ ಇದ್ದಂಗೆ. वो व्यक्ತಿ ಕಿವಿ ಕೈಯೇ ಹೇಳ್ತಾ ಇದ್ದಾನೆ, ಆನೆ ಅಂದ್ರೆ ಸೊ ಏನಿದೆ ಬೀಸಣಿಕೆ ಇದ್ದಂಗೆ ಅಂತ ಹೇಳ್ತಾ ಇದ್ದಾನೆ. ಸೊ ಮರ ಇದ್ದಂಗೆ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಆನೆ ಸೊಂಡಿ ಕೈ ಹೇಳ್ತಾನೆ, ಆನೆ ಅಂದ್ರೆ ಹಾಗಿದ್ದಂಗೆ. ಕ್ವಶನ್ ಏನಿದೆ ನಿಮ್ಗೆಲ್ಲರಿಗೂ ತುಂಬಾ ಯೋಚನೆ ಮಾಡಿ ಹೇಳ್ರಿ. ಸೊ ಇವರೆಲ್ಲರೂ ಜೀವನ ಕಾಲದಲ್ಲಿ ಕುರುಡ್ರು. ಇವ್ರಿಗೆ ಆನೆ ಬಗ್ಗೆ ಏನು ಐಡಿಯಾ ಇಲ್ಲ. ಒಂದೊಂದು ಪಾರ್ಟ್ ಕೈ ಹೆಚ್ಚಿ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ. ಇವರು ಸತ್ಯ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಎಷ್ಟು ಜನ ಅಂತೀರಿ ಸತ್ಯ ಹೇಳ್ತಾರೆ? ಕೈ ಎತ್ತಿ ಹೇಳಿ. ಯಾಕಂದ್ರೆ ಅವ್ರಿಗೆ ಐಡಿಯಾನೇ ಇಲ್ಲ ಆನೆ ಬಗ್ಗೆ. ಅವ್ರಿಗೆ ಏನ್ ಐಡಿಯಾ ಬಂತ ಅದೇ ಹೇಳ್ತಾ ಇದ್ದಾರೆ ಅವ್ರು. ಎಷ್ಟು ಜನ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ? ಯಾಕಂದ್ರೆ ಅವ್ರಿಗೆ ಗಿಡ ಅನ್ನೋದು ಗೊತ್ತ ಹೆಂಗಾಯ್ತ್ರಿ ಸರ್? ಗಿಡಾನು ಗೊತ್ತಿಲ್ಲ. 99% ಜನ ಏನ್ ಹೇಳಿದ್ರು ಅಂದ್ರೆ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಮಾತ್ರ ಕುರುಡ್ರು, ನಾವು ಕುರುಡ್ರಲ್ಲ ಅಣ್ಣ, ನಮ್ ಕಣ್ಣಿದ್ದಾವಲ್ಲ. ಸೊ ಇವ್ರು ಯಾವ ಪ್ರಕಾರ ಹೇಳ್ತಾ ಇದಾರಲ್ಲ, ಆನೆ 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 ಅಂದ್ರೆ ಬಾಲ ಹಿಡಿದು ಹೇಳ್ತಾ ಇದ್ದಾನೆ, ಆ ಹಗ್ಗ ಅಂತ ಹೇಳ್ತಾ ಇದ್ದಾನೆ. ರಿಯಲಿ ಇವ್ನು ಮಾತ್ರ ಸತ್ಯ ಅಂತ ಹೇಳಿದ್ರಲ್ಲ ನೀವು. ಸತ್ಯ ಅಂದ್ರೆ ಆನೆ ಅಂದ್ರೆ ಹಗ್ಗನ ಮತ್ತೆ ಅಜ್ಞಾನದಿಂದ ಹೇಳ್ತಾ ಇದ್ದಾನೆ ಅವನು. ಜ್ಞಾನದಿಂದ ಹೇಳ್ತಾ ಇಲ್ಲ ಅವನು, ಕುರುಡು ಅವನು, ಅಜ್ಞಾನದಿಂದ ಹೇಳ್ತಾ ಇದ್ದಾನೆ. ಸೊ ನಮ್ಮ ಜೀವನದಲ್ಲಿ 40 ವರ್ಷ ನೀವು ಜೀವನದ ಬಗ್ಗೆ ಏನು ತಿಳ್ಕೊಂಡಿರಿ. 40 ವರ್ಷ ನೀವು ಜೀವನದ ಬಗ್ಗೆ ಏನು ಸೊ ದುಡ್ಡಿನ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ರಿಲೇಷನ್ ಬಗ್ಗೆ, ಈ ದೇಶದ ಬಗ್ಗೆ, ಸಮಾಜದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಸೊ ಅಧ್ಯಾತ್ಮದ ಬಗ್ಗೆ, ಜೀವನದ ಉದ್ದೇಶದ ಬಗ್ಗೆ ಏನ್ ತಿಳ್ಕೊಂಡಿರಿ, ಅದು ಮಾತ್ರ ನೀವು ಬಾಲದ ಬಗ್ಗೆ ತಿಳ್ಕೊಂಡಿರಿ. ಇಲ್ಲಿವರೆಗೆ ನೀವು ವಿಶಾಲವಾದಂತ ಆನೆಯ ಬಗ್ಗೆ ತಿಳ್ಕೊಂಡಿಲ್ಲ. ಇವಾಗ 2 ದಿನ ನಿಮ್ ಜೊತೆ ನಾನು ಮಾತಾಡಬೇಕು ವಿಶಾಲವಾದ ಆನೆಯ ಬಗ್ಗೆ. ಇಲ್ಲಿವರೆಗೆ ನಾವೇನು 1 ಕೋಟಿ 5 ಕೋಟಿ ಏನು ಓಡಾಡತ್ತಿದೀವಲ್ಲ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಮನೆ ಕಟ್ಟಬೇಕು. ಸೊ ನಮ್ಮ ಅಣ್ಣ ಮನೆ ಕಟ್ಟ, ನಾವು ದೊಡ್ಡ ಮದುವೆ ಮಾಡೋಣ, ಅವ್ರಿಗಿಂತ ದೊಡ್ಡದು ಮಾಡಿ ತೋರಿಸ್ಬೇಕಿದೆ. ಬಾಲ ಅಷ್ಟೇ ಹಿಡಿದಿರಿ ನೀವು, ಅದು ಬಾಲನೂ ಆಗೋಲ್ಲ ನಮ್ಮ ಕಡೆ. ಜೀವನ ಪರಮಾತ್ಮ ನಮ್ಮನ್ನು ಯಾಕ್ರಿ ಇಲ್ಲಿ ಕೊಟ್ಟಿದ್ದಾನೆ ಅಂದ್ರೆ, ವಿಶಾಲವಾದಂತ ಕೆಲಸ ನಮ್ಮ ಕಡೆಯಿಂದ ನಿಮ್ ಕಡೆಯಿಂದ ಆಗ್ಬೇಕು ಅಂತ ಹೇಳಿ ದೇವರು ನಮ್ಮನ್ನು ನಿಮ್ಮನ್ನ ಇಲ್ಲಿ ಕಳಿಸಿದ್ದಾನೆ. ಅದು ನಾವು ಬಾಲ ಹಿಡ್ಕೊಂಡೇ ಓಡಾಡ್ತಿದೀವಿ. ಸಮಾಜದಲ್ಲಿ ಎಲ್ಲರೂ ದುಡ್ಡು 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 ಮೋಸ ಮಾಡತ್ತಾರೆ ಸರ್. ಸೊ ಇದು ಒಂದೇ ಕಂಪನಿ ಸರ್. ಇಲ್ಲಿವರೆಗೆ ನಾನು 500 ಕಂಪನಿ ಟ್ರೈನಿಂಗ್ ಕೊಟ್ಟಿದ್ದೆ ನೆಟ್ವರ್ಕ್ ಮಾರ್ಕೆಟಿಂಗ್ ದಲ್ಲಿ. ಸೊ ಮೊದಲನೇ ಕಂಪನಿ ಇಂಥ ಕಂಪನಿ. ಜಾಧವ್ ಸರ್ ಜೊತೆ ಬೆಳಗ್ಗೆ ಯಾವಾಗ ಮಾತಾಡಿದಿಲ್ಲ, ಮೊದಲನೇ ಕಂಪನಿ ಸರ್ ಇದು. ಕಂಪನಿ ಹೇಳ್ತಾ ಇದೆ ರೈತರಿಗೆ ಪ್ರಾಡಕ್ಟ್ ಮಾರುವಂಗಿಲ್ಲ, ರೈತರಿಗೆ ಮಾತ್ರ ನೀವು ಅಭಿಪ್ರಾಯ ಕೊಡ್ರಿ, ಅಂಗಡಿಯಿಂದ ಒಂದು ಪ್ರಾಡಕ್ಟ್ ತರಬೇಕು ಅಂತ ಸರ್. ಎಲ್ಲ ಕಂಪನಿಗಳು ಒತ್ತಿ ಹೇಳ್ತಾ ಇದ್ದಾರೆ ಮಾರು ಮಾರು ಮಾರು. ಆದ್ರೆ ಸರ್ ಮುಂಜಾನೆ ಅಡಾನಿ ಅಂಗಡಿ ತೋರಿಸ್ಕೊಂಡು ಬಾ. ಗ್ರೇಟ್ ಸರ್, ಗ್ರೇಟ್. ಇನ್ನೊಂದ್ಸಲ ಗ್ರೇಟ್ ಸರ್, ಗ್ರೇಟ್ ಸರ್, ಗ್ರೇಟ್ ಸರ್. ಆನೆಯನ್ನು ನಾವು ನೋಡ್ಬೇಕು. ನಮ್ಮ ಜೀವನದ ಪರಮ ಉದ್ದೇಶವನ್ನು ನಾವು ತಿಳ್ಕೋಬೇಕು. 5 ನಿಮಿಷ ಹೋಗ್ಬೇಕಲ್ಲ, 1 by 1 ಯಾರಿಗೆ ಹೋಗ್ಬೇಕಲ್ಲ ಅವ್ರಿಗೆ ಅಷ್ಟೇ ಹೋಗ್ಬೇಕು. ವಾಶ್ರೂಮ್ ಯಾರಿಗೆ ಹೋಗ್ಬೇಕಲ್ಲ ಅವ್ರಿಗೆ ಹೋಗ್ಬೇಕು. ಎಸ್, ಅಲ್ಬರ್ಟ್ ಐನ್ಸ್ಟೈನ್ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ. ಪ್ರೋಗ್ರಾಮ್ ಕಂಟಿನ್ಯೂ ಇರುತ್ತೆ ಸರ್, ಯಾರಿಗೆ ಹೋಗ್ಬೇಕು ಜಲ್ದಿ ಬನ್ನಿ. ಸೊ ಅಲ್ಬರ್ಟ್ ಐನ್ಸ್ಟೈನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾ ಇದ್ದಾನೆ ಸರ್, ಗ್ರೇಟ್ ಸೈಂಟಿಸ್ಟ್ ಅಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾ ಇದ್ದಾನೆ, ಇವನಂತಾನೆ ಇನ್ಸಾನಿಟಿ ಅಂತಾನೆ. ಇನ್ಸಾನಿಟಿ ಅಂದ್ರೆ ಏನಪ್ಪಾ? ಫುಲಿಸ್ನೆಸ್.
ಫುಲಿಶ್ನೆಸ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಟುಪಿಡಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಮ್ಯಾಡ್ನೆಸ್ ಅಂದ್ರೆ ಏನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮೂರ್ಖರು ಅಂತ ಹೇಳ್ತಾನೆ. ಯಾರಿಗೆ ಹೇಳ್ತಾ ಇದ್ದಾನೆ ಮೂರ್ಖರು ಅಂತ ಹೇಳಿ? ಸೊ ಯಾರಿಗೆ ಹೇಳ್ತಾ ಇದ್ದಾನೆ ಅಂದ್ರೆ ಡೂಯಿಂಗ್ ದ ಸೇಮ್ ಥಿಂಗ್ ಓವರ್ ಅಂಡ್ ಓವರ್ ಅಗೇನ್ ಅಂಡ್ ಎಕ್ಸ್ಪೆಕ್ಟಿಂಗ್ ಡಿಫ್ರೆಂಟ್ ರಿಸಲ್ಟ್ಸ್ ಯಾರಿದಾರಲ್ಲ ಅವರೆಲ್ಲರೂ ಮೂರ್ಖರು ಅಂತ ಹೇಳ್ತಾನೆ. 40 ವರ್ಷದಿಂದ ಅದೇ ಡೈಲಿ ಮಾಡ್ತಾ ಇದೀವಿ. ಬೆಳಗ್ಗೆ ಹೇಳ್ತೀವಿ, ಸೊ ಕೆಲಸ ಮಾಡ್ತೀವಿ, ಜಾಬ್ ಮಾಡ್ತೀವಿ, ಬೆಳಗ್ಗೆ ಎದ್ದು ಅದೇ ಡೈಲಿ ಮಾಡ್ತಾ ಇದೀವಿ. ಕರೋಡ್ಪತಿ ಆಗ್ಬೇಕಂತ ಹೇಳಿ ಯೋಚನೆ ಮಾಡಿದ್ರೆ ಮೂರ್ಖರಿಲ್ಲ ಅಂದ್ರೆ ಇನ್ಯಾರು ಅಂತ ಹೇಳ್ತಾ ಇದ್ದಾನೆ. ಜೀವನದಲ್ಲಿ ಸಖತ್ತಾದ ಸಕ್ಸಸ್ ಅನ್ನು ಪಡಿಬೇಕಂದ್ರೆ ಇವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಡಿಫ್ರೆಂಟ್ ಏನಾದ್ರೂ ಮಾಡು ಅಂತ ಹೇಳ್ತಾ ಇದ್ದಾನೆ. ಡಿಫ್ರೆಂಟ್ ಏನಾದ್ರೆ ಮಾಡು. ಎಲ್ಲರೂ ಜಾಬ್ ಎಲ್ರಿ ಸಿಗ್ಬೇಕು ಜಾಬಾ? ನಂದು ಎಜುಕೇಶನ್ ಸಂಸ್ಥೆ ಇದೆ ಅಂತ ಹೇಳಿ ನಾನು ನಾಲೆಜ್ ಇಡ್ತೀನಿ. ಸೊ ದೇಶದಲ್ಲಿ 50,000 ಡಿಗ್ರಿ ಕಾಲೇಜಸ್ ಇದಾವ್ರಿ. 50,000 ಡಿಗ್ರಿ ಕಾಲೇಜಲ್ಲಿ 4.5 ಕೋಟಿ ಮಕ್ಕಳು ಇವಾಗ ಕಲಿತಾ ಇದ್ದಾರೆ, ಡಿಗ್ರಿ ಕಲಿತಾ ಇದ್ದಾರೆ. ಡಿಗ್ರಿ ಇಂಜಿನಿಯರಿಂಗ್, MBA ಡಿಗ್ರಿ ಕಲಿತಾ ಇದ್ದಾರೆ, MBBS ಈ ತರ ಡಿಗ್ರಿ ಕಲಿತಾ ಇದ್ದಾರೆ. ಪ್ರತಿ ವರ್ಷನೂ 1.5 ಕೋಟಿ ಮಕ್ಕಳು ಡಿಗ್ರಿ ತಗೊಂಡು ಹೊರಗೆ ಬರ್ತಾ ಇದ್ದಾರೆ ಸರ್. ಯಾವ ದೇಶನೂ 1.5 ಕೋಟಿ ಮಕ್ಕಳಿಗೆ ಸೊ ಜಾಬ್ ಕೊಡಕ್ ಸಾಧ್ಯ ಇಲ್ಲ. ಸರ್ಕಾರ 20 ಲಕ್ಷ ಕೊಡ್ತದ್ರಿ ಸರ್. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ಪ್ರೈವೇಟ್ ಕಂಪನಿ ಕೂಡಿ 40 ಲಕ್ಷ ಜನರಿಗೆ ನಾವು ನೌಕರಿ ಕೊಡ್ಬೋದು. ಸೊ ಇನ್ನು 1 ಕೋಟಿ ಜನರಿಗೆ ಪ್ರತಿ ವರ್ಷನೂ 1 ಕೋಟಿ ಮಕ್ಕಳಿಗೆ ಡಿಗ್ರಿ ತಗೊಂಡು ಬಂದಂತ ಮಕ್ಕಳಿಗೆ ನೌಕರಿನೇ ಇಲ್ಲ ಸರ್ ದೇಶದಲ್ಲಿ. ಮೋಸ ಆಗ್ತಾ ಇದೆ ನಮ್ಮ ಜೊತೆ. ನಿಮ್ಗೆ ಐಡಿಯಾ ಬರ್ತಾ ಇಲ್ಲ. ನಮ್ಗೆ ಎಲ್ಲಿ ಮೋಸ ಆಗ್ತಾ ಇದೆ ಅಂದ್ರೆ ಇಲ್ಲಿ ಬರೆದಿದ್ದೀನಿ ನೋಡಿ ಸರ್. ಮೋಸ ಇಲ್ಲೇ ಆಗ್ತಾ ಇದೆ. ಮೋಸ ಎಲ್ಲಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಆಗ್ತಾ ಇದೆ. ಇವೆರಡು ಮೋಸ ಉಳಿತು ಅಂದ್ರೆ 40% ದುಡ್ಡು ಉಳಿಬಿಡುತ್ತೆ ನಮ್ಗೆ. ಮೋಸ ಅಲ್ಲೇ ಆಗ್ತಾ ಇದೆ ನಮ್ಗೆ. ತಂದೆ ತಾಯಿ ಜಾಬ್ 80% 90% ಬೇಡಣ, ಬೇಡ. ಅದು ಅಲ್ಲಿಂದ ಏನೂ ಆಗಲ್ಲ. ಕ್ಲಾರಿಟಿ ಇಲ್ಲ, ಸಂಸ್ಕಾರ ಇಲ್ಲ. ಸೊ ಅದು ಹೋಗ್ಲಿ, ಆದ್ರೆ ತಂದೆ ತಾಯಿ ಕಲಿಸ್ಬೇಕು. ಇಂಥ ಪ್ರೋಗ್ರಾಮ್ದಲ್ಲಿ ಕೂಡಿಸ್ರಿ, ನಿಮ್ಮ ಮಕ್ಕಳಿಗೆ ಕ್ಲಾರಿಟಿ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ವಿತ್ ಫ್ಯಾಮಿಲಿ ಬನ್ನಿ ಸರ್. ನಾನು ರೆಕಮೆಂಡ್ ಮಾಡ್ತೀನಿ. ಮದುವೆ ಆಗಿದ್ರೆ ಮನೆಯವರು ಕರ್ಕೊಂಡು ಬನ್ನಿ ಸರ್. ಆಗ್ಲೇ ಕ್ಲಾರಿಟಿ ಸಾರಿ ಫಸ್ಟ್ ಸೆಷನ್ ನೀವು ಕೊಡುವಾಗ ನಾನು ಜಾಸ್ತಿ ಆಗ್ತೆ. ಯಾಕಂದ್ರೆ ಒಂದೇ ಫೀಲ್ ನನ್ನ ಹಸ್ಬೆಂಡ್ ಕರ್ಕೊಂಡು ಬರ್ಲಿಲ್ಲಲ್ಲ ಅನ್ನೋ ಫೀಲ್ ನಾನು ಆಗ್ತೆ. ನೆಕ್ಸ್ಟ್ ಟೈಮ್ ಮಿಸ್ ಮಾಡಬೇಡಿ ಸರ್. ನೆಕ್ಸ್ಟ್ ಟೈಮ್ ಮಿಸ್ ಮಾಡಬೇಡಿ. ಅಲ್ಲಿ ಐನ್ಸ್ಟೈನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇನ್ಸಾನಿಟಿ ಅಂತ ಹೇಳ್ತಾ ಇದ್ದಾನೆ, ಫುಲಿಶ್ನೆಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಅದೇ ಮಾಡ್ತಾ ಇದ್ವಿ, ಅದೇ ಮಾಡಿ ಡಿಫ್ರೆಂಟ್ ರಿಸಲ್ಟ್ಸ್ ಬರಲ್ಲ ಸರ್. ಇನ್ನೊಂದು ಮಾತು ಹೇಳ್ತೀವಿ, ಒಂದು ಮಾತು ಕೇಳಿರ್ಲಿ. 2 ಇರ್ತಾವೆ ಸರ್ ಜೀವನದಲ್ಲಿ. 2 ಇರ್ತಾವೆ. ಇಲ್ಲಿ ಬರೀತೀನಿ, ನಡು ಬರೀತೀನಿ. 2 ಇರ್ತಾವೆ. ಒಂದಿರುತ್ತೆ ಸತ್ಯ, ಒಂದಿರುತ್ತೆ ಸತ್ಯ. ಇದ್ರ ಕನ್ನಡದಲ್ಲಿ ಬರೀರಿ ಸತ್ಯ ಅಂತ ಹೇಳಿ ಬರೀರಿ. ಟ್ರೂತ್ ಅಂತಾರೆ ಕನ್ನಡ, ಇಂಗ್ಲಿಷ್ ನಲ್ಲಿ ಟ್ರೂತ್. ಒಂದಿರುತ್ತೆ ಸತ್ಯ. ಇಲ್ಲಿ ನೋಡ್ರಿ ಸ್ಕ್ವೇರ್ ಹಾಕಿನಕ್ಕೆ ಇದನ್ನ ಬರ್ಕೋರಿ. ಒಂದು ಜೀವನದಲ್ಲಿ ಒಂದು ಸತ್ಯ ಇರುತ್ತೆ, ಅದಕ್ಕೆ ಟ್ರೂತ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಸತ್ಯ ಅಂತ ಬರೀರಿ. ಆಮೇಲೆ ಇನ್ನೊಂದಿರುತ್ತೆ GRO. ಇದಕ್ಕಂತಾರೆ ಜನರಲ್ ರ್ಯಾಂಡಮ್ ಒಪಿನಿಯನ್. ಜನರಲ್ ರ್ಯಾಂಡಮ್ ಒಪಿನಿಯನ್. ಜೀವನದಲ್ಲಿ ಒಂದು ಸತ್ಯ ಇರುತ್ತೆ, ಒಂದು ರ್ಯಾಂಡಮ್ ಒಪಿನಿಯನ್ ಅಂತ, ಅದಕ್ಕೆ GRO ಅಂತಾರೆ. ಸ್ಕ್ವೇರ್ ಹಾಕಿಂದ ಇಲ್ಲಿ ನೋಡ್ರಿ, ಒಂದು ಸತ್ಯ ಇರುತ್ತೆ, ಒಂದು GRO ಇರುತ್ತೆ. GRO ಅಂದ್ರೆ ಒಪಿನಿಯನ್, ಅದು ಸತ್ಯ ಇಲ್ಲ, ಅನಿಸಿಕೆ ಇದೆ. ನನಗೆ ಅನಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ, ಅದು ಸತ್ಯ ಇಲ್ಲ. ಸತ್ಯ ಮಾತ್ರ ಇಲ್ಲಿದೆ. ಟ್ರೂತ್ ಇಲ್ಲಿದೆ ಸರ್. ಸೈಡ್ದೆಲ್ಲ ಅಳಿಸ್ಬಿಡ್ರಿ. ಸತ್ಯ ನೋಡ್ರಿ, ಸೂರ್ಯ ಪೂರ್ವದಿಂದ ಬರ್ತಾನೆ. GROನ ಸತ್ಯನ ಹೇಳ್ರಲ್ಲ, ಯೋಚನೆ ಮಾಡಿ. GROನ ಸತ್ಯನ. ನಾವು ನೀವು ಪವಿತ್ರ ಭಾರತ ದೇಶದಲ್ಲಿ ಹುಟ್ಟಿ ಬಂದಿವ್ರಿ. GROನ ಸತ್ಯನ. ಇವಾಗ ಲೋನಾವಾಳದಲ್ಲಿ ಒಂದು ಭವ್ಯವಾದಂತ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. GROನ ಸತ್ಯನ. ಸೊ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ನಮ್ಮ ಸ್ಕೂಲ್ದಿಂದ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ, ನಮ್ಮ ಫ್ರೆಂಡ್ಸು, ನಮ್ಮ ನ್ಯೂಸ್ ಚಾನೆಲ್, ನ್ಯೂಸ್ ಪೇಪರು, ಎಲ್ಲರೂ ಕೂಡಿ ನಮ್ಮ ಮನಸ್ಸಿನಲ್ಲಿ ಏನು ಹೇಳಿದಾರಲ್ಲ, ನಮ್ಗೆ ಏನೇನೇನೋ ಹೇಳಿದಾರಲ್ಲ, ಅದರಲ್ಲಿ 99.99% ಎಲ್ಲ GRO. ಅದನ್ನೇ ನಾವು ತಗೊಂಡ್ ಕುಂತೀವಿ. ಅದು ಸತ್ಯ ಅಲ್ಲ, ಅದೆಲ್ಲ GRO.
ಇವಾಗ 2 ದಿನ ನಿಮ್ ಜೊತೆ ನಾನು ಏನ್ ಮಾತಾಡ್ತೀನಲ್ಲ ಇದರಲ್ಲಿ ಒಂದು ಲೈನೂ ಜಿಯಾರು ಇಲ್ಲ, ಎಲ್ಲ ಸತ್ಯ. ಬಹಳ ದೊಡ್ಡ ಸ್ಟೇಟ್ಮೆಂಟ್ ಹೇಳಿನ್ರಿ ಈಗ. ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್ ಆಯ್ತು. ಅಂದ್ರೆ ಈ ಹಾಲ್ದಲ್ಲಿ ಏನ್ ಮಾತಾಡ್ತಿಲ್ಲ ಇವಾಗ ಜಿಯಾರು ಏನೂ ಇಲ್ಲ, ಎಲ್ಲ ಸತ್ಯ. ಯಾರಿಗಾದ್ರೂ ಡೌಟ್ ಇದ್ರೆ ಇದ್ರದ್ದೆಲ್ಲ ಪ್ರಮಾಣ ತೋರಿಸ್ತೀನಿ ನಿಮ್ಗೆ. ಇವಾಗ ನನಗೆ ಎಷ್ಟು ಐಡಿಯಾ ಇದೆ ಅಷ್ಟೇ, ಅಂದ್ರೆ ನಾನು ಜಾಸ್ತಿ ಟ್ರೈ ಮಾಡೀನಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ. ಎಷ್ಟು ಐಡಿಯಾ ಇದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇನ್ನೂ ಸತ್ಯ ನನ್ಗೆ ಗೊತ್ತಿಲ್ಲ. ಇಷ್ಟೇ ನನ್ಗೆ ಸತ್ಯ ಗೊತ್ತಿದೆ, ಆದ್ರೆ ನಾನು ಸತ್ಯ ಮಾತಾಡ್ತೀನಿ ನಿಮ್ ಜೊತೆ. ಓಕೆನಾ ಸರ್? ಇವಾಗ ಎಸ್ ಸರ್, ವೆರಿ ಗುಡ್. ಒಂದ್ಸಲ ಚಪ್ಪಾಳೆ ಸರ್. ಸೊ ಕ್ವಿಕ್ಲಿ ಮುಂದೆ ಹೋಗುವ ಸರ್. ಇವರಿಬ್ಬರು 22ನೇ ಫ್ಲೋರ್ಗೆ ಹೋಗ್ಬೇಕು, ಇವಾಗ 24ನೇ ಫ್ಲೋರಿಗೆ ಹೋಗ್ಬೇಕು. ಲಿಫ್ಟ್ ಅಲ್ಲಿ ಇದ್ದಾರೆ. 24th ಫ್ಲೋರ್ ಹೋಗ್ಬೇಕನ್ನ ಲಿಫ್ಟ್ ಅಲ್ಲಿ ಇದ್ದಾರೆ. ಈ ಮೇಡಮ್ ಬಿಸಿ ಇದ್ದಾರೆ, ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇವು ಸರ್ 0 ಒತ್ತಾ ಇದ್ದಾರೆ, ಲಿಫ್ಟ್ ಅಲ್ಲಿ 0 ಒತ್ತಾ ಇದ್ದಾರೆ. 0 ಒತ್ತಿದ್ಮೇಲೆ ಏನಾಗುತ್ತೆ ಅಂದ್ರೆ ಲಿಫ್ಟ್ ಡೋರು ಕ್ಲೋಸ್ ಆಗುತ್ತೆ, ಮತ್ತೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಮತ್ತೆ ಓಪನ್ ಆಗುತ್ತೆ. ತುಂಬಾ ಸಮಯ ಆಯ್ತು ಸರ್. ಇವರು 24th ಫ್ಲೋರಿಗೆ ಹೋಗ್ಬೋದಾ? ಮೇಡಮ್ ಐಡಿಯಾ ಇದೆ, ಆದ್ರೆ ಮೇಡಮ್ ಬಿಸಿ ಇದ್ದಾರೆ. ಅದೇ ತರ ನಮ್ ಜೀವನ ಹಾಳಾಗಿ ಹೋಗ್ತಾ ಇದೆ. ಸೊ ನಾವು ಓದ್ತಾ ಇದ್ದೀವಿ, ಡೈಲಿ ಹೋಗ್ತಾ ಇದ್ದೀವಿ, ರೈತರ ಬೆನ್ನು ಹತ್ತಾ ಇದ್ದೀವಿ, ಟೀಮ್ ಕಟ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಗೆ ಎಷ್ಟು ಆಗ್ಬೇಕಲ್ಲ ಅಷ್ಟು ಆಗ್ತಾ ಇಲ್ಲ. ನಮ್ ಕಡೆ ಎಷ್ಟು ಐಡಿಯಾ ನಾವು, ಯಾಕಂದ್ರೆ GR ತಗೊಂಡು ಓಡಾಡ್ತಾ ಇದೀವಿ ನಾವು ಮಾರ್ಕೆಟ್ದಲ್ಲಿ. GR ತುಂಬಿಟ್ಟಿವಿ, ಐಡಿಯಾನೇ ಇಲ್ಲ. ಸತ್ಯದವರೆಗೆ ಹೋಗ್ತಾ ಇಲ್ಲ ನಾವು. ಸೊ ನಿಮ್ಗೆ ನಾನು ಅಧ್ಯಾತ್ಮ ಹೇಳ್ತಾ ಇದ್ದೀನಿ, ಅದ್ವೈತ ಸಿದ್ಧಾಂತ ಹೇಳ್ತಾ ಇದ್ದೀನಿ, ಪ್ರಮಾಣ ಹೇಳ್ತಾ ಇದ್ದೀನಿ. 432 ಕೋಟಿ ಟ್ರಿಲಿಯನ್ ಸಂಪತ್ತ ಇದೆ ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಸತ್ಯಗಳನ್ನ ಹೇಳ್ತಾ ಇದ್ದೀನಿ. 42 ಕೋಟಿ ನಮ್ಗೆ ಬರ್ಬೇಕಂತ ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಇವಾಗ ನಾವು ಮೈಂಡ್ ಹೆಂಗ್ ಕೆಲಸ ಮಾಡುತ್ತೆ, ಮೈಂಡ್ ಪವರ್ ಹೆಂಗಿರುತ್ತೆ, ಆ ಮನಸ್ಸಿನ ಶಕ್ತಿಗಳನ್ನ ಯಾವ ತರ ಯೂಸ್ ಮಾಡಬೇಕು ಅದನ್ನು ಕಲಿಸ್ತೀನಿ ನಿಮ್ಗೆ. ಸಮಯ ಕಡಿಮೆ ಇದೆ, ಯಾರು ಪಾಯಿಂಟ್ ಟು ಪಾಯಿಂಟ್ ಮಾತಾಡುವ. ಓಕೆನಾ ಸರ್? ಸೊ ಯಾವಾಗ ನಮ್ಮ ಕೋಚ್ ಹೇಳ್ತಾನೆ ಮೊದಲು 2 ಹೊತ್ತು, ಆಮೇಲೆ 4 ಹೊತ್ತು ಲಿಫ್ಟ್ ಡೋರ್ ಕ್ಲೋಸ್ ಆಗುತ್ತೆ, ಹೋಗ್ತೀವಿ 24ಕ್ಕೆ, ಮತ್ತೆ ಇಳಿ. ಆಮೇಲೆ ಈ ತರ ಯಾವಾಗ ಕೋಚ್ ಹೇಳ್ತಾನೆ, ಗುರು ಹೇಳ್ತಾನೆ, ಅವಾಗ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಪಡಿತೀವಿ. ಸೊ ಇವಾಗ ನಾವು ಇನ್ನೂ ಓಡಾಡ್ತಾ ಇದ್ದೀವಿ ಸರ್, ಇಲ್ಲೇ ಓಡಾಡ್ತಾ ಇದ್ದೀವಿ. ಇಲ್ಲಿ ಥ್ರೋಟ್ ಕಟ್ ಕಾಂಪಿಟೇಷನ್ ಇದೆ, ಇದಕ್ಕೆ ರೆಡ್ ಓಷನ್ ಅಂತಾರೆ ಸರ್. ಸೊ ಇಷ್ಟು ಕಾಂಪಿಟೇಷನ್ ಇದೆ. ಸೊ ಆ ಕಂಪನಿ, ಈ ಕಂಪನಿ, ಅದು ಪ್ರಾಡಕ್ಟ್, ಇದು ಪ್ರಾಡಕ್ಟ್, ಎಲ್ಲ ಓಡಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಇಲ್ಲಿ ಸಿಕ್ತಾಗಿ ನಿಮಗೆ ಡಿಫ್ರೆಂಟ್ ಐಡಿಯಾ ಕೊಡ್ತೀನಿ. 2 ದಿನ ಪ್ರೋಗ್ರಾಮ್ ನಲ್ಲಿ ಕಾಂಪಿಟೇಷನ್ 0 ಆಗುತ್ತೆ. ಸೊ ಇಷ್ಟು ಸೂಪರ್ ಆದ ದೇಶದಲ್ಲಿ, 140 ಕೋಟಿ ದೇಶದಲ್ಲಿ, ಸೊ ಇಷ್ಟು ವ್ಯಾಪಾರ ಮಾಡಿ ನಾವು ಸಖತ್ತಾಗಿ ದುಡ್ಡು ಮಾಡಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ, ಇನ್ನೊಬ್ಬರನ್ನ ಎದ್ದೇಳಿಸಿ, ಸೊ ನಮ್ಮ ಜೀವನದ ಪರಮ ಉದ್ದೇಶವನ್ನು ಸಾರ್ಥಕ ಮಾಡ್ಕೊಳ್ಳುವ. ಓಕೆನಾ? ಸೊ ಸೈಡ್ದವ್ರ ಕೈ ಎತ್ತಿ ಈ ತರ ಕೈ ಹೊಡ್ರು ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಹೈ-ಫೈ ಅಂತಾರೆ, ಹೈ-ಫೈ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಕ್ಯಾಮಲ್ ಇದೆ ಎನರ್ಜಿ, ಒಂಟೆ ವಿಶಾಲವಾದಂತ ಒಂಟೆ ಒಂದು ಜೂದಲ್ಲಿ ಮಗಳನ್ನು ಕರ್ಕೊಂಡ ಒಂದು ಜೂದಲ್ಲಿ. ಸೊ ಹೊಟ್ಟೆ ಪಾಡಿಗಾಗಿ ಸೊ ಜೂದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ಜೂದಲ್ಲಿ ಗಾರ್ಡನ್ ಜೂ ಇರುತ್ತಲ್ಲ ಅಲ್ಲಿ ಮಗಳು ಏನ್ ಕೇಳಿದ್ರೆ ತಾಯಿಗಂದ್ರೆ, ಅಮ್ಮ ನಮ್ ಕಾಲು ಇಷ್ಟೇ ದೊಡ್ಡದಮ್ಮ ಅಂತ ಮಗಳು ಕೇಳ್ತಾ ಇದ್ದಾಳೆ. ಅಮ್ಮ ಏನ್ ಹೇಳಿದೆ ಗೊತ್ತಾ? ಮಗಳೇ ಏನಿದೆ ಗೊತ್ತಾ, ನಾವು ಅರಣ್ಯದಲ್ಲಿ ಸೊ ಮರುಭೂಮಿಯಲ್ಲಿ ಓಡಾಡ್ತೀವಲ್ಲ, ಅದಕ್ಕೆ ಅಲ್ಲಿ ಕಾಲು ಕೆಳಗೆ ಇಳಿಬಾರ್ದು ಅಂತ ಹೇಳಿ ಪರಮಾತ್ಮ ನಮ್ಮ ಕಾಲನ್ನ ದೊಡ್ಡದು ಮಾಡಿದಾನೆ ಅಂತ ಹೇಳಿ. ಹೌದಾ ಅಂತ ಹೇಳಿದ್ರು ಮಗಳು. ಇಲ್ಲಿವರೆಗೆ ಓಕೆನಾ? ಸೊ ಮಗಳು ಏನ್ ಕೇಳ್ತಾ ಇದ್ದಾಳೆ, ಅಮ್ಮ ಸೊ ನಮ್ ಕಣ್ಣ ಮೇಲೆ ದೇವ್ರು ಇಷ್ಟ್ಯಾಕ್ ಕೂದ್ಲ ಕೊಟ್ಟಿದ್ದಾನೆ, ರೆಪ್ಪೆಗಳು ಯಾಕಿದಾವ ಅಂತ ಕೇಳ್ತಾಳೆ ಮಗಳು. ಅಮ್ಮ ಏನ್ ಹೇಳಿದ್ರು ಗೊತ್ತಾ, ಮರುಭೂಮಿಯಲ್ಲಿ ಹೋಗುವಾಗ ಸೊ ತುಂಬಾ ಗಾಳಿ ಬಿಡುತ್ತೆ, ಗಾಳಿ ಬಂದ್ರೆ ಅದೆಲ್ಲ ಮಣ್ಣು ಎಲ್ಲ ಕಣ್ಣಲ್ಲಿ ಹೋಗಬಾರ್ದು ಅಂತ ಹೇಳಿ ಪರಮಾತ್ಮ ಯೋಚನೆ ಮಾಡಿ ನಮ್ಗೇನ್ ಕೊಟ್ಟಿದ್ದಾನೆ, ಸೊ ಕೂದಲ್ಗಳನ್ನ ಕೊಟ್ಟಿದ್ದಾನೆ, ರೆಕ್ಕೆಗಳನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾಳೆ ಮಗಳು. ಇಲ್ಲಿವರೆಗೆ ಓಕೆನಾ? ಸೊ ಮಗಳು ಇನ್ನೊಂದು ಮಾತು ಕೇಳ್ತಾಳೆ, ಅಮ್ಮ ನಮ್ದು ಹೊಟ್ಟೆ ಅಮ್ಮ ಇಷ್ಟ್ಯಾಕೆ ದೊಡ್ಡದಿದೆ ಅಂತ ಕೇಳ್ತಾಳೆ. ಅಮ್ಮ ಏನ್ ಹೇಳಿದ್ರು ಗೊತ್ತಾ, ಮಗಳೇ ಮರುಭೂಮಿಯಲ್ಲಿ ಹೋಗುವಾಗ
ಎಂಟೆಂಟು ದಿನ 15 ದಿನ ನಮ್ಗೆ ನೀರು ಸಿಗಲ್ಲ. ಅದಕ್ಕೆ ಪರಮಾತ್ಮ ಯೋಚನೆ ಮಾಡಿ ಸೊ ನೀರನ್ನು ನೀನು ಸ್ಟೋರ್ ಮಾಡ್ಕೋ, ಇಲ್ಲಿ ಹೊಟ್ಟೆಯಲ್ಲಿ ನೀರನ್ನು ಸ್ಟೋರ್ ಮಾಡಿ ಬದುಕಿದ್ದು ಜೀವನ ಮಾಡು ಅಂತ ಹೇಳಿ ಅದಕ್ಕೆ ನಮ್ಮ ಹೊಟ್ಟೆಯನ್ನ ಇಷ್ಟು ದೊಡ್ಡದು ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಸೊ ಮಗಳಂತಾಳೆ ಹೌದಾ ಅಂತ ಅಂದಾಗ ಮಗಳು ಏನ್ ಹೇಳಲ್ಲ ಅದು ಕೇಳ್ರಿ. ಇವಾಗ ಮಗಳಂತಾಳೆ ಸೊ ಪರಮಾತ್ಮ ನಮ್ಮಲ್ಲಿ ನಮ್ಮನ್ನ ಮರುಭೂಮಿಯಲ್ಲಿ ಓಡಾಡಕ್ಕಾಗೆ ದೊಡ್ಡ ಕಾಲನ್ನು ಕೊಟ್ಟಿದ್ದಾನೆ, ಹೊಟ್ಟೆಯನ್ನು ಕೊಟ್ಟಿದ್ದಾನೆ, ನೀರು ಸ್ಟೋರ್ ಮಾಡಕ್ಕೆ ರೆಕ್ಕೆಗಳನ್ನು ಕೊಟ್ಟಿದ್ದಾನೆ, ಇದೆಲ್ಲ ಕೂದಲುಗಳನ್ನು ಕೊಟ್ಟಿದ್ದಾನೆ. ನಾವು ಜೂದಲ್ಲಿ ಏನ್ ಮಾಡ್ತಾ ಇದ್ವಿ ಮತ್ತೆ ಮಗಳು ಕೇಳಿದೆ. ಮಗಳಿಗೆ ಐಡಿಯಾ ಬಂತ್ರಿ, ಆದ್ರೆ ಅಮ್ಮನಿಗೆ ಐಡಿಯಾ ಬರ್ತಾ ಇಲ್ಲ. ನಮಗೂ ನಿಮ್ಗೂ ದೇವರು ಬದುಕನ್ನು ಯಾಕ್ರಿ ಕೊಟ್ಟಿದ್ದಾನೆ ಅಂದ್ರೆ ಸೊ ಆಪಲ್ ಕಂಪನಿ ನಮ್ಮ ದೇಶದಲ್ಲಿ ಆಗ್ಲಿಲ್ಲ, ಮೈಕ್ರೋಸಾಫ್ಟ್ ನಮ್ಮ ದೇಶದಲ್ಲಿ ಆಗ್ಲಿಲ್ಲ, ಸೊ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಮ್ಮ ದೇಶದಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಏನ್ ಎಜುಕೇಶನ್ ನಡೀತಾ ಇದೆ ಸರ್, ಇದು ಎಜುಕೇಶನ್ ದಲ್ಲಿ ಕ್ರಿಯೇಟಿವ್ ಎಜುಕೇಶನ್ ಇಲ್ಲೇ ಇಲ್ಲ, ಎಲ್ಲ ಲಾಜಿಕಲ್ ಮಾತಾಡ್ತಾ ಇದ್ದಾರೆ. ಸೊ ನನ್ನ ದೇಶದಲ್ಲಿ ನನ್ನ ಮೊದಲನೇ ಶಿಕ್ಷಣ ಸಂಸ್ಥೆ ಇದೆ ಸರ್, ಬಿಳೂರು ಎಜುಕೇಶನ್ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ನಾನು ಸ್ಕೂಲ್ ಕಟ್ಟಿದ್ದೀನಿ. ಅಲ್ಲೇ ಮಾತ್ರ ನಾನು ಮಕ್ಕಳಿಗೆ ಕ್ರಿಯೇಟಿವ್ ಎಜುಕೇಶನ್ ಕೊಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಪ್ರಧಾನಮಂತ್ರಿಯವರಿಗೆ 3 ಸಲ ನಾನು ಲೆಟರ್ ಬರೆದಿದ್ದೀನಿ. ದೇಶದ ಶಿಕ್ಷಣ ಪದ್ಧತಿ ಎಲ್ಲ ಬದಲಾವಣೆ ಆಗಬೇಕು, ರೂಟದಲ್ಲಿ ಕೆಲಸ ಮಾಡಬೇಕು, ಮ್ಯಾಲಿನಿಂದ ಸ್ಪ್ರೇ ಮಾಡುವಂಗಿಲ್ಲ ಅಂತೇಳಿ ಒತ್ತಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ಮಗಳಿಗೆ ಐಡಿಯಾ ಬಂತು ಸರ್. ಸೊ ನೀವು ಯಾಕ್ರಿ ಹುಟ್ಟಿ ಬಂದಿವಿ ಅಂದ್ರೆ ಸೊ ಯಾಕಪ್ಪ ಅಂದ್ರೆ ದೇವರು ನಿಸರ್ಗ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸ್ಟಾರ್ಟಿಂಗ್ ಹೇಳಿದೆ. ಮನುಷ್ಯ ಒಳ್ಳೆ ಜೀವನ ಮಾಡ್ಲಿ ಅಂತ ಹೇಳಿ ನಿರಂತರವಾಗಿ ನಿಸರ್ಗ ಕೆಲಸ ಮಾಡ್ತಾ ಇದೆ. ಯಾಕ್ರಿ ಕೆಲಸ ಮಾಡ್ತಾ ಇದೆ ನಿಸರ್ಗ ಯಾಕ್ರಿ ಕೆಲಸ ಮಾಡ್ತಾ ಇದೆ ಹೇಳಿ? ಮನುಷ್ಯನ ಜೀವನ ಹೇಳ್ರಿ, ಮನುಷ್ಯನ ಜೀವನ ಸುಖವಾಗಿ ಆಗ್ಲಿ, ಸುಖವಾದ ಜೀವನ ಆಗ್ಲಿ, ಒಳ್ಳೆ ಜೀವನ ಆಗ್ಲಿ. ಅದಕ್ಕೆ ಭೂಮಿ ತಾಯಿ ಒಂದು ಮಾವಿನ ಬೀಜ ಹಾಕಿದ್ರೆ ಸಾವಿರಾರು ಮಾವಿನಕಾಯಿ ಕೊಡ್ತಾ ಇದ್ದಾಳೆ. ಸೂಪರ್ ಆದ ನೀರ್ ಸಿಗ್ತಾ ಇದೆ, ಆಕ್ಸಿಜನ್ ಸಿಗ್ತಾ ಇದೆ. ಯಾಕಪ್ಪ ಅಂದ್ರೆ ಮನುಷ್ಯ ಒಳ್ಳೆ ಜೀವನ ಮಾಡ್ಲಿ, ಮನುಷ್ಯನ ಜೀವನ ಒಳ್ಳೇದಾಗ್ಲಿ, ಸಕ್ಸಸ್ಫುಲ್ ಜೀವನ ಮಾಡ್ಲಿ. ಅದಕ್ಕೆ ಇದೆಲ್ಲ ಆಗ್ತಾ ಇದೆ. ಆದ್ರೆ ನಾವೇನ್ರಿ ಮಾಡ್ತಾ ಇದ್ದೀವಿ? ನಾವು ಜೂದಲ್ಲಿ ನಿಂತೀವ್ರಿ. ನಮ್ ಕೆಲಸ ಆರಂಭಿಸಿದಾಗ್ಲಿ ನಮ್ ಕೆಳಗಿನವರೆಲ್ಲ ಕೆಲಸ ಮಾಡ್ಲಿ, ನಾವೇನು ಮಾಡಲ್ಲ. ಪುಕ್ಕಟ್ ಬರ್ಲಿ, ಫ್ರೀ ಬರ್ಲಿ, ಈ ತರ ಇಲ್ಲ ಅಣ್ಣ. ಸೊ ನಾವು ಮಾಡಬೇಕು, ಓಕೆನಾ? ಸೊ ಇವಾಗ ನಾವೆಲ್ಲಿ ಬರ್ಬೇಕು ಸರ್? ಇವಾಗ ನಮ್ಮ ಊರಲ್ಲಿ ಅಷ್ಟೇ ಕೆಲಸ ಮಾಡುವಂಗಿಲ್ಲ, ಸಂಪೂರ್ಣ ದೇಶದಲ್ಲಿ ನಾವು ಕೆಲಸ ಮಾಡುವ. ಎಲ್ಲ ದೇಶದಲ್ಲಿ ನಾವು ಪ್ರಾಡಕ್ಟ್ ಬೇಕಾ ಬೇಡ ಹೇಳಿ? ಅಟ್ಲೀಸ್ಟ್ ಕರ್ನಾಟಕ, ಮಹಾರಾಷ್ಟ್ರ ಎರಡಾದ್ರೂ ಮೊದಲು ಕವರ್ ಮಾಡಿ, ಎರಡಾದ್ರೂ ಫುಲ್ ಕವರ್ ಮಾಡುವ ಮೊದಲು. ಮಹಾರಾಷ್ಟ್ರ ತುಂಬಾ ಚೆನ್ನಾಗಿದೆ ಸರ್, ಅದು ಕವರ್ ಮಾಡ್ರಿ ಜಲ್ದಿ ಫಾಸ್ಟ್. सांगली कोल्हापुर अवेल ಹೇಳಿರಿ ಜಲ್ದಿ ಫಾಸ್ಟ್ ತಗೊಳ್ಳಿ. ಸೊ ಆಮೇಲೆ ಈ ಕಡೆ ಇದೆ, ಎಲ್ಲ ಕಡೆ ಇದೆ ಮಹಾರಾಷ್ಟ್ರ ಎಲ್ಲ. ನಾನು ತುಂಬಾ ಕಂಪನಿ ಎಲ್ಲ ಕಡೆ ಓಡಾಡ್ತೀನಿ, ನನಗೆಲ್ಲ ಐಡಿಯಾ ಇದೆ ಸರ್. ಸೊ ನಿಮ್ಮ ಪ್ರಾಡಕ್ಟ್ ಇಷ್ಟು ಸೂಪರ್ ಇದೆ ಅಲ್ಲ ಸರ್, ನೀವೇನಾದ್ರೂ ಒಂದು ವಿಚಾರ ಮಾಡಿ ಆನ್ಲೈನ್ ಹೊರಗೆ ಹೋದ್ರೆ 1 ವರ್ಷ 2 ವರ್ಷದಲ್ಲಿ ದೇಶದ ಮೂಲೆ ಮೂಲೆ ಹೋಗುತ್ತೆ ಈ ಕಂಪನಿ. ಯಾರು ನೀವು ಹೋಗ್ತಾರೆ ಅಂದ್ರೆ ನೀವೇ. हालात का गुलाम बन के बैठे हैं. ಒಂದು ಸೇರ್ ಹೇಳ್ತೀನಿ ವಾವ ಅಂದ್ರೆ हालात का गुलाम बनोगे, हालात का गुलाम बनोगे, मार्केट के लोग कुत्ता समझ के लात मारेंगे. ಏನಪ್ಪ ಅಂದ್ರೆ हालात का गुलाम, हालात का गुलाम बनोगे तो मार्केट के लोग अपने को कुत्ता समझ के लात मारते हैं सर. ಅಣ್ಣ ನಾ ಗರೀಬಿದ್ದೀನಿ ಅಣ್ಣ, ನಂದೊಂದು ಪ್ರಾಡಕ್ಟ್ ತಗೋ ಅಣ್ಣ ಪ್ಲೀಸ್, ನನ್ನ ಲೋನಾವಳ ಹೋಗ್ಬೇಕಣ್ಣ. ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಹಾಲಾತ್ ಹೇಳ್ತಾ ಇದ್ದೀವಿ, ಅಣ್ಣ ನಮ್ಮ ಮಕ್ಕಳು ಫೀ ತುಂಬಬೇಕಣ್ಣ ನೀವು, ಸೊ ತಗೋ ಪ್ಲೀಸ್ ಹಿಂಗೆ ಮಾಡಬೇಡಿ. ಸೊ हालात का गुलाम नहीं बनना है सर, हालात का गुलाम बनोगे सो लोग कुत्ता समझ के लात मारेंगे. उन्हीं हालात को अपने सो माय डियर फ्रेंड्स गुलाम बनोगे तो मार्केट के लोग, उन्हीं लोग अपने को शेर समझ के सलाम करेंगे. हालात का गुलाम नहीं बनना है, हालात को अपना गुलाम बनाना है. ಸೊ ಏನಾದ್ರೂ ಪರಿಸ್ಥಿತಿ ಇರಲಿ, ಪರಿಸ್ಥಿತಿ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡುವಂಗಿಲ್ಲ.
ಪರಿಸ್ಥಿತಿ ಏನಾದರೂ ಇಲ್ಲಿ ನೋ ಪ್ರಾಬ್ಲಮ್, ಆ ಪರಿಸ್ಥಿತಿಯನ್ನು ನಾವು ಗುಲಾಮ್ ಮಾಡುವ. ಸೊ ಮಾಡಿದ್ರೆ ಮಾತ್ರ ನಿಮ್ಮ ಒಳಗಿನಿಂದ ಇಂಥ ಶ್ರೀಕಾಂತ್ ಹೊರಗೆ ಬರ್ತಾನಲ್ಲ ಸರ್, ಅವರು ಶ್ರೀಕಾಂತ್ ಮೂಡಿಗಾಗಿದ್ದಾರೆ. ಅವ್ರ ಕಡೆ ಯಾಕೆ ನೋಡ್ತಾ ಇದ್ರು ನೀವು ಎಲ್ಲರೂ? ಶ್ರೀಕಾಂತ್ ನಲ್ಲಿ ಬದಲಾವಣೆ ಆಗ್ತಾ ಇದೆ ಇವಾಗ. ಇವತ್ತಿನಿಂದ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತಣ್ಣ. ನಿಮ್ಗೆ ನಾನೇನು ಕಲಿಸ್ತಾ ಇದ್ದೀನಿ ಅಂದ್ರೆ ಸ್ಟೆಪ್ಸ್ ಟು ನ್ಯೂ ವೇ ಆಫ್ ಲೈಫ್. ಇಲ್ಲಿವರೆಗೆ ಏನು ಡಿಸ್ಕಷನ್ ಮಾಡ್ತಾ ಇದ್ದೀರಲ್ಲ, ನಮ್ದು ನಿಮ್ದು ರೆಪೋ ಬಿಲ್ಡ್ ಆಗ್ತಾ ಇತ್ತು. ಇವಾಗ ಒಂದು ಐಡಿಯಾ ಬರ್ತಾ ಇತ್ತು, ಆದ್ರೆ ಇವಾಗಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ನಿಮ್ ಜೊತೆ ಇವತ್ತಿನಿಂದ ನಾಳೆ ಸಾಯಂಕಾಲವರೆಗೆ ಏನ್ ಮಾತಾಡ್ತಿರಲ್ಲ ಸರ್, ಸೊ ಜೀವನದಲ್ಲಿ ಸಖತ್ತಾದ ಸಕ್ಸಸ್ ಅನ್ನು ಪಡಿಬೇಕಂದ್ರೆ ಹೊಸ ಸ್ಟೆಪ್ಸ್ ಇದ್ದಾವೆ. ನೀವೇನ್ ತಗೊಂಡ್ ಬಂದಿರಲ್ಲ ಅದರಲ್ಲಿ ಏನ್ ದಮ್ ಇಲ್ಲ ಸರ್. ನೀವೇನ್ ಇಲ್ಲಿವರೆಗೆ ಪಡೆದಿದ್ದೀರಲ್ಲ ಅಲ್ಲಿ ನೀವು ಜೂ ಅಲ್ಲಿ ನಿಂತಿದ್ದೀರಿ. ನಾನು ನಿಮ್ಮನ್ನು ಜೂದಿಂದ ಹೊರಗೆ ತೆಗೆದು ಸೊ ಫುಲ್ ದೇಶದಲ್ಲಿ ಓಡಾಡಕ್ ಕಲಿಸ್ತೀನಿ ಇವಾಗ. ಓಕೆನಾ? ನಾ ಪ್ರತಿ ಎಲ್ಲ ದೇಶದಲ್ಲಿ ಓಡಾಡ್ ಬರ್ತೀನಿ. ನಮಗೂ ನಿಮ್ಗೂ ಪರಿಚಯ ಇಲ್ಲ ಆಯ್ತಲ್ಲ ಇವಾಗ. ಮೊನ್ನೆ ಸಿಲಿಗುಡಿ ಹೋಗಿದ್ದೆ ನಾನು. ಸಿಲಿಗುಡಿ ಗೊತ್ತಾ? ಬಾಂಗ್ಲಾದೇಶ್ ಬಾರ್ಡರ್ ಇದೆ 3 ಕಿಲೋಮೀಟರ್ನಲ್ಲಿ. ಸಿಲಿಗುಡಿ ಅಂತ ಬರುತ್ತೆ 3 ಕಿಲೋಮೀಟರ್. ಸೊ ಒಬ್ರು ಪರಿಚಯ ಇಲ್ಲ ಸರ್. ಹೋಗಿ ರಪ್ 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 ಮಾತಾಡಿ ಅಲ್ಲಿ ನಿಂದ್ರಲ್ಲೇನ ಇಬ್ರು ಹಿಡಿದ್ರಂದ್ರೆ ಏನ್ ಮಾಡಿ, ಶ್ರೀಕಂಠನೇ ಹಿಡ್ಕೊಂಡ್ರೆ ಏನ್ ಮಾಡಿ ಹೊಂಟು ಬಿಡ್ತೀನಿ ನಾನು. ದಿಲ್ಲಿ, ರಾಜಸ್ಥಾನ್ ಎಲ್ಲ ಕಡೆ ಅಲ್ಲ. ಆಮೇಲೆ ಒಂದು ಐಡಿಯಾ ಹೇಳ್ತಂದ್ರೆ ಎಲ್ಲಕ್ಕಿಂತ ಕಾಸ್ಟ್ಲಿ ಟ್ರೈನರ್ ಸರ್. ನಾನು ಜಾಸ್ತಿ ಅಮೌಂಟ್ ಬೇಡ್ತೀನಿ, ಯಾಕಂದ್ರೆ ಡೆಲಿವರಿ ಕಾಂಟೆಂಟ್ ಎಲ್ಲ ಪವರ್ಫುಲ್ ಇದೆ. ಸೊ ನಾನು ಜಾಸ್ತಿ ಕಲ್ತು ಬಂದಿದ್ದೀನಿ, ಅದಕ್ಕೆ ನನ್ನ ಕಡೆ ಪವರ್ಫುಲ್ ಇದೆ, ಪಾಯಿಂಟ್ ಟು ಪಾಯಿಂಟ್ ಇದೆ, ರೂಟಲ್ಲಿ ಕೆಲಸ ಮಾಡ್ತೀನಿ. ಅದಕ್ಕೆ ಅಷ್ಟು ಮಾರ್ಕೆಟಿಂಗ್ ಮಾಡಲಿಲ್ಲ ಇನ್ನು. ಅಷ್ಟು ನನ್ನ ಮಾರ್ಕೆಟಿಂಗ್ ಆಗಿಲ್ಲ, ಆದರೆ 1 to 1 ಅಲ್ಲಿ ತುಂಬಾ ಸೂಪರ್ ಸ್ಪೀಡ್ ಇದ್ದೀನಿ. ಓಕೆನಾ? ರೆಡಿಯಾ? ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್ 4-5 ಲ್ಯಾಂಗ್ವೇಜ್ ಬರ್ತವೆ. ಅಲ್ಲಿಂದ ಅಡ್ವಾಂಟೇಜ್ ಬರುತ್ತೆ ನನಗೆ. ಸರ್ ನನಗೆ 3 ಸಲ ಕೇಳಿದ್ರು ಕನ್ನಡ ಮಾತಾಡ್ತೀರಾ ಸರ್? ಅವ್ರಿಗೆ ಐಡಿಯಾ ಇರಲಿಲ್ಲ, ಆದ್ರೂ ಓಕೆ ಮಾತಾಡ್ತೀನಲ್ಲ ಸರ್. ಗಡಿನಾಡು ಕನ್ನಡಿಗರು. ಎಸ್ ಸರ್, ನೀವು ವೇದಲ್ಲಿ ನಾವು ಹೋಗುವ. ನಿನ್ನೆವರೆಗೆ ನಾವು ಏನ್ ಮಾಡ್ತಾ ಇದ್ವಿ ಅದು ಒಂದು ಡಿಫ್ರೆಂಟ್ ಇದೆ ಸರ್. ಸೊ ಇವತ್ತಿನಿಂದ ಒಂದು ಡಿಫ್ರೆಂಟ್ ಮಾಡುವ, ನಮ್ಮನ್ನ ರೀಬರ್ತ್ ಮಾಡೋಕೆ ಇಲ್ಲಿ ಟ್ರೈ ಮಾಡುವ. ಸೊ ಈ ವ್ಯಕ್ತಿ ನಿನ್ನೆವರೆಗೆ ಏನ್ ಜೀವನ ಮಾಡ್ತಾ ಇದ್ದಿಲ್ಲ, ಅದು ಅಂಧಕಾರದಿಂದ ಇತ್ತು, ಅದು ಅಜ್ಞಾನದಿಂದ ಜೀವನ ಮಾಡ್ತಾ ಇದ್ದ. ಇವತ್ತಿನಿಂದ ಶ್ರೀಕಾಂತ ಸೊ ಕ್ಲಾರಿಟಿಯಿಂದ ಜೀವನ ಮಾಡ್ತಾನೆ. ಓಕೆನಾ? ಕ್ಲಾರಿಟಿ ಅಂದ್ರೆ ಒಂದ್ಸಲ ಕ್ಲಾರಿಟಿ, ಒಂದ್ಸಲ ಕೈ ಓಪನ್ ಮಾಡಿ ಹೇಳಿ ಸ್ಪಷ್ಟತೆ. ಸೊ ನಿಮ್ಗೆ ಸ್ಪಷ್ಟತೆಯನ್ನು ಕೊಡ್ಬೇಕು ನಾನು. ಸೊ ಅದಕ್ಕೆ ಇವಾಗ ಡಿಸ್ಕಸ್ ಮಾಡುವ. ನಿನ್ನೆವರೆಗೆ ಶ್ರೀಕಾಂತ್ ಯಾವ ತರ ಮಾಡ್ತಾ ಇದ್ದು ನನಗೆ ಐಡಿಯಾ ಇಲ್ಲ. ಸೊ ಅವ್ನ ಮೈಂಡ್ ಅಲ್ಲಿ ಏನ್ ನಡೀತಾ ಇದ್ದು, ಬಾಡಿಯಲ್ಲಿ ಏನ್ ನಡೀತಾ ಇದ್ದು, ಊಟ ಏನ್ ತಗೋತಾ ಇದ್ದ, ಬ್ಯಾಗ್ ಅಲ್ಲಿ ಏನಿತ್ತು, ನನಗೆ ಏನು ಐಡಿಯಾ ಇಲ್ಲ. ಸೊ ತುಂಬಾ ಜನ ಬ್ಯಾಗ್ ಅಲ್ಲಿ 3-4 ಕಂಪನಿ ತಗೊಂಡು ಹೋಗ್ತಾರೆ. ಇಂಥವ್ರನ್ನು ನಾನು ನೋಡಿದ್ದೀನಿ ಸರ್. ಮೋಸ ಮಾಡ್ತಾರೆ, ಅದು ಇಲ್ಲ ಇದು ತಗೋ, ಅದು ಬೇಡ ಇದು ತಗೋ, ಈ ತರ ಮೋಸ ಮಾಡಿ ಈ ತರ ಹೋಗ್ತಾ ಇದ್ರು. ಆದ್ರೆ ಇವತ್ತಿನಿಂದ ಹೊಸ ಸ್ಟೆಪ್ಸ್ ಗಳನ್ನ ನಿಮ್ಗೆ ಕಲಿಸ್ತೀನಿ. ಓಕೆನಾ? ಅಂದ್ರೆ ಎಸ್ ಅಂತ ಹೇಳಿ. ಹೊಸ ಸ್ಟೆಪ್ಸ್ ಕಲಿಯಕ್ಕೆ ರೆಡಿಯಾ? ಸೈಡ್ದವ್ರು ಕೇಳಿ ರೆಡಿ, ನಾನು ಕೇಳಿದವರು ನೀವೆಲ್ಲರೂ ರೆಡಿಯಾ? ಸೈಡ್ ಹಿಂದಿನವರೆಲ್ಲರೂ ರೆಡಿಯಾ? ಸೊ ಎಲ್ಲರೂ ರೆಡಿಯಾ? ಆದ್ರೆ ಬರೇ ಕೇಳಿ ಹೋಗುವಂಗಿಲ್ಲ. ಬರೇ ಕೇಳಿ ಹೋದ್ರೆ ಜಾನನ ಆಗಿಬಿಡತ್ತೆ. ಜಾನನ ಕೇಳಿ ವಿಜಯ್ ಸರ್ ಕಾರ್ಯಕ್ರಮ ಮಾಡಿದ ನನಗೆ ಮಾಡಿ ಸಮಜನ ತಿಳ್ಕೊಳ್ಳೋದೈತೆ ನಾ ಸ್ವಲ್ಪ ತಿಳ್ಕೊಳ್ಳೋದು. ಓಕೆನಾ? ನೋಡ್ರಿ ಸರ್, ಮುಂದೆ ಹೋಗುವ. ಸೊ ಮೊದಲನೇ ಮಾತಿದೆ ಇವತ್ತಿನ ಪ್ರೋಗ್ರಾಮ್. ಮೊದಲನೇ ಮಾತಿದೆ ಸರ್. ಸೊ ಜೀವನದಲ್ಲಿ ಹೊಸ ದಾರಿಯಲ್ಲಿ ಹೋಗ್ಬೇಕಂದ್ರೆ ಸೊ ನಿನ್ನೆವರೆಗೆ ನಾವು ಜೀವನದಲ್ಲಿ ಕಂಫರ್ಟ್ ಝೋನ್ ನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ ಸರ್. 40 ವರ್ಷದ ಜೀವನದಲ್ಲಿ ಸಾಧನೆ ಏನೂ ಇಲ್ಲ. 12 ವರ್ಷದ ಮಗನ್ ತೋರಿಸ್ತೇನೆ ನಿನ್ನ ಎದುರುಗಡೆ. 12 ವರ್ಷದಲ್ಲಿ ಮಗ $1 ಬಿಲಿಯನ್ ಕಂಪನಿ ಕಟ್ತಾ ಇದ್ದಾನೆ ಅಮೆರಿಕದಲ್ಲಿ. ಸೊ ನಾವು 40 ವರ್ಷದವರೆಗೆ ಏನು ಸಾಧನೆ ಮಾಡಲಿಲ್ಲ. ನಮ್ಮ ದೇಶದಲ್ಲಿ 17 ವರ್ಷದ ಮಗ ಓಯೋ ರೂಮ್ ಕಟ್ಟಿದ, ರಿತೇಶ್ ಅಗರ್ವಾಲ್. ನಾವೇನ್ರಿ ಸಾಧನೆ ಮಾಡ್ತಾ ಇದೀವಿ ಅಂದ್ರೆ ಏನೂ ಇಲ್ಲ. ಪರಿಸ್ಥಿತಿ ಹೇಳುವಂಗಿಲ್ಲ, ನಾವು ಬಡವರು ಇದೀವಿ ಅಂತ ಹೇಳುವಂಗಿಲ್ಲ, ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬಂದ್ವಿ ಅಂತ ಹೇಳುವಂಗಿಲ್ಲ. ಅದೇ ಇನ್ನು ಇಲ್ಲೇ ಡೈಲಾಗ್ ಹೇಳಿದೆ, ಪರಿಸ್ಥಿತಿಗೂ ಗುಲಾಮ್ नहीं बनाना है सर, परिस्थिति का गुलाम नहीं बनना है, परिस्थिति को अपना गुलाम बनाना है, हालात का गुलाम नहीं बनना है, हालात को अपना गुलाम बनाना है. ಸೊ ರಿಕ್ವೆಸ್ಟಿಂಗ್ ಸ್ಪೀಚ್ ಮಾಡುವಂಗಿಲ್ಲ. ಒಂದಿದೆ ಸರ್ ಕಂಫರ್ಟ್ ಝೋನ್, ಇನ್ನೊಂದಿದೆ ಚಾಲೆಂಜ್ ಝೋನ್. ಈ ಚಾಲೆಂಜ್ ಝೋನ್ ರೆಡ್ ಇದೆ ನೋಡಿ. ನಾವು ಇಲ್ಲಿದ್ದೀವಿ ಇವಾಗ, ಸ್ವಲ್ಪ ಜನ ಇಲ್ಲಿದ್ದಾರೆ.
ತುಂಬಾ ಜನ ಇಲ್ಲಿದ್ದಾರೆ. ಇಲ್ಲಿಂದ ನಾವು ಸಕ್ಸಸ್ಫುಲ್ ಝೋನ್ ಹೋಗ್ಬೇಕಂದ್ರೆ, ಮೀನಿಂಗ್ಫುಲ್ ಲೈಫ್ ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಒಂದು ಝೋನ್ ಬರುತ್ತೆ. ಆ ಝೋನ್ ಯಾವ್ದ್ರಿ ಅಂದ್ರೆ ಚಾಲೆಂಜ್. ಇಲ್ಲಿಂದ ಡೈರೆಕ್ಟ್ಲಿ ನಾವು ಸಕ್ಸಸ್ ಹೋಗಲ್ಲ ಸರ್, ಮೀನಿಂಗ್ಫುಲ್ ಲೈಫ್ ಅಲ್ಲಿ ಹೋಗಲ್ಲ. ಮಧ್ಯದಲ್ಲಿ ಒಂದು ರೆಡ್ ಝೋನ್ ಇದೆ. ಈ ರೆಡ್ ಝೋನ್ ಅನ್ನು ಬ್ರೇಕ್ ಮಾಡಿದ್ರೆ ಮಾತ್ರ ಅಲ್ಲಿ ಹೋಗಕ್ ಸಾಧ್ಯ ಇದೆ. ಚಾಲೆಂಜ್ ಹೋಗಬೇಕಾಗುತ್ತೆ. ರೈತರು ಹೊಲದಲ್ಲಿ ಹೋಗಿ ಅವರನ್ನು ಕನ್ವಿನ್ಸ್ ಮಾಡಿ ಅವರನ್ನು ಪ್ರಾಡಕ್ಟ್ ತಗೊಳಕ್ ಹೊಚ್ಚೋದು ಒಂದು ಚಾಲೆಂಜ, ಟೀಮ್ ಕಟ್ಟೋದು ಒಂದು ಚಾಲೆಂಜ. ಸೊ ನಮ್ಮಲ್ಲಿ ತುಂಬಾ ಕ್ವಾಲಿಟಿಗಳು ಬರಬೇಕು, ಅದು ಚಾಲೆಂಜ. ಸೊ ತುಂಬಾ ಮನೆಯಲ್ಲೆಲ್ಲ ಮನೆ ಬಿಸ್ನೆಸ್ ಎಲ್ಲ ಬ್ಯಾಲೆನ್ಸ್ ಮಾಡೋದು ಒಂದು ಚಾಲೆಂಜ. ಸೊ ಈ ಸೈಡ್ ಬಿಸ್ನೆಸ್ ಇದೆ, ಈ ಸೈಡ್ ನಮ್ಮ ಮನೆ ಫ್ಯಾಮಿಲಿ ರಿಲೇಷನ್ ಇದಾವೆ, ಹೆಲ್ತ್ ಇದೆ, ಅದು ಎಲ್ಲ ಬ್ಯಾಲೆನ್ಸ್ ಮಾಡೋದು ಒಂದು ಚಾಲೆಂಜ. ಸಮಯ ಕಡಿಮೆ ಇದೆ, ಆ ಕಡಿಮೆ ಸಮಯದಲ್ಲಿ ಫಾಸ್ಟ್ ಮಾಡೋದು ಒಂದು ಚಾಲೆಂಜ. ಸೊ ಎಲ್ಲ ಚಾಲೆಂಜ್ಗಳನ್ನ ಪಾಸ್ ಮಾಡಿ ನಾವು ಮೀನಿಂಗ್ಫುಲ್ ಲೈಫ್ ಅನ್ನು ಮಾಡ್ತೀವಿ ಜೀವನದಲ್ಲಿ. ಸೊ ಕ್ವಶನ್ ಏನಿದೆ, ಇಲ್ಲಿಂದ ಹೊರಗಡೆ ಯಾವ ತರ ಬೀಳ್ಬೇಕು ನೋಡ್ರಿ. ಈ ಮಗಳು ತಮ್ಮ ಮನೆಯಲ್ಲೇ ಟ್ಯಾಬ್ ಅನ್ನು ತಗೊಂಡು ರೀಲ್ ನೋಡ್ತಾ ಇದ್ದಾಳೆ. ಅವ್ರ ಮನೆಯಲ್ಲೇ ಬೆಡ್ದಲ್ಲಿ ಮಲಗಿದ್ದಾಳೆ ಈ ಮಗಳು. ಸೊ ಎಲ್ಲ ನೌನ್ ಥಿಂಗ್ಸ್ ಇದಾವೆ, ಕ್ವಾಜಿ ಇದಾವೆ, ಫ್ಯಾಮಿಲಿಯರ್ ಇದ್ದಾಳೆ, ಕಂಫರ್ಟೇಬಲ್ ಇದ್ದಾಳೆ, ಪ್ರೆಡಿಕ್ಟೇಬಲ್, ಸೆಕ್ಯೂರ್, ಸೇಫ್. ನೀರ್ ಬೇಕಂದ್ರೆ ಕಿಚನ್ ನಲ್ಲಿ ಹೋಗ್ತಾಳೆ, ಊಟ ಬೇಕಂದ್ರೆ ಕಿಚನ್ ನಲ್ಲಿ ಹೋಗ್ತಾವೆ, ವಾಶ್ರೂಮ್ ಬೇಕಂದ್ರೆ ಇಲ್ಲೇ ಸೈಡ್ ಅಲ್ಲಿ ವಾಶ್ರೂಮ್ ಇದೆ, ಮತ್ತೆ ರೀಲ್ ಇದೆ, ಇಂಟರ್ನೆಟ್ ಇದೆ, ಎಲ್ಲ ಇದೆ ಸರ್. ಸೊ ಈ ಮಗಳು ಅವ್ರ ಬೆಡ್ರೂಮ್ ನಲ್ಲಿ ಎಕ್ದಮ್ ರಿಲ್ಯಾಕ್ಸ್ ಆಗಿ ನೆಟ್ ಹಚ್ಚಿ ರೀಲ್ಸ್ ನೋಡ್ತಾ ಇದ್ದಾಳೆ. ಕಂಫರ್ಟ್ ಝೋನ್ ದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಳೆ. ಇದೇ ತರ ನಮ್ದು ನಿಮ್ದು ಪರಿಸ್ಥಿತಿ ಆಗಿದೆ. ಇನ್ನೊಬ್ಬರು ರೀಲ್ ನೋಡಿ 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 ಹುಚ್ಚಾಗ್ಬಿಟ್ಟಿವಿ ನಾವು. ಯಾಕ್ರಿ ನೋಡ್ತೀರಿ ಇನ್ನೊಬ್ರು ರೀಲು? ಮತ್ತವ್ರು ರಾತ್ರಿ ಮಲಗುವಾಗ ಎಲ್ಲ ಹೆಣ್ಮಕ್ಳು ಮತ್ತವ್ರು ಎಲ್ಲರದು ಸ್ಟೇಟಸ್ ನೋಡೇ ಮಕ್ಕೋತಾರ. ಗಂಡ್ಮಕ್ಳು ಅದೇ. ಇವಾಗ ಏನ್ ನಿರ್ಧಾರ ಮಾಡ್ಬೇಕು ಸರ್? ಇನ್ನೊಬ್ಬರ ಸ್ಟೇಟಸ್ ನೋಡುವಂಗಿಲ್ಲ, ನಮ್ ಸ್ಟೇಟಸ್ ತಯಾರು ಮಾಡೋದಿದೆ. ಓಕೆನಾ? ಇನ್ನೊಬ್ಬರ ರೀಲ್ ನೋಡುವಂಗಿಲ್ಲ, ನಮ್ ರೀಲೇ ಇನ್ನೊಬ್ರು ನೋಡ್ಬೇಕು. ಓಕೆನಾ? ಸೊ ಈ 2 ದಿನ ಪ್ರೋಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ರಿ, ತುಂಬಾ ಸ್ಟೇಟಸ್ ಇಡ್ರಿ, ಇನ್ಸ್ಟಾಗ್ರಾಮ್ ದಲ್ಲಿ ಹಾಕ್ರಿ, ಫೇಸ್ಬುಕ್ ದಲ್ಲಿ ಹಾಕ್ರಿ. ಎಷ್ಟು ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರ? ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ರಿ ಅಣ್ಣ. ಇನ್ನೊಬ್ರು ರೀಲ್ ನೋಡುವಾಗೆಲ್ಲ ನಮ್ಮೇ ರೀಲ್ ಹಾಕೋದು ಸರ್. ನಮ್ಮ ಕಂಪ್ನಿ ಬಗ್ಗೆ ಮಾತಾಡೋದು, ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾತಾಡೋದು, ಈ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ರಿ. ಒಂದೊಂದು ಮಾತು ಹೇಳ್ರಲ್ಲ ನೀವು. ಇಲ್ಲಿವರೆಗೆ ನಾನು ಎಷ್ಟು ಮಾತು ಹೇಳಿದೆ ನಿಮ್ ಜೊತೆ, ಇವೆಲ್ಲ ಒಂದೊಂದು ರೀಲ್ ಮಾಡ್ರಲ್ಲ ನೀವು. ಏನೇನು ಬರ್ದಿರಲ್ಲ ಒಂದೊಂದು ಮಾತಲ್ಲಿ ಒಂದೊಂದು ರೀಲ್ ಹಾಕ್ರಿ, ಮಾತಾಡ್ರಿ. ಇವಾಗ ಮಧ್ಯಾಹ್ನದಲ್ಲಿ ಊಟ ಬ್ರೇಕ್ ಬಿಟ್ಟಾಗ ಒಂದು ರೀಲ್ ಮಾಡ್ರಿ, ಇಲ್ಲಿ ಹಾಲ್ದಲ್ಲಿ ರೀಲ್ ಮಾಡ್ರಿ. ರೀಲ್ ಮಾಡಿ ಸ್ಟೇಟಸ್ ಇಡುವ. ಜನ ಹಿಂಗ್ ಮಾಡ್ತಾರೆ. ಹಿಂಗ್ ಮಾಡ್ರಂದ್ರೆ ಓಕೆ, ಅವ್ರು ಬರ್ತಾರೆ ನಮ್ಮ ಬಿಸ್ನೆಸ್ ನಲ್ಲಿ. ಓಕೆನಾ? ನೀವೇನಾದ್ರೂ ತೋರಿಸ್ಬೇಕಿಲ್ಲ ಸರ್ ಏನ? ಸೊ ಈ ತರ ರೀಲ್ ನೋಡ್ಕೊಂಡು ಕುಂದ್ರುವಾಗಿಲ್ಲ. ಸೊ ನೋಡಿ ಸರ್, ಒಂದು ಸರ್ವೆ ಹೇಳ್ತೀನಿ. ಈ ಜಗತ್ತಿನಲ್ಲಿ 95% ಪಾಪ್ಯುಲೇಷನ್ ಈ ಕಂಫರ್ಟ್ ಝೋನ್ ದಲ್ಲಿ ಜೀವನ ಮಾಡ್ತಾ ಇದೆ ಸರ್. ಕಂಫರ್ಟ್ ಝೋನ್ ನಲ್ಲಿ. ಸೊ ಕಂಫರ್ಟ್ ಝೋನ್ ನಲ್ಲಿ ಏನಿದೆ ಅಂದ್ರೆ ನೋಡ್ರಿ, ಭಯ ಇದೆ, ಡಲ್ ಲೈಫ್ ಇದೆ. ಕಂಫರ್ಟ್ ಝೋನ್ ದಲ್ಲಿ ಏನಿದೆ ಅಂದ್ರೆ ಇಲ್ಲಿ ನೋಡ್ರಿ, ಕಂಫರ್ಟ್ ಝೋನ್ ನಲ್ಲಿ ಏನಿದೆ ಅಂದ್ರೆ ಸರ್ವೈವಿಂಗ್ ಇದೆ. ಮಾತ್ರ ಜೀವನ ಮಾಡ್ತಾ ಇದೀವಿ, ಆಚಾರವಾಗಿ ಜೀವನ ಮಾಡ್ತಾ ಇದೀವಿ. ಒಳ್ಳೆ ಸಖತ್ತಾಗಿ ದುಡ್ಡು ಮಾಡಿಲ್ಲ, ಏನೂ ಇಲ್ಲ. ಇಲ್ಲಿದೆ ಡಿಪ್ರೆಷನ್ ಇದೆ, ಇಲ್ಲಿದೆ ಭಯ, ಇಲ್ಲಿದೆ ಅವರೇಜ್ ಲೈಫ್, ಇಲ್ಲಿ ಏನೂ ಇಲ್ಲ ಸರ್ ಒಳಗಡೆ. ಆಮೇಲೆ 95% ಪಾಪ್ಯುಲೇಷನ್ ಇಲ್ಲೇ ಸಿಕ್ಕೊಂಡು ಒದ್ದಾಡ್ತಾ ಇದೆ. ನಾನು ತುಂಬಾ ಪ್ರೆಷರ್ ಹಾಕಿ ನಿಮ್ಮನ್ನು ಹೊರಗಡೆ ತೆಗೆಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಸೊ ಹೊರಗಡೆ ಬಂದ್ರೆ ಮಾತ್ರ ಕಾನ್ಫಿಡೆನ್ಸ್ ಇದೆ, ಹೊರಗಡೆ ಬಂದ್ರೆ ಮಾತ್ರ ಸ್ವಪ್ನಗಳಿದ್ದಾವೆ, ಹೊರಗಡೆ ಬಂದ್ರೆ ಮಾತ್ರ ಎಕ್ಸೈಟ್ಮೆಂಟ್ ಇದೆ, ಹೊರಗಡೆ ಬಂದ್ರೆ ಮಾತ್ರ ಲೈಫ್ ಸ್ಟೈಲ್ ಇದೆ, ಹೊರಗಡೆ ಬಂದ್ರೆ ಮಾತ್ರ ಫೈನಾನ್ಸಿಯಲ್ ಫ್ರೀಡಮ್ ಇದೆ, ಹೊರಗಡೆ ಬಂದ್ರೆ ಮಾತ್ರ ಭಯ ಇಲ್ಲ, ಸಖತ್ತಾಗಿ ದುಡ್ಡಿದೆ, ಸರ್ಟಾನಿಟಿ ಇದೆ, ಫುಲ್ಫಿಲ್ಮೆಂಟ್ ಇದೆ, ಪ್ರಾಸ್ಪೆರಿಟಿ ಇದೆ, ಸ್ಕೈ ಇಸ್ ದ ಲಿಮಿಟ್ ಇದೆ. ಕ್ವಶನ್ ಒಂದೇ ಇದೆ, ಒಳಗಡೆ ಸಿಕ್ಕೊಂಡು ಒದ್ದಾಡಬೇಕು, ಹೊರಗಡೆ ಬರಬೇಕು, ನೀವು ನಿರ್ಣಯ ಮಾಡಬೇಕು. ಸೊ ನಿರ್ಧಾರ ಯಾವಾಗ್ಲೂ ಮಾಡಬೇಕು, ಇದೇ ಹಾಲಲ್ಲಿ ಕುಂತು ಮಾಡಬೇಕು. ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ, ವಿಜಯ್ ಸರ್ ಒಳ್ಳೆ ಮಾತಾಡ್ತಾ ಇದ್ದೀರಿ. ಸೊ ಮನೆಯಲ್ಲಿ ಹೋಗಿ ನಾಳೆ ಸಾಯಂಕಾಲ ಬಿಟ್ಟು ನಾಡ್ದು ಮನೆಗೆ ಹೋಗಿ ಮುಟ್ತೀವಿ. ಮನೆಗೆ ಹೋದ್ಮೇಲೆ ನಮ್ಮ ಹೆಂಡತಿನ ಎದುರು ಕಡೆ ಕುಣಿಸ್ಕೊಂಡು ನಿರ್ಣಯ ಮಾಡ್ತೀವಿ, ನಾವು ನಿರ್ಧಾರ ಮಾಡ್ತೀವಿ. ಹೆಂಡತಿ ಕೇಳ್ತೀನಿ, ಮಾಡ್ಲೋ ಬೇಡ ಅಂತೇಳಿ. ಹೆಂಡತಿ ಏನಂತ ಗೊತ್ತಾ? 12 ವರ್ಷ ಆಯ್ತ್ರಿ ಮದುವೆಯಾಗಿ, ನಿಮ್ ಕಡೆಯಿಂದ ಏನೂ ಆಗಲ್ಲ, ಮಲಗ್ರಿ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ಜನರು ಮದುವೆಯಾಗಿ 20 ವರ್ಷ ಆಯ್ತಣ್ಣ, ಜೀವನದಲ್ಲಿ ಏನೂ ಇಲ್ಲ. ಮದುವೆ ಆಗೋಕ್ಕಿಂತ ಮುಂಚೆ ಮಾತ್ರ ದೊಡ್ಡ ಹೇಳಿದ್ದ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಕಾರ್ ತಗೊಳ್ಳುವ, ಮನೆ ತಗೊಳ್ಳುವ, ಫರ್ನಿಚರ್, ಅಷ್ಟು ಗೋಲ್ಡ ಅಂಗಡಿನೇ ನೀನು ಎದುರುಗಡೆ ತಂದಿರ್ತೀನಿ. ಮೂಡಲ್ಲಿ ಏನ್ ಹೇಳಿದ್ ಗೊತ್ತಾ?
चांद तारों को तोड़ के लाऊंगा तेरे ಮದುವೆ ಆಗಿ 20 ವರ್ಷ ಆಯ್ತು ರೀ, ಚಾಂದೂ ಇಲ್ಲ ತಾರೇನೂ ಇಲ್ಲ. ಪಾಪ ಹೆಣ್ಮಗಳು ಎದ್ದು ನಿಂತು ಕೇಳಿದ್ರು ನಾಳೆಗೆ ಮದುವೆ ಆಗೋಕ್ಕಿಂತ ಮುಂಚೆ ಹೇಳಿದ್ರಿ ಚಾಂದ್ ಕೊಡ್ತೀನಿ, ಚಂದ್ರಮ ತರ್ತೀನಿ, ತಾರೆಗಳು ತರ್ತೀನಿ ಅಂದ್ರೆ ಕೇಳಿದ್ರೆ ಏನ್ ಹೇಳಿದ್ರಿ ಗೊತ್ತಾ? ಉತ್ತರ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ನಾನು ಕೋಚ್ ಇದೀನಿ. ಮತ್ತಲ್ಲಿ ಸಿಕ್ಕೊಂಡು ಒದ್ದಾಡ್ಬಾರ್ದು. ಏನ್ ಹೇಳಿದ್ರು ಗೊತ್ತಾ? ಸೀರಿಯಸ್ಲಿ ಸತ್ಯ ಇದೆ. 20 ವರ್ಷ ಮೇಲೆ ಮದುವೆ ಆಗುವಾಗ ಹೇಳಿದ್ನಿ ನಿನಗೆ. ಆದ್ರೆ ನಿನ್ ಜೋಡಿ ಮದುವೆಯಾಗಿ ಸಂಸಾರ ಮಾಡಾಗ ಟೆನ್ಷನ್ ದಿಂದ ಅಂದ್ರೆ ಮೋದಿ ಸಾಹೇಬ್ 15 ಲಕ್ಷ ಕೊಡ್ತಾನಂದ ಅವನು ಕೊಡ್ಲಿಲ್ಲ. ಅಂದ್ರೆ ಇಷ್ಟೆಲ್ಲ ಮೆಹಂಗಾಯಿ, GST ಇಷ್ಟೆಲ್ಲ ಓಡಾಡ್ ನಿಮ್ ಜೊತೆ ಸ್ಕೂಲ್ ಎಜುಕೇಶನ್ ಹೆಲ್ತ್ ಸರ್ ಹೇಳಿದ್ರು 20% ಅವ್ರು ಹೋಯ್ದ್ರು, 20% ಇವ್ರು ಹೋಯ್ದ್ರು, ಎಲ್ಲ ಓಡಾಡ್ ನನ್ ಟೆನ್ಷನ್ ತೊಗೊಂಡ್ ರಾತ್ರಿ ನಿದ್ದೆ ಹತ್ತು ಒಂದು ಊರಿಗೆಲ್ಲ ಹೋಗ್ಯಾವ ನೋಡ್ರಿ, ಚಾಂದ್ ಇಲ್ಲೇ ಆಗಿತ್ತು ನೋಡಿ. ಅಟ್ ಮುಂದೆ ಕೇಳಿದ್ರೆ ಸರ್ ಚಾಂದ್ ಇಲ್ಲಿದ್ರೆ ಮತ್ತೆ ತಾರೆ ಇಲ್ಲದ ಅಂತಂದ್ರೆ, ತಾರೆ ಇಲ್ಲದ ಅಂದ್ರೆ ನಮ್ಗೆ ಹೆಣ್ಣು ಮಕ್ಕಳು ತಿಂಟಿ ಚಿಂಟಿ ಹೆಣ್ಮಗಳು ಏನು ಯೋಚನೆ ಮಾಡಲ್ಲ, ಇದು ನನ್ನ ಪದರಾಗ ಬಿದ್ದೈತೆ ಅಂತ ಹೇಳಿ ಎಷ್ಟೇ ಸುಳ್ಳು ಹೇಳೋಣ, ಸುಳ್ಳು ಒಂದು ಲಿಮಿಟ್ ಇರ್ತದಿಲ್ಲ. ಇಷ್ಟು ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ದಾಗ ನೋಡ್ರಿ, ರಫ್ ಲ್ಯಾಂಗ್ವೇಜ್ದಾಗ ಹೇಳ್ತಾರೆ ನಮ್ಮ ಊರ ಕಡೆ, ಇಷ್ಟು ರೀಲ್ಸ್ ಸುತ್ತಿರ್ತಾನ ಅಣ್ಣ. ಅದು ಇದು 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 ಹೇಳಿ 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 ಏನೂ ಇಲ್ಲ, ಕಂಫರ್ಟ್ ಝೋನ್ದಾಗ ಸಿಕ್ಕೊಂಡು ಒದ್ದಾಡ್ಲತ್ತ. ಸೊ ನಾನು ನಿಮ್ಗೆ ಪ್ರಯತ್ನ ಮಾಡ್ತಿದ್ರಿ 2 ದಿನ ಫುಲ್ ಪ್ರೆಷರ್ ಹಾಕಿ ಕಂಫರ್ಟ್ ಝೋನ್ದಿಂದ ಹೊರಗೆ ಬರುವ. ಓಕೆನಾ? ಓಕೆ ಅಂದ್ರೆ ಹಿಂಗೆ ತೋರಿಸಿ. ಓ ವೆರಿ ಗುಡ್ ಸರ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಇಲ್ಲಿ ಬಂದ್ರೆ ಮಾತ್ರ ಆಗುತ್ತೆ ಸರ್. ಒಂದ್ ಮಾತು ಹೇಳ್ತೇನೆ, ಈ ಜಗತ್ತಿನಲ್ಲಿ ಎಷ್ಟು ಜನ ಇವತ್ತು ಸಕ್ಸಸ್ಫುಲ್ ಆಗಿದಾರಲ್ಲ ಸರ್, ಅವರೆಲ್ಲ ಜೀವನದಲ್ಲಿ ಮೊದಲು ಕಂಫರ್ಟ್ ಝೋನ್ ಆಗಿದ್ರಿ, ಅಲ್ಲಿಂದ ಬ್ರೇಕ್ ಆಗಿ ಸೊ ಜೀವನದಲ್ಲಿ ತ್ರಾಸ್ ತಗೊಂಡು ಎಲ್ಲ ಸಹನ ಮಾಡಿ ಇವಾಗ ಒಂದು ಸಕ್ಸಸ್ಫುಲ್ ಆಗಿದ್ದಾರೆ. ಇದು ಸತ್ಯ ಸತ್ಯ ಸತ್ಯ. ಸೊ ಎಲ್ಲರೂ ಮೊದಲು ಅಲ್ಲೇ ಇರ್ತಾರೆ, ಅಲ್ಲಿಂದ ಹೊರಗೆ ಬರ್ತಾರೆ. ಒಂದು ನಿರ್ಧಾರ ಮಾಡಬೇಕು. ಸೊ ನಿರ್ಧಾರ ಇಲ್ಲೇ ಮಾಡಬೇಕು, ಮನೆ ಹೋಗಿ ಮಾಡುವಂಗಿಲ್ಲ. ಪ್ರಮಾಣ ಕೊಡ್ತೀನಿ. 12 ವರ್ಷದ ಭಗತ್ ಸಿಂಗ್ ಸೈಡ್ದವ್ರಿಗೆ ಹೇಳ್ರಿ ನಿರ್ಧಾರ ಇಲ್ಲೇ ಮಾಡಂತ ಹೇಳಿ. ಜೀವನದಲ್ಲಿ ಏನೇನು ಮಾಡಬೇಕು ಎಲ್ಲ ನಿರ್ಧಾರ ಇಲ್ಲೇ ಮಾಡಬೇಕು. ಮನೆಗೆ ಹೋಗಿ ಮಾಡುವಂಗಿಲ್ಲ, ಮನೆಗೆ ಹೋಗಿ ಯಾರು ಕೇಳುವಂಗಿಲ್ಲ. ನಿರ್ಣಯ ಇಲ್ಲೇ ಮಾಡಬೇಕು, ನಿರ್ಧಾರ ಇಲ್ಲೇ ಮಾಡಬೇಕು. ಒಂದೇ ಕ್ಷಣದಲ್ಲಿ ಜೀವನದ ಬದಲಾವಣೆ ಆಗುತ್ತೆ. ಹಲೋ, ಒಂದೇ ಕ್ಷಣದಲ್ಲಿ ಒಂದ್ಸಲ ಅಂದ್ರಿ, ಒಂದೇ ಕ್ಷಣದಲ್ಲಿ ಜೀವನದ ಬದಲಾವಣೆ ಆಗುತ್ತೆ ಅಂದ್ರಿ. ತೋರಿಸ್ಬೇಕು ನೀವು, ಒಂದೇ ಕ್ಷಣದಲ್ಲಿ ಈ 2 ದಿನ ಪ್ರೋಗ್ರಾಮ್ ನಲ್ಲಿ ತುಂಬಾ ಕ್ಷಣಗಳು ಬರ್ತವೆ. ಆ ಕ್ಷಣದಲ್ಲಿ ನಿಮ್ ಜೀವನದ ಬದಲಾವಣೆ ಆಗ್ಬೇಕು. ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಸತ್ಯ ಮಾತಾಡ್ತೀನಿ. 12 ವರ್ಷದ ಭಗತ್ ಸಿಂಗ್ ಜಾಲಿಯನ್ ವಾಲಾ ಭಾಗದ ಹತ್ಯಾಕಾಂಡದ ಭೂಮಿಯನ್ನು ನೋಡಿದ 12 ವರ್ಷದ ಮಗ. 12 ವರ್ಷದ ಮಗ ಒಂದು ಕ್ಷಣದಲ್ಲಿ ನಿರ್ಧಾರ ಮಾಡ್ತಾನೆ. ಅಂತರಾತ್ಮದಿಂದ ಆವಾಜ ಬರುತ್ತೆ, ಮಣ್ಣನ್ನ ಹಣಿಗೆ ಹಚ್ಚಿ ಆಣೆ ಮಾಡ್ತಾನೆ, ಇವತ್ತಿನಿಂದ ಮಹಾಭಾರತಿ ಅಂದ್ರೆ ಭಾರತದಲ್ಲಿರುವಂತ 38 ಕೋಟಿ ಅಂದ್ರೆ ನನ್ನ ಮನೆಯವರು, ನಾನು ಮದುವೆ ಆಗಲ್ಲ ಈ ಜನ್ಮದಲ್ಲಿ ಅಂತ ಹೇಳಿ ಆಣೆ ಮಾಡ್ತಾನೆ. ಎಲ್ಲಿವರೆಗೆ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊರಗೆ ಹಾಕುವಂಗಿಲ್ಲ, ಅಲ್ಲಿವರೆಗೆ ಈ 12 ವರ್ಷದ ಭಗತ್ ಸಿಂಗ್ ಯಾವ ಕಾಲಕ್ಕೂ ಮದುವೆ ಆಗಲ್ಲ ಅಂತ ಹೇಳಿ ಆಣೆ ಮಾಡ್ತಾನೆ. ಭಗತ್ ಸಿಂಗ್ ಅವ್ರ ಆಯಿ ಕೇಳಕ್ ಹೋಗ್ಲಿಲ್ಲ, ಅವ್ರ ಅವ್ರು ಕೇಳಕ್ ಹೋಗ್ಲಿಲ್ಲ, ತಂದೆ ಕೇಳಕ್ ಹೋಗ್ಲಿಲ್ಲ, ಅಣ್ತಂಬ್ರಿ ಕೇಳಕ್ ಹೋಗ್ಲಿಲ್ಲ. ಅದೇ ಮಣ್ಣನ್ನು ಹಣಿಗೆ ಹಚ್ಚಿ ಆಣೆ ಮಾಡ್ದ. ಅದೇ ತರ ಈ ಲೋನಾವಳದಲ್ಲಿ ಊಟದ ಪ್ಲೇಟ್ ತಗೊಳ್ಕಿಂತ ಮುಂಚೆ ನೀವು ಆಣೆ ಮಾಡಿ ಹೇಳ್ಬೇಕು, ನೀವು ಜೀವನದಲ್ಲಿ ನಿಮ್ಮ ತಂದೆ ತಾಯಿಗೆ ನಿಮ್ ಹೆಂಡತಿ ಮಕ್ಕಳಿಗೆ ಎಂತ ಜೀವನ ಕೊಡ್ತೀರಿ, ಮೋಸ ಮಾಡ್ತೀರಾ, ಸಖತ್ತಾದ ಜೀವನ ಕೊಡ್ತೀರಾ, ಆಣೆ ನೀವು ಮಾಡ್ಬೇಕು ಅಣ್ಣ. ಸೊ ಇದು ನಿರ್ಧಾರ ನಿಮ್ದು. ನಾನು ಹೇಳಕ್ಕಷ್ಟೇ ಬಂದಿದ್ದೀನಿ. ಪ್ರೆಷರ್ ಅಂತೂ ತುಂಬಾ ಆಗ್ತಾ ಇದ್ದೀನಿ ನಾನು. ಸೊ ನಿಮ್ ಒಳಗಿನಿಂದ ಹೊಸ ಶ್ರೀಕಾಂತ್ ಬರಬೇಕು ಇವಾಗ. ಸೊ ನಾಳೆ ಸಾಯಂಕಾಲವರೆಗೆ ಎಂತ ಶ್ರೀಕಾಂತ್ ಹೊರಗಡೆ ಹೋಗ್ತಾನಲ್ಲ ಸರ್, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಅಣ್ಣ, ಇಬ್ರು ಮಾತ್ರ ಇನ್ನೂ ನಕ್ಕೆಲ್ಲ ಹಿಂಗೆ ಕುಂತಾರೆ. ಅವ್ರಿಗೆ ಐಡಿಯಾ ಬರ್ತಾ ಇದೆ, ತಿಳಿತಾ ಇದೆ.
ಹೇಳ್ತಾರೋ ನೀವು ಯಾರಂತ ಹೇಳಿದ್ರೆ ನೀವು ಐಡೆಂಟಿಫೈ ಮಾಡ್ರಿ. ಅವ್ರದ್ದು ನಮ್ದು ಏನ್ ದುಶ್ಮನಿ ಇದೇನೋ ಗೊತ್ತಿಲ್ಲ, ಲೆಕ್ಕ ಇಲ್ಲ, ಸೀರಿಯಸ್ಲಿ ಲೆಕ್ಕ ಇಲ್ಲ ಅವ್ರಿಬ್ರು ಇಲ್ಲ. ಹುಡುಕ್ರೆ ಇಲ್ಲ ಬ್ಯಾಡನ ಈ ಕಡೆ ನೋಡ್ರಿ ಮತ್ತೆ ಜಗಳ ಆಗ್ತೈತಿ. ಐಡಿಯಾನೇ ಬರ್ತಾ ಇಲ್ಲ. ಅವ್ರು ಯೋಚನೆ ಮಾಡ್ತಾರೆ ಎಷ್ಟು ಚೀರ್ತಿ ಚೀರಣ ತಾಂಡವ್ ಮಾಡಿದ್ರೆ ನಮ್ಮ ಕಡೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋ ಪ್ರಾಬ್ಲಮ್ ಅಣ್ಣ, ನೋ ಪ್ರಾಬ್ಲಮ್. ಸೊ ನೀರಿನ ಧರ್ಮ ಬಿಡಲ್ಲ ಅಣ್ಣ. ಸೊ ನೀರು ಹಾಕಿ ನೋಡ್ರಿ ಸರ್, ನೀರಿನ ಧರ್ಮ ಇದೆ. ಸೊ ಏನಾದರೂ ಮಾಡಿ ನಿರಂತರವಾಗಿ ಪ್ರಯತ್ನ ಮಾಡುತ್ತೆ. ನದಿಗೆ ಹೋಗಿ ಮುಟ್ಟಬೇಕು, ನದಿದಿಂದ ಸಮುದ್ರಕ್ಕೆ ಹೋಗಿ ಮುಟ್ಟಬೇಕು ಅಂತ ನೀರಿನ ಧರ್ಮ. ಸೊ ಮನುಷ್ಯನ ಧರ್ಮ ಏನ್ರಿ? ಮನುಷ್ಯನ ಧರ್ಮ ಒಬ್ಬ ಬೌದ್ಧ ಸಂತರು ಸೊ ಸಾಯಂಕಾಲ ಸಮಯದಲ್ಲಿ ನದಿ ದಂಡೆಗೆ ಹೋಗಿ ನೋಡ್ತಾ ಇದ್ರು. ಸೊ ಒಂದು ಬಿಚ್ಚು ಅಂತಾರೆ, ಚೇಳು ನೀರಲ್ಲಿ ಮುಳುಗ್ತಾ ಇತ್ತು. ಅದನ್ನು ಉಳಿಸ್ಬೇಕಂತ ಹೋಗ್ತಾರೆ, ಕೈ ಹಾಕ್ತಾರೆ. ಕೈ ಹಾಕಿದ್ರೆ ಅದು ಕಡಿಯಕ್ ಹೊಡೆಯಕ್ ಬಂತು, ಕೈ ಹೊರಡ್ತಾ ಮತ್ತೊಂದ್ಸಲ ಕೈ ಹಾಕ್ತಾರೆ, ಮತ್ತೆ ಹೊಡೆಯಕ್ ಬಂತು, ಮತ್ತೆ ಕೈ ಹೊರಡ್ತಿರ್ತಾರೆ. ಒಬ್ಬ ಶಿಷ್ಯ ಹೊಡ್ಕೊಂತ ಬರ್ತಾನೆ, ಗುರುಜಿ ಅವರೇ ಅದನ್ನ ನೀವು ಉಳಿಸ್ಬೇಕಂತ ಮಾಡ್ತಾ ಇದ್ದೀರಿ, ಅದು ನಿಮ್ಮನ್ನೇ ಕಡಿಬೇಕಂತ ಮಾಡ್ತಾ ಇದೆ, ಯಾಕ್ರಿ ಉಳಿಸ್ತಾ ಇದ್ದೀರಿ, ಸಾಯಿಲ್ ಬಿಡ್ರಿ ಅದಕ್ಕೆ ಅಂತ ಹೇಳಿ ನಾವು. ಗುರುಜಿ ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಬೌದ್ಧ ಸಂತರು ಏನ್ ಹೇಳ್ತಾ ಇದ್ದಾರೆ, ಆ ಚೇಳಿನ ಧರ್ಮನ ಅದು ಕಡಿದೇ ಅದರ ಧರ್ಮ. ಸಾವಿನ ಸಮೀಪ ಇದೆ, ಅದು ಒಂದು ನೆಕ್ಸ್ಟ್ ಕ್ಷಣದಲ್ಲೇ ಸಾಯ್ತಾ ಇದೆ, ಆದ್ರೂ ಅದರ ಧರ್ಮವನ್ನು ಬಿಡ್ತಾ ಇಲ್ಲ. ಆದ್ರೆ ನಾನು ಮನುಷ್ಯ ಇನ್ನೊಬ್ಬರ ಅಸಹಾಯರನ್ನ ಸೊ ಸಾಯುವವರನ್ನ ಸೊ ಜೀವನದಲ್ಲಿ ಕನ್ಫ್ಯೂಷನ್ ದಲ್ಲಿರುವಂತವರನ್ನ ಸೊ ಕ್ಲಾರಿಟಿ ಕೊಟ್ಟು ಅವ್ರಿಗೆ ಒಳ್ಳೆ ಜೀವನ ಮಾಡಿಸುವುದೇ ನನ್ನ ಧರ್ಮ, ನಾನು ಯಾಕೆ ಬಿಡ್ಲಿ ಅಂತ ಹೇಳ್ತಾರೆ ಬೌದ್ಧ ಸಂತರು. ಸೊ ಇದು ಕ್ಲಾರಿಟಿ, ಇದಕ್ಕೆ ಕ್ಲಾರಿಟಿ ಅಂತಾರೆ. ಒಂದ್ಸಲ ಹೇಳ್ರಿ, ಕ್ಲಾರಿಟಿ, ಸ್ಪಷ್ಟತೆ. ಸಂತ ನಾಮದೇವ್ ಮಹಾರಾಜ್ ಅವರು ಊಟ ಮಾಡ್ತಾ ಇದ್ರಿ. ಇವಾಗ ಒಂದು ಹುರುನ್ ಹೋಳಿಗೆ ತಗೊಂಡು ತುಪ್ಪ ತಗೊಂಡು ಕುಂತಿದ್ರಿ. ಎಂಥ ನಾಮದೇವ್ ಮಹಾರಾಜರು ಅಂದ್ರೆ ಪಂಡರ್ಪುರದ ವಿಠಲನ ಜೊತೆ ಮಾತಾಡ್ತಾ ಇದ್ರು, ವಿಠಲಿಗೆ ಊಟ ಹಾಕ್ತಾ ಇದ್ರು. ಇಂಥ ಗ್ರೇಟ್ ಪರ್ಸನಾಲಿಟಿ ನಾಮದೇವ್ ಮಹಾರಾಜರು ಊಟ ಮಾಡುವಾಗ ಒಂದು ನಾಯಿ. ಸೊ ನಾಮದೇವ್ ಮಹಾರಾಜರು ಇಲ್ಲಿ ಪ್ಲೇಟ್ ಇಟ್ಟಿದ್ದಾರೆ, ಆಮೇಲೆ ಇಲ್ಲಿ ಪಂಡರ್ಪುರ್ ಪಾಂಡುರಂಗ ಸೊ ಮೂರ್ತಿಗೆ ನಮಸ್ಕಾರ ಮಾಡಿ ಊಟ ಮಾಡ್ಬೇಕಂತ ಹೇಳಿ ಸೊ ನಮಸ್ಕಾರ ಮಾಡಾಗ ಹೋದಾಗ ಒಂದು ನಾಯಿ ಬಂದು ಹೋಳಿಗೆ ಅಂತ ತಗೊಂಡು ಹೋಗ್ಬಿಡುತ್ತೆ. ಒಂದೇ ಹೋಳಿಗೆ ಸರ್ ಹಸಿವಾಗಿದೆ. ಅವ್ರ ಜಾಗದಾಗ ನಾವಿದ್ವಿ ಅಂದ್ರೆ ಕಲ್ಲು ತಗೊಂಡು ಬೆನ್ನು ಹತ್ತಿದ್ವಿ. ನಾಮದೇವ್ ಮಹಾರಾಜ್ ಅವರು ತುಪ್ಪ ತಗೊಂಡು ಬೆನ್ನಿರ್ತಾರ್ರಿ. ನಾಯಿಗೆ ಹೇಳ್ತಾ ಇದ್ದಾರೆ, ಅರೇ ಬರೇ ಹೋಳಿಗೆ ಅಂತ ತಿನ್ಬೇಡ, ತುಪ್ಪ ಹಚ್ಕೊಂಡು ತಿನ್ನಂತ ಹೇಳ್ತಾ ಇದ್ದಾರೆ. ಇದು ಕ್ಲಾರಿಟಿ, ಇದು ನಮ್ ಧರ್ಮ, ಇದು ನಮ್ ಧರ್ಮ. ಸೈಡ್ದವ್ರಿಗೆ ಹೇಳಿ, ಇದು ನಮ್ ಧರ್ಮ, ಇದು ನಮ್ ಧರ್ಮ. ಇನ್ನೊಂದು ಮಾತು ಹೇಳಿದ್ರೆ ಅವ್ರಿಗೆ, ಸಂತರ ಭೂಮಿಯಲ್ಲಿ ಹುಟ್ಟಿದ್ವಿ ಅಂತ ಹೇಳ್ರಿ, ಸಂತರ ಭೂಮಿಯಲ್ಲಿ ಹುಟ್ಟಿದ್ವಿ ಅಂತ ಹೇಳಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಸಂತ ಏಕನಾಥ್ ಮಹಾರಾಜ್ ಅವರು ಸೊ ಪವಿತ್ರವಾದಂತ ಗಂಗಾ ಸ್ನಾನ ಮಾಡಿ ಮೇಲೆ ಬರುವಾಗ ಒಬ್ಬ ದರಿದ್ರ ವ್ಯಕ್ತಿ ಥೂ ಅಂತ ಉಗುಳ್ತಾನೆ ಅವ್ರ ಮೇಲೆ. ಸೀರಿಯಸ್ಲಿ ಉಗುಳಿದ, ಥೂ ಅಂತ ಹೇಳಿ ಉಗುಳಿದ. ಸಂತ ಏಕನಾಥ್ ಮಹಾರಾಜ್ ಅವರು ಒಂದು ಮಾತು ಮಾತಾಡ್ಲಿಲ್ಲ ಸರ್. ಇನ್ನೊಂದ್ಸಲ ಸ್ನಾನಕ್ಕೆ ಹೋಗ್ತಾರೆ, ಮತ್ತೆ ಮ್ಯಾಲ್ ಬರ್ತಾರೆ, ಮತ್ತೆ ಉಗುಳಿದ. ನಮಗೆ ಯಾರಾದ್ರೂ ಉಗುಳಿದ್ರೆ ಸೊ ಮೂರನೇ ಸಲ ಉಗುಳಿದ, ನಾಲ್ಕನೇ ಸಲ ಉಗುಳಿದ, ಮತ್ತೆ ಸ್ನಾನ ಮಾಡಿ ಬಂದ್ರು, ಮತ್ತೆ ಉಗುಳಿದ. 108 ಸಲ ಉಗುಳಿದನ. ಸಂತ ಏಕನಾಥ್ ಮಹಾರಾಜ್ ಅವರ ಬಾಯಿಂದ ಒಂದು ಮಾತು ಬಂದಿಲ್ಲ. 108ನೇ ಸಮಯ ಯಾವಾಗ ಮಹಾರಾಜ್ ಅವ್ರ ಮೇಲೆ ಬಂದ್ರಲ್ಲ, ಇವ ವ್ಯಕ್ತಿ ದಂಡವತ್ ಪ್ರಣಾಮ ಮಾಡಿ ಹೇಳ್ತಾನೆ, ಮಹಾರಾಜ್ ಅವರೇ ನನ್ನನ್ನು ಕ್ಷಮೆ ಮಾಡ್ರಿ, ನಾನು ನೀಚ ವ್ಯಕ್ತಿ, ನಾನು ದರಿದ್ರ ವ್ಯಕ್ತಿ, ನಿಮ್ಮಂತ ಮಹಾನ್ ಸಂತರಿಂದ ಸೊ ನಿಮ್ಮನ್ನ ಸಿಟ್ಟು ತರಿಸ್ಬೇಕಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೆ, ನಾನು ಫೇಲ್ ಆದೆ ಸಂತರೇ, ನೀವು ಪಾಸ್ ಆದ್ರಿ. ಆವಾಗ ಸಂತ ಏಕನಾಥ್ ಮಹಾರಾಜ್ ಅವರು ಒಂದು ಲೈನ್ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನೀನೇ ನನಗೆ ಉಳಿದೆಲ್ಲ ಅದನ್ನ ನಾನು ತಗೊಳ್ಳೇ ಇಲ್ಲ. ಈಗ ಸಪೋಸ್ ನೀವು ಒಂದು ಗಿಫ್ಟ್ ಕೊಟ್ರಿ ನನಗೆ, ನಿಮ್ ಗಿಫ್ಟ್ ಅನ್ನ ನಾನು ತಗೊಂಡೆ ಅಂದ್ರೆ ನಂದಾಯ್ತು, ಅದು ನಾ ತಗೊಳ್ಳಿಲ್ಲ ಅಂದ್ರೆ ನಿಮ್ದೇ ಆಯ್ತಲ್ಲ. ನೀನೇನು ಉಗುಳಿದೆಲ್ಲ ಅದನ್ನ ನಾನು ತಗೊಳ್ಳೇ ಇಲ್ಲ, ಅದು ನಿನ್ಗೆ ಬಂತು. ಇದು ಧರ್ಮ, ಇದು ಧರ್ಮ. ಸ್ವಾಮಿ ವಿವೇಕಾನಂದರು ಶಿಕಾಗೋ ಧರ್ಮ ಪರಿಷತ್ತಲ್ಲಿ ಹೋಗಿದ್ರು.
10,000 ಜನ ಕೂತಿದ್ದಾರೆ ಜಗತ್ತಿನ ಮೂಲೆ ಮೂಲೆಯಿಂದ ಬಂದು. ಸ್ವಾಮಿ 3 ದಿನ ಧರ್ಮಸಭಾ ನಡೀತಾ ಇದೆ. ಸ್ವಾಮಿ ವಿವೇಕಾನಂದರು ರಿಕ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ, ನನಗೂ ಒಂದು 10 ನಿಮಿಷ ಕೊಡಪ್ಪ, ನಮ್ಮ ದೇಶದ ನಾನು ಸನಾತನ ಹೇಳಬೇಕು, ಮಾತಾಡಬೇಕು. ಲಾಸ್ಟಿಗೆ 5 ನಿಮಿಷ 3 ನಿಮಿಷ ಕೊಡ್ತಾರೆ. ಸೊ 10,000 ಜನರ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದ ಹೋದಾಗ ಒಂದು ಕ್ಷಣ ಎಲ್ಲರನ್ನೂ ಮೌನಾಗಿ ನೋಡ್ತಾರೆ. ನೋಡಿದಾಗ ಮೊದಲನೇ ಲೈನ್ ಹೊಡಿತಾರೆ, ಮೈ ಡಿಯರ್ ಅಮೇರಿಕನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸ್ಟಾರ್ಟ್ ಮಾಡಿದಾಗ ಹಾಲಲ್ಲಿ ಕುಂತಂತ 10,000 ಜನ ಎದ್ದು ನಿಂತು ಚಪ್ಪಾಳೆ ಹಾಕ್ತಾರೆ. 5 ನಿಮಿಷ ಟೈಮೇ ಮುಗಿತ್ರಿ. ಅದಾದ್ಮೇಲೆ 2 ತಾಸು 25 ನಿಮಿಷ ಮಾತಾಡ್ತಾರೆ. ಯಾರು ಮೈಕ್ ತಗೊಳಕ ಬರ್ಲಿಲ್ಲ. ಆ ಕಾಲದ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಪವರ್ಫುಲ್ ಸ್ಪೀಚ್ ಆಯ್ತ್ರಿ. ಆ ಸ್ಪೀಚ್ ಕೇಳಿ ಒಬ್ಬ ಬ್ರಿಟಿಷ್ ಹುಡುಗಿ ಸ್ವಾಮಿ ವಿವೇಕಾನಂದರ ಕಡೆ ಓಡಿ ಬರ್ತಾಳ್ರಿ, ಸ್ವಾಮೀಜಿ ಸ್ವಾಮೀಜಿ, ನನ್ನ ಜೀವನದಲ್ಲಿ ಮದುವೆ ಆದ್ರೆ ಮಾತ್ರ ನಿಮ್ ಜೊತೆನೆ ಮದುವೆ ಆಗ್ಬೇಕು. ಇದೇನಪ್ಪ ಅಂತ ಸ್ವಾಮಿ ವಿವೇಕಾನಂದರು ಬಾಲ ಬ್ರಹ್ಮಚಾರಿ, ಮದುವೆ ಆಗ್ಬಾರ್ದು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಅಮ್ಮ 10,000 ಜನ ಕುಂತಾರಮ್ಮ ನೋಡು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಹುಡುಗಿ ಏನಂತ ಗೊತ್ತಾ, ಇಲ್ಲ ನಿರ್ಧಾರ ಆಯ್ತು ನಂದು, ಮದುವೆ ಆದ್ರೆ ಮಾತ್ರ ನಿಮ್ ಜೊತೆನೇ ಇಲ್ಲ ಅಂದ್ರೆ ಮದುವೆನೇ ಇಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಕ್ಷಣ ಮೌನ ನಿಂತು ಆಮೇಲೆ ಕೇಳ್ತಾರೆ, ನನ್ನ ಜೊತೆನೆ ಯಾಕ್ರಿ ಮಾಡ್ಬೇಕು ಅಂತ ಹೇಳಿದಾಗ ಹುಡುಗಿ ಹೇಳ್ತಾಳೆ, ಯುಕೆದಕ್ಕಿದ್ದಾಳೆ, ಯುಕೆ ಬ್ರಿಟಿಷ್ ಹುಡುಗಿ, ಅಷ್ಟು ಸುಂದರ ಇರ್ತಾಳೆ. ಅವಾಗ ಹುಡುಗಿ ಹೇಳ್ತಾಳೆ, ಸ್ವಾಮೀಜಿ ಅವರೇ ನಿಮ್ ಜೊತೆನೆ ಯಾಕ್ರಿ ಮದುವೆ ಆಗ್ಬೇಕಂದ್ರೆ, ಯಾಕಂದ್ರೆ ನೀವು ಜ್ಞಾನಿ ಇದ್ದೀರಾ, ಜ್ಞಾನ ಇದೆ ನಿಮ್ಮಲ್ಲಿ. ಸೊ ಆಮೇಲೆ ಆ ಜ್ಞಾನಿ ಸುಂದರ ಇದ್ದೀರಾ, ರೂಪವಾನ್ ಇದ್ದೀರಾ, ಗುಣವಾನ್ ಇದ್ದೀರಾ, ಸಂಪನ್ನ ಇದ್ದೀರಾ, ಜ್ಞಾನದಿಂದ ತುಂಬಿದ್ದೀರಾ, ಸೊ ಇಷ್ಟ ತೇಜಸ್ವಿ ಇದ್ದೀರಾ. ನಿಮ್ ಜೊತೆ ಮದುವೆ ಆಗಿದ್ರೆ ನಿಮ್ ತರಾನೇ ಒಬ್ಬ ಹುಡುಗ ನನ್ನ ಹೊಟ್ಟೆಯಿಂದ ಬರ್ಬೇಕು, ಅದಕ್ಕೆ ನಾನು ನಿಮ್ ಜೊತೆ ಮದುವೆ ಆಗ್ಬೇಕು. ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ, ಬ್ಯಾಡ ಅನ್ಬೇಡ್ರಿ, ಇಲ್ಲ ಅನ್ಬೇಡ್ರಿ ಅಂತ ಹೇಳ್ತಾಳೆ. ಸ್ವಾಮೀಜಿ ಅವರು ಒಂದು ಕ್ಷಣ ಮೌನ ಅಂತ ಹೇಳ್ತಾರೆ, ನನ್ನಂತ ರೂಪವಾನ್ ಗುಣವಾನ್ ತೇಜಸ್ವಿ ಮಗ ನಿನ್ ಬೇಕಲ್ಲ, ಅದಕ್ಕೆ ಮದುವೆ ಆಗ್ಬೇಡ. ನಿನ್ನ ಎದುರುಗಡೆ ನಿಂತ ಸ್ವಾಮಿ ವಿವೇಕಾನಂದನೇ ಇವತ್ತಿನಿಂದ ನಿನ್ನ ಮಗ. ಅವ್ರ ಜಾಗದಾಗ ನಾವಿದ್ದೀವಿ ಅಂದ್ರೆ ನಾವು ಮೊದಲು ಒಂದು ಮದುವೆ ಆಗಿದ್ರೆ ಅದು ಹೇಳೋದು. ಇದು ಕ್ಲಾರಿಟಿ. ನಮ್ ಧರ್ಮ ತಿಳ್ಕೋಬೇಕು ಸರ್, ನಾವು ಧರ್ಮ ತಿಳ್ಕೋಬೇಕು. ಧರ್ಮ ಅಂದ್ರ ಸೊ ಹಿಂದೂ ಮುಸ್ಲಿಂ ಅದು ಧರ್ಮ ಅಲ್ಲ, ಅದು ಸಂಪ್ರದಾಯ. ಅದು ಐಡಿಯಾ ಇಲ್ಲ ನಮ್ಗೆ. ಸೊ ರಾಜಕಾರಣಿ ವ್ಯಕ್ತಿಗಳು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ಅದು ಧರ್ಮ ಇದು ಧರ್ಮ, ಅದು ಜಗಳ ಆಗ್ತಾ ಇದ್ದಾರೆ, ಅದು ಧರ್ಮ ಅಲ್ಲ, ಅದು ಸಂಪ್ರದಾಯ. ಮನುಷ್ಯನ ಧರ್ಮ ಒಂದೇ ಧರ್ಮ, ಮಾನವೀಯತೆಯ ಧರ್ಮ. ಸೊ ನಾನು ಮದುವೆ ಆಗಿದ್ದೀನಿ, ನನ್ನ ಹೆಂಡತಿಗೆ ಒಳ್ಳೆ ಜೀವನ ಕೊಡುವುದೇ ನನ್ನ ಧರ್ಮ. ನಾನು 2 ಮಕ್ಕಳಿಗೆ ಮದುವೆ, ಸೊ 2 ಮಕ್ಕಳಿಗೆ ನಾನು ಜೀವನ ಕೊಟ್ಟಿದ್ದೀನಿ, ನನ್ನ ಮಕ್ಕಳಿಗೆ ಸಂಸ್ಕಾರ ಕೊಡುವುದೇ ನನ್ನ ಧರ್ಮ. ಈ ಪವಿತ್ರ ದೇಶದಲ್ಲಿ ನಾನು ಹುಟ್ಟಿ ಬಂದಿದ್ದೀನಿ, ನಮ್ಮ ದೇಶವಾಸಿಯರಿಗೆ ಸೊ ಕ್ಲಾರಿಟಿ ಕೊಡುದೇ, ಸ್ಪಷ್ಟತೆ ಕೊಡುದೇ ನನ್ನ ಧರ್ಮ. ಸೊ ಇದೆಲ್ಲ ನೀವು ತಿಳ್ಕೋಬೇಕು. ಓಕೆನಂದ್ರೆ ಎಸ್ ಅಂತ ಹೇಳಿ ಹೇಳ್ರಿ. ಕುಚ್ ಏನಾದ್ರೂ ಪರಿಣಾಮ ಆಗ್ತಾ ಇದೆ ಅಂದ್ರೆ ಎಸ್ ಅಂತ ಹೇಳ್ರಿ. ಏನಾದ್ರೂ ಪರಿಣಾಮ ಆಗ್ತಾ ಇದೆ. ಈ ಜಗತ್ತಿನಲ್ಲಿ ಇಲ್ಲಿವರೆಗೆ ಏನಾದ್ರೂ ಕ್ರಾಂತಿ ಏನಾದ್ರೂ ಆಗಿದ್ರೆ ಇಲ್ಲಿಂದ ಆಗಿದೆ ಸರ್. ಒಂದ್ಸಲ ಈ ಕೈ ಎತ್ತಿ. ಕ್ರಾಂತಿ ಚಳುವಳಿ ಏನಾದ್ರೂ ಆಗಿದ್ರೆ ಇಲ್ಲಿಂದ ಆಗಿದೆ. ಸೊ ಈ ಬಾಡಿ ಏನೂ ಮಾಡಲ್ಲ ಸರ್, ಇಲ್ಲಿ ಏನ್ ಮಾಡುತ್ತಲ್ಲ ಇದು ಮೈಂಡ್ ಮಾಡುತ್ತೆ. ಸರ್ ಒಂದು ರೀಲ್ ಮಾಡಿರಲ್ಲ ಯಾರು ಚರ್ಚೆ ಮಾಡಲ್ಲ, ಇಲ್ಲಿ ಮಾಡು. ಈ ಜಗತ್ತಿನಲ್ಲಿ ಏನಾದ್ರೂ ಕ್ರಾಂತಿ ಆಗಿದೆ ಎಲ್ಲಿಂದ ಆಗಿದೆ ಅಂದ್ರೆ ಇಲ್ಲಿಂದ ಆಗಿದೆ. ಸೊ ಇಲ್ಲಿಂದ ನಾವು ಇವಾಗ ವಿಚಾರವನ್ನು ತಗೊಂಡು ಹೋಗುವ ಲೋನಾವಾಳದ ಪ್ರೋಗ್ರಾಮ್ನಿಂದ ಸೊ ನಮ್ಮ ಸೀನಿಯರ್ ಅವರು, ನಮ್ಮ CMD ಅವರು ಏನು ಕೊಟ್ಟಿದ್ದಾರೆ ನಮಗೆ, ನಮ್ಮ ಟ್ರೈನರ್ಸ್ ಅವರು ಏನು ಹೇಳಿದ್ದಾರೆ ಅದನ್ನ ಅಡಾಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವೇನಾದ್ರೂ ಕ್ರಾಂತಿ ಚಳವಳಿ ಮಾಡ್ಬೇಕಂದ್ರೆ ನಾನು ಇವತ್ತು ವಿಚಾರದಿಂದ ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ಸೊ ನಾನು ಬದಲಾವಣೆ ಆಗ್ಬೇಕು, ನಾನು ಪರಿವರ್ತನೆ ಆಗ್ಬೇಕು. 40 ವರ್ಷದ ಜೀವನ ನನ್ನ ಜೊತೆ ಮೋಸ ಆಗಿದೆ, 40 ವರ್ಷ ನಾನು ಕ್ಲಾರಿಟಿಯಿಂದ ಜೀವನ ಮಾಡ್ತಾ ಇಲ್ಲ, 40 ವರ್ಷ ನಾನು ಸೊ ಅಜ್ಞಾನದಿಂದ ಜೀವನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಹೊಟ್ಟಿ ಬೆಳೀತಾ ಇದೆ, ನನ್ನ ಮನೆಯಲ್ಲಿ ಜಗಳ ನಡೀತಾ ಇದೆ. ಸೊ 40 ವರ್ಷ ಸ್ಪಷ್ಟತೆಯಿಂದ ಜೀವನ ಮಾಡ್ತಾ ಇದ್ದೀನಿ. ಇದು ಲೋನಾವಾಳ ಪ್ರೋಗ್ರಾಮು ನನ್ನ ಜೀವನದಲ್ಲಿ ಬ್ರಹ್ಮಾಸ್ತ್ರ ಆಗಿ ಬಂದು ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಎಸ್ ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಒಳ್ಳೇದು ಅನಿಸ್ತಾ ಇದೆ ಸರ್? ಅರೇ ಸೂಪರ್ ಸರ್, ಸೂಪರ್ ಸರ್.
ಒಂದು ಸಲನೂ ನಾನು ಆಲಸ್ಯ ಕೊಡುವಂಗಿಲ್ಲ. ಒಂದ್ಸಲ ನಾನು ಹಿಡಿದ್ರಿ ಆಲಸ್ಯ ಕೊಡುವಾಗ ಹಿಡಿದ್ರೆ ನಾನು 1,000 ರೂಪಾಯಿ ಫೈನ್ ಕೊಡೋಕೆ ರೆಡಿ ಇದ್ದೀನಿ. ಇವತ್ತು ರಾತ್ರಿ 12 ಗಂಟೆವರೆಗೆ ನೋಡ್ರಿ, ನಾಳೆ ಬೆಳಗ್ಗೆ 7 ಗಂಟೆಗೆ ಬರ್ತೀನಿ, ಅಲ್ಲಿಂದ ನೋಡ್ರಿ. ಸೊ ನವರಾತ್ರಿ ಉಪವಾಸ ನಡೀತಾ ಇದೆ ಸರ್. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬೆಳಗ್ಗೆಯಿಂದ ನನ್ನ ಬಾಡಿಯಲ್ಲಿ ಒಂದು ಅನ್ನದ ಕಡನೂ ನಾನು ಹಾಕಿಲ್ಲ, ಬರೀ 1 ಗ್ಲಾಸ್ ನೀರು ಕುಡ್ದಿನ. ಸಾಯಂಕಾಲವರೆಗೆ ನೋಡ್ರಿ, ಮಧ್ಯಾಹ್ನ ಊಟ ಮಾಡಲ್ಲ, ಬರೀ ಹಣ್ಣು ಅಷ್ಟೇ ತಿಂದು ಬರ್ತೀನಿ, ಅದು ಮನೆದಿಂದ ತಂದೇನಿ. ಸೊ ವಿಚಾರ ಮಾಡಿ ಸರ್, ಇದು ಇಷ್ಟು ಪ್ಯಾಷನೇಟ್ ಅಲ್ಲಿಂದ ಇಷ್ಟು ಯಾರು ಹೋದ್ರ ಅಂತ ಹೇಳಿದ್ರು ನನಗೆ. ಸೊ ಇದು ಪ್ಯಾಷನ್ ಸರ್, ಒಳಗಿನಿಂದ ಬರುತ್ತೆ, ಉಕ್ಕಿದೆ ಉಕ್ಕು. ನಮ್ಮ ಜನ ಬೆಳಿಬೇಕು, ನಮ್ಮ ಜನ ಒಳ್ಳೆ ಜೀವನ ಮಾಡ್ಬೇಕಂತ ಹೇಳಿ ಉಕ್ಕಿದೆ. ಸರ್ ನನ್ನ ಮೇಲೆ ವಿಶ್ವಾಸ ಇಟ್ರು ಸರ್. ಸರ್ಗೂ ನನಗೂ ಒಂದ್ಸಲನೂ ಭೇಟಿಯಾಗಿಲ್ಲ, ಬರೀ ಫೋನ್ ಮೇಲೆ ಮಾತಾಡಿದ್ದೀವಿ. ಸೊ ನಮ್ಮ ಒಬ್ಬ ರಿಲೇಷನ್ದಲ್ಲಿ ಇದ್ದಾರೆ ಪಾಟೀಲ್ ಸರ್ ಅಂತ ಹೇಳಿ, ಅವ್ರು ನನ್ನ ಪ್ರೋಗ್ರಾಮ್ ಕೇಳಿದ್ರು, ಅವರು ಸರ್ಗೆ ರೆಕಮೆಂಡ್ ಮಾಡಿದ್ರು. ಸರ್ದು ನಮ್ದು ಪರಿಚಯ ಇದೆ, ಆದ್ರೆ ನನ್ನ ಪ್ರೋಗ್ರಾಮ್ ನೋಡಿರ್ಲಿಲ್ಲ. ಅವರು ಪರಿಚಯ ಇದೆ ಆದ್ರೆ ಪ್ರೋಗ್ರಾಮ್ ನೋಡಿರ್ಲಿಲ್ಲ. ಪಾಟೀಲ್ ಸರ್ ಅವ್ರು ಹೇಳಿದಾಗ, ಅತ್ನಿ ಪಾಟೀಲ್ ಅವ್ರು ನಮ್ಮ ರಿಲೇಷನ್ ನಲ್ಲಿ ಬರ್ತಾರೆ, ಅವ್ರು ಮಾತ್ರ ಲೋನಾವಾಳದಲ್ಲಿ ಒಂದ್ಸಲ ಬಂದಿದ್ರು. ಇಂಥ ಸೂಪರ್ ಪ್ರೋಗ್ರಾಮ್ ನೋಡಿ ಅವ್ರಿಗೆ ಸರ್ ನನ್ನ ರೆಕಮೆಂಡ್. ಅವಾಗಂತೂ ಹಿಂದಿಯಲ್ಲಿ ಪ್ರೋಗ್ರಾಮು, ಅವಾಗೆಲ್ಲ ಎಲ್ಲ ಆಡಿಯನ್ಸ್ ಮರಾಠಿ ಹಿಂದಿ ಇದ್ರಲ್ಲ, ಕನ್ನಡ ಮಾತಾಡ್ಲಿಲ್ಲ. ಸರ್ ಹಿಂದಿ ಇಷ್ಟು ಸೂಪರ್ ಮಾಡ್ತೀರಲ್ಲ ಸರ್, ಕನ್ನಡ ಮಾಡ್ತೀರಾ ಅಂತ ಕೇಳಿದ್ರು. ಹಾ ಸರ್. ಸರಿಗೆ ಅವಾಗ ಅವ್ರು ರೆಕಮೆಂಡ್ ಮಾಡಿದ್ರು. ಸರ್ ನಾನು ಸೆಲ್ಯೂಟ್ ಯಾಕೆ ಮಾಡ್ತೀನಿ ಅಂದ್ರೆ, ನನ್ನ ಪ್ರೋಗ್ರಾಮ್ನೇ ನೋಡಿಲ್ಲ ಆದ್ರೂ ಸರ್ ನನ್ನ ಕರೆಸಿರಲ್ಲ, ಅದಕ್ಕೆ ಸೆಲ್ಯೂಟ್. ಸರ್ ಬೆಳಗ್ಗೆ ಏನ್ ಹೇಳಿದ್ರು ನಿಮ್ಗೆ? ಬೆಳಗ್ಗೆ ಏನ್ ಹೇಳಿದ್ರು ಸರ್ ಏನ್ ಹೇಳಿದ್ರು? ವಿಜಯ್ ಸರ್ 2 ದಿನ ಪ್ರೋಗ್ರಾಮ್ಗೆ ನಿಮ್ಗೆ ಒಳ್ಳೇದು ಅನಿಸ್ತರೆ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. ಸರ್ ಡಿಸಿಷನ್ ಮಾಡುವಂಗಿಲ್ಲ, ಇವಾಗ ಡಿಸಿಷನ್ ನೀವು ಮಾಡಬೇಕು. ಡಿಸಿಷನ್ ಸರ್ ನಿಮ್ ಕಡೆ ಕೊಟ್ಟಿದ್ದಾರೆ. ನೀವು ಎಸ್ ಅಂದ್ರೆ ಮುಂದೆ ಕಂಟಿನ್ಯೂ, ಇಲ್ಲ ಅಂದ್ರೆ ಸೀರಿಯಸ್ಲಿ. ಥ್ಯಾಂಕ್ ಯು ಸರ್. ಸೊ ಕಂಫರ್ಟ್ ಝೋನ್ ಇಂದ ಹೊರಗೆ ಬರುವ ಮೊದಲನೇ ಒಂದು ಸರ್ವೆ ಹೇಳ್ತೀನಿ ನೋಡ್ರಿ. ಕಂಫರ್ಟ್ ಝೋನ್ ದಲ್ಲಿ ಬಿದ್ದು ಒದ್ದಾಡ್ತಾ ಇದಾರಲ್ಲ, ಇಂಥ ಜೀವನ ಮಾಡ್ತಾ ಇದಾರಲ್ಲ, ಭಯದಿಂದ, ಡಿಪ್ರೆಷನ್ ದಿಂದ ಎಷ್ಟು ಜನ ಸೂಸೈಡ್ ಮಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಈ ಜಗತ್ತಿನಲ್ಲಿ 8 ಲಕ್ಷ ಜನ ಸೂಸೈಡ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ. ಸೊ 40 ಸೆಕೆಂಡ್ ಒಬ್ಬ ವ್ಯಕ್ತಿ ಹಗ್ಗ ತಗೊಂಡು ನಿಂತು ಬಿಡ್ತಾನೆ. ವಯಸ್ಸು ನೋಡ್ರಿ, ಹಗ್ಗ ತಗೊಂಡು ನಿಂದ್ರ ವಯಸ್ಸು ನೋಡ್ರಿ. ಇವರೇ ಯಂಗ್ಸ್ಟರ್ ಸರ್. ಯಂಗ್ಸ್ಟರ್ ನೋಡ್ರಿ ಎಷ್ಟು ಜನ, ಏನು ಕ್ಲಾರಿಟಿ ಇಲ್ಲ. ಅಂದ್ರೆ ಏನ್ ಬೆಳಗ್ಗೆ ಹೇಳಿದ್ರೆ ನಮ್ಮ ಸ್ಕೂಲ್ ಅವ್ರಿಗೆ ಏನು ಕೊಡ್ತಾನೆ ಇಲ್ಲ. ನಾನೇನು ಕೊಡ್ತಾ ಇದ್ದೀನಲ್ಲ, ಇಷ್ಟಾದ್ರೂ ಅವ್ರಿಗೆ ಕೊಟ್ರೆ ಓಕೆ. ಸೊ ಇದೆಲ್ಲ ಆಗ್ತಾ ಇದೆ. ಒಂದು ಸರ್ವೆ ತೋರಿಸಿದೆ ನಿಮ್ಗೆ. ಸೊ ಇವಾಗ ನೆಕ್ಸ್ಟ್ ಹೋಗುವ ಸರ್, ಇದು ನಿಸರ್ಗ. ಈ ನಿಸರ್ಗದಿಂದ ಏನ್ ಕಲಿತಾ ಇದ್ವಿ ನೋಡೋಣ. ಇವು ಮಕ್ಕಳಿದಾವೆ, ತಾಯಿ ಇದ್ದಾಳೆ. ಆಮೇಲೆ ಈ ಫೋಟೋದಿಂದ ಏನ್ ಕಲಿತಾ ಇದ್ರಿ ನೀವು? ಏನ್ ಒಂದ್ ಮೆಸೇಜ್ ಹೇಳ್ರಿ. ಫೋಟೋ ಏನ್ ಕಲಿಸ್ತಾ ಇದೆ ನಮ್ಗೆ? ಏನ್ ಕಲಿಸ್ತಾ ಇದೆ? ತಾಯಿ ಏನ್ ಮಾಡ್ತಾ ಇದ್ದಾಳೆ ಮಕ್ಕಳು? ಸಂರಕ್ಷಣೆ ಮಾಡ್ತಾ ಇದ್ದಾಳೆ, ಆಮೇಲೆ ಹಾರ ಕಲಿಸ್ತಾ ಇದ್ದಾಳೆ. ಮತ್ತೇನ್ ಏನ್ ನೋಡ್ತಾ ಇದ್ರಿ? ಮತ್ತೆ ಆಹಾರ ಕೊಡ್ತಾ ಇದ್ದಾಳೆ, ಮತ್ತೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾಳೆ. ಮತ್ತೇನ್ ನೋಡ್ತಾ ಇದ್ದೀರಿ ನೀವು? ಏನ್ ನೋಡ್ಬೇಕಲ್ಲ ಅದನ್ನ ನೋಡ್ತಾನೆ ಇಲ್ಲ. ನಿಸರ್ಗದಿಂದ ಏನ್ ಕಲಿಬೇಕು ಅದನ್ನ ಕಲಿತಾ ಇಲ್ಲ ನೀವು. ತಾಯಿ ಈ ಮಕ್ಕಳಿಗೆ ತ್ರಾಸ ಕೊಡ್ತಾ ಇದ್ದಾಳೆ. ಇಲ್ಲಿ ಗಾದಿ ಹಾಕ್ಲಿಲ್ಲ ತಾಯಿ, ಮೆತ್ತಗೆ ಹುಲ್ಲನ್ನು ಹಾಕ್ಲಿಲ್ಲ ನೋಡ್ರಿ. ಚುಚ್ಚುವಂತ ಕಡ್ಡಿಗಳಿದಾವೆ, ಕಡ್ಡಿ ಚುಚ್ಚಬೇಕು ಮಕ್ಕಳಿಗೆ ತ್ರಾಸ ಆಗ್ಬೇಕು ಅಂದ್ರೆ ತಾಯಿ ಯೋಚನೆ ಮಾಡ್ತಾ ಇದ್ದಾಳೆ. ಎಷ್ಟು ತ್ರಾಸ ಮಕ್ಕಳಿಗೆ ಆಗತ್ತಲ್ಲ, ಅಷ್ಟೇ ಜಲ್ದಿ, ಅಷ್ಟೇ ಫಾಸ್ಟ್ ಮಕ್ಕಳು ಓಡಾಡ್ತವೆ, ಎದ್ದೇಳ್ತವೆ, ಹಾರ್ತವೆ. ಇಲ್ಲಾಂದ್ರೆ ಡೈಲಿ ಯಾರು ತಂದು ಹಾಕ್ಬೇಕು? ಇವಕ್ಕೆ ಜಲ್ದಿ ಹಾರಬೇಕು. ಈ ತಾಯಿ ಯೋಚನೆ ಮಾಡಿ ಇದ್ರ ಕಡೆ ನೀವು ನೋಡ್ಲಿಲ್ಲಲ್ಲ, ಇದ್ರ ಕಡೆ ಯಾತ್ರೆ ನೋಡ್ಲಿಲ್ಲ ನೀವು. ಇದೇ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ, ಏನ್ ನೋಡ್ತಾ ಇದ್ರಿ? ಇಲ್ಲೇ ನೋಡ್ತಾ ಇದೀವಿ, ಹಾಕ್ತಾ ಇದ್ದಾವೆ, ಕಂಫರ್ಟೇಬಲ್ ಅಂತ ಹೇಳ್ತಾ ಇದ್ರಿ ನೀವು. ಇದು ಮಾಡಿರಲ್ಲ ನಿಮ್ಮ ಮಕ್ಕಳ ಜೊತೆ, ಅದು ಮಾಡಿರಲ್ಲ. ಅವ್ರಿಗೆ ತ್ರಾಸ ಆಗ್ಬೇಕು ಸರ್. ನಾವು ಎಷ್ಟು ತ್ರಾಸ ತಗೋತಾ ಇದೀವಿ, ನಮ್ಮ ಮಕ್ಕಳು ತಗೋತಾ ಇಲ್ಲ. ಅದಕ್ಕೆ ರಿಯಲೈಸೇಷನ್ ಮಾಡಿಸ್ಬೇಕು ನೀವು ಅವ್ರಿಗೆ. ಸೊ ಅದು ಈ ತಾಯಿ ಮಾಡ್ತಾ ಇದ್ದಾಳೆ. ಇಲ್ಲಿ ಚುಚ್ಚಿದ್ರೆ ಮಾತ್ರ ಜಲ್ದಿ ಎದ್ದೇಳ್ತಾವೆ. ಸೊ ಮೆತ್ತಗೆ ಹುಲ್ಲು ಸಿಗೋದಲ್ಲ, ಸಿಗತ್ತ ಇಲ್ಲ ಹೇಳ್ರಿ? ಮೆತ್ತಗೆ ಹುಲ್ಲು ಸಿಗತ್ತಲ್ಲ. ಗುಬ್ಬೆ ಯಾವಾಗ ಗೂಡ ಕಟ್ಟದಲ್ಲ ಮೆತ್ತಗಿರುತ್ತೆ, ಇಷ್ಟು ದೊಡ್ಡ ಕಡ್ಡಿ ಇರಲ್ಲ ಅಲ್ಲಿ. ಇಲ್ಲಿ ಯಾಕೆ ಮತ್ತೆ ಇಷ್ಟು ದೊಡ್ಡ ಕಡ್ಡಿ ಹಾಕಿರೋದು?
ಇದು ಜಲ್ದಿ ಆಗ್ಬೇಕು, ಕೆಲಸ ಚುಚ್ಚಬೇಕು, ತೆಳಗಿನಿಂದ ತ್ರಾಸ ಆಗ್ಬೇಕು. ಓಕೆ, ಇದು ನಿಸರ್ಗ, ಇದು ತಾಯಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಮಕ್ಕಳಿಗೆ ತ್ರಾಸ ಕೊಡ್ತಾ ಇಲ್ಲ. ನಾವು ತ್ರಾಸ ಕೊಡ್ತಾ ಇಲ್ಲ ಅಂದ್ರೆ ಸೊ ನಮ್ಗೆ ತ್ರಾಸ ಆಗುತ್ತೆ, ಅವ್ರು ಆರಾಮ್ ಕಂಫರ್ಟೇಬಲ್ ಇರ್ತಾರೆ. ಸೊ ನೋಡ್ರಿ, ಇಲ್ಲಿದೆ ಚಾಲೆಂಜು, ಇಲ್ಲಿದೆ ಕಂಫರ್ಟ್ ಝೋನು. ನೀರಾಡಿಕೆ ಆಗಿದೆ, ಇವಾಗ ನೀರು ಕುಡಿಬೇಕು. ನಾವ್ ಇಲ್ಲಿ ನಿಂತೀವ್ರಿ. ಸೊ ಇಲ್ಲಿ ಬಂದ್ರೆ ಮೊಗಲ್ ಮಚ್ಚಿದೆ, ಇಲ್ಲಿ ಬಂದ್ರೆ ರಿಸ್ಕ್ ಇದೆ, ಇಲ್ಲೇ ಇದ್ರೆ ನೀರ ಸಿಗಲ್ಲ. ಏನ್ ಮಾಡ್ಬೇಕು ಇವಾಗ? ಅಂದ್ರೆ ನೀರು ಕುಡಿಬೇಕು, ಇಲ್ಲಾಂದ್ರೆ ಇಲ್ಲೇ ಬಿದ್ದು ಸಾಯ್ಬೇಕು. ಕಂಫರ್ಟ್ ಝೋನ್ದಲ್ಲಿ ಒದ್ದಾಡಬೇಕು, ಇಲ್ಲಾಂದ್ರೆ ರಿಸ್ಕ್ ತಗೊಂಡು ಜೀವನದಲ್ಲಿ ಸಾಧನೆ ಮಾಡಬೇಕು. ರಿಸ್ಕ್ ಇಲ್ಲ ಅಂದ್ರೆ ಏನೂ ಇಲ್ಲ. ರಿಸ್ಕ್ ಇಲ್ಲ ಅಂದ್ರೆ ಒಂದ್ಸಲ ರಿಸ್ಕ್ ಇಲ್ಲ ಅಂದ್ರೆ ಏನೂ ಇಲ್ಲ. ಇಲ್ಲಿ ಏನಿದೆ ನೋಡ್ರಿ, ತಾಯಿಯ ಗರ್ಭದಲ್ಲಿ ಮಗ ಕಂಫರ್ಟೇಬಲ್ ಇದ್ದಾನೆ, ಊಟ ಸಿಗ್ತಾ ಇದೆ. ತಾಯಿಯ ಗರ್ಭದಲ್ಲಿ ಮಗ ಕಂಫರ್ಟೇಬಲ್ ಇದ್ದಾನೆ. ಈ ಗರ್ಭದಿಂದ ಹೊರಗೆ ಬಂದ ಡೆಲಿವರಿ ಆದ್ಮೇಲೆ ಚಾಲೆಂಜ್ ಇದೆ. ಎಲ್ಲ ನೆಗೆಟಿವ್ ದುನಿಯಾ ಇದೆ ಸರ್, ಎಲ್ಲ ನೆಗೆಟಿವ್ ದುನಿಯಾದಲ್ಲಿ. ಸೊ ಅಡಾಪ್ಟ್ ಆಗುದು ಒಂದು ಚಾಲೆಂಜ್. ಅದಕ್ಕೆ ಮಗ ಅಳ್ತಾ ಇದ್ದಾನೆ, ಹೊರಗೆ ಬಂದ್ಮೇಲೆ ಚಾಲೆಂಜ್ ಇದೆ. ಸೊ ಇಲ್ಲೇನಿದೆ, ಕಂಫರ್ಟೇಬಲ್ ಇದೆ ಸರ್. ಇಲ್ಲೇನಿದೆ, ಇದನ್ನು ಇಲ್ಲಿ ಹಾಕಿದ್ರೆ ಚಾಲೆಂಜ್ ಇದೆ. ಇಲ್ಲೇನಿದೆ ನೋಡ್ರಿ, ಕಂಫರ್ಟೇಬಲ್ ಇದೆ. ಇಲ್ಲೂ ಮಾವಿನ ಹಣ್ಣು ಬರ್ತವೆ ಸರ್, ಆದ್ರೆ 5-10 ಅಷ್ಟೇ ಬರ್ತವೆ. ಆದ್ರೆ ಈ ಮರವನ್ನು ಇಲ್ಲಿ ಹಾಕಿದ್ರೆ ಮಾತ್ರ ಸಾವಿರ ಹಣ್ಣು ಬರ್ಬೋದು. ಸೊ ಇದು ಕಂಫರ್ಟೇಬಲ್ ಇದೆ. ಇದು ಚಾಲೆಂಜ್ ತಗೊಂಡ್ರೆ ಮಾತ್ರ ಈ ತರ ಆಗ್ಬೋದು. ನಿಮ್ ಊರಲ್ಲೇ ನಿಮ್ ಪ್ರಾಡಕ್ಟ್ ಅನ್ನು ಮಾರಾಟ ಮಾಡಿದ್ರೆ 1 ಲಕ್ಷ 2 ಲಕ್ಷ ನೀವು ಮಾಡ್ಬೋದು. ಆದ್ರೆ ಭಾರತ ದೇಶದಲ್ಲಿ ಓಡಾಡಿ ಮಾಡಿದ್ರೆ ವಿಶಾಲವಾಗಿ ನೀವು ಸೊ ಇನ್ನೂ ದುಡ್ಡನ್ನು ಜಾಸ್ತಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಈ ತರ ಬೆಡ್ ದಲ್ಲಿ ಬಿದ್ದುಕೊಂಡು ಕೆಲಸ ಮಾಡುವಂಗಿಲ್ಲ. ಸೊ ಬೆಡ್ ದಲ್ಲಿ ಜಾಸ್ತಿ ಟೈಮ್ ಇರುವಂಗಿಲ್ಲ ಅಂತ ಹೇಳ್ರಿ ಸೈಡ್ ಅವ್ರಿಗೆ. ಜಲ್ದಿ ಹೇಳಬೇಕು. ಯಾಕಂದ್ರೆ ಬೆಡ್ ಅಲ್ಲಿ ಜಾಸ್ತಿ ಮಲಗಬಾರ್ದು ಸರ್. ಯಾಕಂದ್ರೆ ಈ ಜಗತ್ತಿನಲ್ಲಿ ಬೆಡ್ ಅಲ್ಲಿ ಮಲಗಿ ಕಡಿಮೆ ಜನ ದುಡ್ಡು ಮಾಡ್ತಾರೆ. ಅದಕ್ಕೆ ನಾವು ಬೆಡ್ ಅಲ್ಲಿ ಜಾಸ್ತಿ ಮಲಗಬಾರ್ದು. ಸೊ ಜಲ್ದಿ ಎದ್ದೇಳ್ಬೇಕು ಸರ್. ಇದು ಕಂಫರ್ಟ್ ಝೋನ್ ಇದೆ, ಇಲ್ಲಿ ಎದ್ದೇಳ್ಬೇಕು. ಸೊ ಏನಪ್ಪಾ ಅಂದ್ರೆ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಇಲ್ಲಿಂದ ನಾವು ಇಲ್ಲಿ ಹೊರಗೆ ಸ್ಟೇಪ್ ಹಾಕ್ಬೇಕು. ಈ ಪ್ರೋಗ್ರಾಮ್ ನಲ್ಲಿ ಇಲ್ಲಿಂದ ಹೊರಗೆ ಸ್ಟೇಪ್ ಹಾಕಕ್ ರೆಡಿಯಾ? ಇಲ್ಲಿಂದ ಹೊರಗೆ ಸ್ಟೇಪ್ ಹಾಕಿದ್ರೆ ಏನಾಗತ್ತೆ ಅಂದ್ರೆ ಓಕೆನಾ? ರೆಡಿಯಾ? ಸೊ ನಮ್ಮ ಜೀವನದಲ್ಲಿ ಏನಾಗಿದೆ ಅಂದ್ರೆ 3 ಬದಲಾವಣೆ ಇವಾಗ ನಾವು ಮಾಡ್ಬೇಕು. ಏನ್ ಬದಲಾವಣೆ ಮಾಡ್ಬೇಕು? ಕಂಫರ್ಟ್ ಝೋನ್ ಬ್ರೇಕ್ ಮಾಡ್ಬೇಕು. ಓಕೆ ಇದ್ರೆ ರೆಡಿ ಇದ್ರೆ ಎಸ್ ಅಂತ ಹೇಳ್ರಿ. ಇನ್ನೊಂದು ಏನ್ ಬದಲಾವಣೆ ಮಾಡ್ಬೇಕಂದ್ರೆ, ನಾವು ಪ್ಯಾಟರ್ನ್ಸ್ ಆಗಿದಾವೆ, ಅವೆಲ್ಲ ಪ್ಯಾಟರ್ನ್ಸ್ ಬ್ರೇಕ್ ಮಾಡ್ಬೇಕು. ಇನ್ಸಾನ್ ವಹಿ ಬಂತಾ ಇರೋದು ಬಾರ್ ಸೋಚ್ತಾ है. ಮನುಷ್ಯ ಅದೇ ಆಗ್ತಾನೆ. ಭಗವಾನ್ ಬುದ್ಧವ್ರು ಹೇಳ್ತಾರೆ, ನಾವು ನಿರಂತರವಾಗಿ ಏನು ಯೋಚನೆ ಮಾಡ್ತಾ ಇದ್ದೀವಿ, ಬಡತನ, ಇಷ್ಟೆಲ್ಲ ಲೋನ್ಸು, ಏನಪ್ಪಾ ದವಾಖಾನೆ ಹಾಸ್ಪಿಟಲ್, ಏನಪ್ಪಾ ಮೋಸ ಆಗ್ತಾ ಇದೆ, 15 ಲಕ್ಷನೂ ಬರಲಿಲ್ಲ, ಅದೆಲ್ಲ ಯೋಚನೆ ಮಾಡಿ ಹಾಕ್ತಾ ಇದ್ದೀವಿ. ನಮ್ಗೆ ಏನ್ ಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡುವ. ನಿಮ್ಗೆ ಒಂದೊಂದು ಐಡಿಯಾ ಕೊಡ್ಕೊಂತ ಹೋಗ್ತೀನಿ ಇವಾಗ. ಓಕೆನಾ ಸರ್? ನಡ್ರಿ ಸರ್, ಮುಂದೆ ಹೋಗುವ. ಸೊ ನಮ್ದು ಸೆಟ್ ಪ್ಯಾಟರ್ನ್ಸ್ ಇರ್ತವೆ, ಬಿಲೀಫ್ ಸಿಸ್ಟಮ್ಸ್ ಇರ್ತವೆ, ಅವೆಲ್ಲ ಬ್ರೇಕ್ ಮಾಡಬೇಕು. ಒಂದು ಐಡಿಯಾ ಕೊಡ್ತೀನಿ ಇವಾಗ, ಕಂಫರ್ಟ್ ಝೋನ್ ಬ್ರೇಕ್ ಮಾಡೋದು ಐಡಿಯಾ ಬಂತು. ಇನ್ನೊಂದು ಐಡಿಯಾ ಕೊಡ್ತೀನಿ. ಸೊ ಸೆಟ್ ಪ್ಯಾಟರ್ನ್ಸ್ ಮತ್ತು ಬಿಲೀಫ್ ಸಿಸ್ಟಮ್ಸ್ ಅನ್ನು ಯಾವ ತರ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು. ನನ್ನ ಎದುರುಗಡೆ ಕುಂತಂತ ವ್ಯಕ್ತಿ 40 ವರ್ಷ ಸಾಮಾನ್ಯ ಜೀವನ ಮಾಡಿದಾನೆ. ಅವನಿಗೆ ಡೈರೆಕ್ಟ್ಲಿ ನಾನು ಸೇಲ್ಸ್ ಕಲಿಸಿ ಲೀಡರ್ಶಿಪ್ ಕಲಿಸಿದ್ರೆ ಸೊ ಕೆಲಸ ಆಗಲ್ಲ ಸರ್. ಎಲ್ಲಿವರೆಗೆ ನಿಮ್ ಪ್ಯಾಟರ್ನ್ಸ್ ಬ್ರೇಕ್ ಆಗಲ್ಲ, ಎಲ್ಲಿವರೆಗೆ ನಿಮ್ ಹ್ಯಾಬಿಟ್ಸ್ ಬ್ರೇಕ್ ಆಗಲ್ಲ, ಎಲ್ಲಿವರೆಗೆ ನಿಮ್ ಕಂಫರ್ಟ್ ಝೋನ್ ಬಿಟ್ಟು ಬರಲ್ಲ, ಅಲ್ಲಿವರೆಗೆ ಲೀಡರ್ಶಿಪ್ ಕೆಲಸ ಮಾಡಲ್ಲ, ಸೇಲ್ಸ್ ಕೆಲಸ ಮಾಡಲ್ಲ. ಇದು ಸೈಂಟಿಫಿಕ್ ಪ್ರೋಸೆಸ್ ಇದೆ ಸರ್. ಓಕೆನಾ? ರೆಡಿಯಾ ನೀವೆಲ್ಲರೂ? ಸೊ ಪ್ಯಾಟರ್ನ್ಸ್ ಯಾವ ತರ ಆಗಿದೆ ನೋಡು. ಪ್ಯಾಟರ್ನ್ಸ್ ಒಂದು ಕ್ವಶನ್ ಕೇಳ್ತೇನೆ, ಗಾಯಿ ದೂದ್ ದೇತಿ ಎಸ್ ನೋ? ಆಕಳು ಹಾಲು ಕೊಡುತ್ತೆ ಎಸ್ ನೋ? ಸೊ ಕರಿಬೇಕ್ರಿ, ಕೊಡಂಗಿಲ್ಲ. ಕರಿಬೇಕು. ಎಸ್ ಇಲ್ಲ, ಎಸ್ ಇಲ್ಲ ಅಂದ್ರೆ ಎಸ್ ಅವ್ರ ನೋ ಅಂತ ಹೇಳಿಲ್ಲ. ಆಕಳು ಹಾಲು ಕೊಡುತ್ತೆ ಎಸ್ ನೋ? ಕೋಳಿ ಮೊಟ್ಟೆ ಕೊಡುತ್ತೆ ಎಸ್ ನೋ? ಇವಾಗ ಮತ್ತೆ ವಿಚಾರ ಮಾಡಿವೆ. ಹಾಲು ಹೆಂಗ್ ತೆಗಿಬೇಕಲ್ಲ, ಹಾಲು ಹೆಂಗ್ ನಾವು ತೆಗಿತೀವಲ್ಲ, ಹಂಗೆ ಮೊಟ್ಟೆ ತೆಗಿಯಕ್ ಹೋಗ್ಬೇಡ್ರಿ. ಕೊಡು ಸರ್, ಹೇಳ್ಯಾರ ಪ್ರೋಟೀನ್ ಒಂದು ಕೊಡು. ಸೊ ಒಂದು ಇನ್ನೊಂದು ಕ್ವಶನ್ ಆನ್ಸರ್ ಹೇಳ್ರಿ. ठंडा मतलब कोको कोला. ಏನು ಇನ್ನೊಂದ್ಸಲ ಹೇಳಿ, ठंडा मतलब कोको कोला. ಯಾರು ಹೇಳ್ರಿ ठंडा मतलब कोको कोला ಅಂತ ಹೇಳಿ? ಯಾರು ಹೇಳ್ಯಾರ? ನಮ್ಮ ಮೈಂಡ್ ಅಲ್ಲಿ ಯಾರು ಹೇಳ್ಯಾರ? ಕೋಕೋ ಕೋಲಾದ ಅಡ್ವರ್ಟೈಸ್ ಮಾಡೋ ನಮ್ಮ ಮೈಂಡ್ ಒಳಗೆ ಹೆಮ್ರಿಂಗ್ ಮಾಡ್ಯಾರ.
ठंडा मतलब कोको कोला, ठंडा मतलब कोको कोला, ठंडा मतलब कोको कोला और हकेर लोग ಅದೇನಾಗಿದ್ರಿ ಪ್ಯಾಟರ್ನ್ ಆಗಿದ್ರಿ ಅದು ಏನಾಗಿದ್ರಿ डर के आगे किधर है ಇದು ಅವರು ಹಾಕ್ಯಾರಿ डर के आगे जीत है डर के आगे जीत है ಜಂಗಲದಲ್ಲಿ ಅರಣ್ಯದಲ್ಲಿ ಮಧ್ಯರಾತ್ರಿಯಲ್ಲಿ ನಾವು ಅರಣ್ಯದ ಮಧ್ಯದಲ್ಲಿ ಇದೀವ್ರಿ ಇವಾಗ ಭಯ ಆಗಿದೆ ಡೈರೆಕ್ಟ್ಲಿ ಗೆಲ್ಬೋದಾ ನಾವು डर के आगे जीत नहीं है डर के आगे डर है ಸೊ ಭಯದ ಮುಂದೆ ಭಯ ಮತ್ತೆ ಮುಂದೆ ಹೋದ್ಮೇಲೆ ಸೊ ದರ್ದ್ ತ್ರಾಸ ಆಗತ್ತೆ ನಮ್ಗೆ ಸ್ವಲ್ಪ ಹಂಗೆ ಧೈರ್ಯದಿಂದ ಹೋದ್ರೆ या तो मौत है या तो जीत है डर के आगे हमेशा जीत नहीं होता है डर के आगे या तो मौत होता है या तो जीत होता है ಇದು ಸತ್ಯ ಆದ್ರೆ ಅವ್ರೇನ್ ಪ್ರೋಗ್ರಾಮಿಂಗ್ ಮಾಡ್ಯಾರೆ ಏನು ಪ್ರೋಗ್ರಾಮ್ ಮಾಡ್ಯಾರೆ डर के आगे जीत है डर के आगे जीत है ಅವ್ ಕೋಕೋ ಕೋಲಾ ಕುಡಿದು ಈ ಬಿಲ್ಡಿಂಗ್ ನಿಂದ ಈ ಬಿಲ್ಡಿಂಗ್ ಜಂಪ್ ಹೊಡಿತಾನೆ ಅದೆಲ್ಲ ನಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ಯಾರ ಸೊ ಶ್ರೀಕಾಂತ್ ಸರ್ ಅವರು ಇವಾಗ ಏನ್ ನನ್ನ ಎದುರುಗಡೆ ಕಾಣ್ತಾ ಇದಾರಲ್ಲ ಅದು ಸಮಾಜ ಪ್ರೋಗ್ರಾಮಿಂಗ್ ಮಾಡಿ ಕಳಿಸಿದೆ ಯಾರ್ಯಾರು ಪ್ರೋಗ್ರಾಮಿಂಗ್ ಮಾಡ್ಯಾರ ನೋಡ್ರಿ ನಮ್ಮ ತಂದೆ ತಾಯಿ ನಮ್ಮ ಮನೆಯವರು ಸೊ ಗ್ರ್ಯಾಂಡ್ ಫಾದರು ಆಮೇಲೆ ನಮ್ಮ ರಿಲೇಷನ್ ಅವರು ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ಸ್ಕೂಲು ಕಾಲೇಜು ಟೀಚರು ಆಮೇಲೆ ನಮ್ಮ ಟಿವಿ ಸೀರಿಯಲ್ಸು ಮೂವಿ ನ್ಯೂಸ್ ಪೇಪರು ನಾವು ಏನೇನು ಓದಿದೀವಿ ಲಿಟ್ರೇಚರ್ ಇಲ್ಲಿವರೆಗೆ ಅವೆಲ್ಲನೂ ಕೂಡಿ ಶ್ರೀಕಾಂತ್ ಸರ್ ಅವರ ಪ್ರೋಗ್ರಾಮಿಂಗ್ ಆಗಿದೆ ಪ್ಯಾಟರ್ನ್ ಸೆಟ್ ಆಗಿದ್ದಾವೆ ಈ ತರ ಮಾಡಿದ್ರೆ ಸರ್ ಪ್ಯಾಟರ್ನ್ ಸೆಟ್ ಆಗಿದೆ ನೆಕ್ಸ್ಟ್ ಅರ್ಧ ತಾಸದಲ್ಲಿ ಊಟಕ್ಕಿಂತ ಮುಂಚೆ ಎಲ್ಲ ಪ್ಯಾಟರ್ನ್ ಗಳನ್ನ ಬ್ರೇಕ್ ಮಾಡಿಸ್ತೀನಿ ಇವಾಗ ಓಕೆನಾ ನೀವು ಇದೆಯಾ ಇಲ್ಲೇನ್ ಪ್ಯಾಟರ್ನ್ ಆಗಿದಿಲ್ಲ ಅದು ಸತ್ಯ ಇಲ್ಲ ಸರ್ ಸೊ ನಾವು ಏನ್ ಪ್ಯಾಟರ್ನ್ ತಗೊಂಡ್ ಕೂತೀವಿ ನಾವು ಬಡವರು ಇದು ಸತ್ಯ ಇಲ್ಲ 42 ಕೋಟಿ ನಮ್ದಿದೆ ಯಾಕ್ರಿ ಬಡವರು ನಾವು ಸೊ ಈ ಬಾಡಿ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ ನಿಮ್ಗೆ ಸೈಂಟಿಸ್ಟ್ ಯಾವಾಗ ಈ ಬಾಡಿಯನ್ನು ಡಮ್ಮಿ ಮಾಡಿದ್ರಲ್ಲ ಅವಾಗ ಈ ಬಾಡಿ ವ್ಯಾಲ್ಯೂಯೇಷನ್ ಆಯ್ತು 500 ಕೋಟಿ ಒಂದು ಕಿಡ್ನಿ ಒಂದು ಲಿವರ್ ಒಂದು ಬ್ಲಡ್ ವೇನು ಹೃದಯಗೆ ರಕ್ತವನ್ನ ಸೊ ಸಪ್ಲೈ ಮಾಡುವಂತ ಒಂದು ರಕ್ತವಾಹಿನಿ ಬ್ಲಾಕ್ ಆದ್ರೆ ಡಾಕ್ಟರ್ ಅವರು 1.5 ಲಕ್ಷ ಕೇಳ್ತಾರೆ ಒಂದು ಸ್ಟಂಟ್ ಹಾಕಕ್ಕೆ ಲಕ್ಷ ಬ್ಲಡ್ ವೇನ್ಸ್ ಫ್ರೀ ಆಗಿ ಕೊಟ್ಟಲ್ಲ ಪರಮಾತ್ಮ ಒಂದು ಹಲ್ಲು ಏನಾದ್ರು ಡ್ಯಾಮೇಜ್ ಆದ್ರೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಕ್ಕೆ ಡಾಕ್ಟರ್ 40,000 50,000 1 ಲಕ್ಷ 10,000 ಬೇಡ್ತಾ ಇದ್ದಾರೆ 32 ಫ್ರೀ ಕೊಟ್ಟಲ್ಲ ಪರಮಾತ್ಮ ಕೂದಲು ಹೋದ್ಮೇಲೆ ಓಡಾಡ್ತಿದೀವಿ ಡಾಕ್ಟರ್ ಕಡೆ ಹೋಗಿ ಫ್ರೀ ಆಗಿ ಕೊಟ್ಟಾರ ಆದ್ರೆ ವ್ಯಾಲ್ಯೂ ಇಲ್ಲ ನಿಮ್ಗೆ ಇಷ್ಟೆಲ್ಲ ಫ್ರೀ ಆಗಿ ಕೊಟ್ಟಲ್ಲ ಪರಮಾತ್ಮ ಆದ್ರೂ ಪ್ಯಾಟರ್ನ್ ಆಗ್ತಾ ಇದ್ದೇವೆ ನಾವು ಬಡವರು ಮಿಡಲ್ ಕ್ಲಾಸ್ ಅವರು ಸೊ ಹೇಳಿದಾರೆ ನೋಡ್ರಿ ಹಿಂದಿಯಲ್ಲಿ ಒಂದಿದೆ ಜಿತ್ನಾ ಚಾದರೆ ಉತ್ನಾಯಿ ಪೈರ್ ಪೈಲಾನೆ ಎಷ್ಟು ಹಾಸಿಗೆ ಇದೆ ಅಷ್ಟೇ ಕಾಲು ಚಾಚಪ್ಪ ಇವಾಗ ನಾನು ನಿಮ್ಮ ಎದುರುಗಡೆ ಎದ್ದು ನಿಂತು ಚೀರಿ ಹೇಳ್ತಾ ಇದ್ದೇನೆ ಸೊ ನೀವು ಬಿಲ್ಕುಲ್ ಕಾಲ್ ಚಾದರೆ ಹೇಳು ಸೊ ಕಡಿಮೆ ಬಿದ್ರೆ ನಾನ್ ತಂದು ಕೊಡಕ್ ರೆಡಿ ಇದೀನಿ ನೀವು ಓಕೆನಾ ಕಾಲ್ ಚಾಚಕ್ ರೆಡಿಯಾ ಶ್ರೀಮಂತ ಆಗಕ್ ರೆಡಿಯಾ ಸ್ವಲ್ಪ ಜನ ನಮ್ಗೆ ಹೇಳಿದ್ದಾರೆ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಇಂಗ್ಲಿಷ್ ಬರ್ಬೇಕಂತ ಹೇಳ್ತಾರೆ ಇಂಗ್ಲಿಷ್ ಬಂದ್ರೂ ಓಕೆ ಬರ್ಲಿಲ್ಲ ಅಂದ್ರೂ ಓಕೆ ನೋ ಪ್ರಾಬ್ಲಮ್ ಇಂಗ್ಲಿಷ್ ಬರ್ಲೇಬೇಕು ಏನು ಕಂಪಲ್ಸರಿ ಇಲ್ಲ ಅಂದ್ರೆ ಪಾಸಿಟಿವ್ ಇದೆ ಬರ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ನಮ್ಮ ಭಾಷೆಯಲ್ಲಿ ನಾವು ಮಾತಾಡೋ ಓಕೆನಾ ಸರ್ ಸೊ ಜೀವನದಲ್ಲಿ ಎಲ್ಲರೂ ಮಾಡಿದ್ದು ಪ್ಯಾಟರ್ನ್ಸ್ ಬಿಲೀಫ್ ಸಿಸ್ಟಮ್ಸ್ ಅದನ್ನ ಯಾವ ತರ ಬ್ರೇಕ್ಸ್ ಮಾಡಿಸ್ಬೇಕು ಸೊ ನಾವು ಏನ್ ಕನ್ಸ್ಯೂಮ್ ಮಾಡ್ತೀವಿ ಅದನ್ನ ಬಿಲೀವ್ ಮಾಡ್ತೀವಿ ಅದನ್ನೇ ಅಚೀವ್ ಮಾಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಸರ್ ಸೊ ನನ್ನ ಬುಕ್ ದಲ್ಲಿ ಇದು ನಾನು ಬರ್ದಿದ್ದೀನಿ ಏನ್ ಕನ್ಸ್ಯೂಮ್ ಮಾಡ್ಬೇಕು ಆದ್ರೆ ಮರಾಠಿಯಲ್ಲಿದೆ ಬುಕ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕನ್ನಡದಲ್ಲಿ ಮಾಡಿಸುವ ಸೊ ಏನ್ ನಾವು ಕನ್ಸ್ಯೂಮ್ ಮಾಡ್ತೀವಿ ಅದನ್ನೇ ಬಿಲೀವ್ ಮಾಡ್ತೀವಿ ನಂಬುತ್ತೀವಲ್ಲ ಜೀವನದಲ್ಲಿ ನಂಬುತ್ತೀವಲ್ಲ ಅದನ್ನೇ ಅಚೀವ್ ಮಾಡ್ತೀವಿ ಅದನ್ನೇ ಸಾಧನೆ ಮಾಡ್ತೀವಿ ಮೊದಲು ಏನ್ ಎಕ್ಸೆಪ್ಟ್ ಮಾಡ್ತೀವಿ ಅದ್ರ ಮೇಲೆ ನಂಬಿಕೆ ಬರುತ್ತೆ ನಂಬುತ್ತೀವಿ ನಂಬಿದ ಮೇಲೆ ಅಚೀವ್ ಆಗುತ್ತೆ ಇದು ಬ್ರಹ್ಮಾಂಡ ಈ ತರ ಕೆಲಸ ಮಾಡುತ್ತೆ ಸೊ ನಾವೇನ್ ನಂಬುತ್ತೀವಲ್ಲ ನಾನು ಯಾವಾಗ ಹುಟ್ಟಿನಲ್ಲ ಅವಾಗಿನಿಂದ ನಾನು ಕೋಟ್ಯಾಧೀಶ ಅಂತ ನಂಬ್ರಲ್ಲ ಸರ್ ಪ್ರಾಬ್ಲಮ್ ಏನಿದೆ ಯಾಕಂದ್ರೆ ನಮ್ಮ ಬಾಡಿನೇ ಲಕ್ಷ ಕೋಟಿ ಬಾಡಿ ಇದೆಲ್ಲ ಇದು ಈ ಜಗತ್ತಿನ ಎಲ್ಲ ಸೈಂಟಿಸ್ಟ್ ಕೂಡಿ 1 ಲೀಟರ್ ಬ್ಲಡ್ ಒಂದು ರಕ್ತಿನ ಒಂದು ಸಣ್ಣ ರಕ್ತ ಮಾಡಕ್ಕಾಗಲ್ಲ ಅವ್ರಿಗೆ ಈ ಜಗತ್ತಿನ ಎಲ್ಲ ಸೈಂಟಿಸ್ಟ್ ಕೂಡಿ ಒಂದು ಹನಿ ರಕ್ತ ಮಾಡಕ್ಕಾಗಲ್ಲ ಸರ್ ಮಾಡಿ ಯಾರಿಗೂ ಸಾಧ್ಯ ಇಲ್ಲ ರಕ್ತ ಮಾಡಕ್ಕೆ ಸಾಧ್ಯ ಇಲ್ಲ ಇದು ದೇವರು ಮಾಡ್ತಾ ಇದ್ದಾರೆ ಎಲ್ಲ
ಇಂಥ ಜೀವನ ದೇವರು ದಯಾಳು ಇದ್ದಾನೆ ಸರ್, ನಮ್ಗೆ ಒಳ್ಳೆ ಜೀವನ ಕೊಟ್ಟಿದ್ದಾನೆ. ಆದ್ರೆ ನಾವು ಏನ್ ನಂಬುತ್ತೀವಲ್ಲ ಅದನ್ನೇ ಅಚೀವ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವರೆಲ್ಲರೂ ಉರಿಯಿಂದ ಹೋಗ್ತಾ ಇದ್ದಾರೆ ಸರ್, ಉರಿ ಪಾರ್ ಮಾಡ್ತಾ ಇದ್ದಾರೆ ಈ ತರ ಎಲ್ಲ. ಸೊ ಇಲ್ಲಿ ಹೋಲ್ ಮಾಡ್ತಾ ಇದ್ದಾರೆ ಬಾಡಿಯಲ್ಲಿ. ಆ ಬೆಂಕಿ ಹಾಯ್ತಾ ಇದ್ದಾರೆ, ನೋಡಿದಿರಲ್ಲ ನೀವೆಲ್ಲರೂ? ಬೆಂಕಿ ಹಾಯ್ತಾ ಇದ್ದಾರೆ, ನೋಡಿದಿರಲ್ಲ? ಏನಪ್ಪಾ ಅಂದ್ರೆ ಏನೂ ಆಗಲ್ಲ ಅವ್ರಿಗೆ, ನಂಬಿಕೆ ಅಂತ ಹೇಳಿ. ಏನಪ್ಪಾ ಅಂದ್ರೆ ನಂಬಿಕೆ. ಸೊ ಇಲ್ಲಿ ಹಾಕ್ತಾ ಇದ್ದಾರೆ, ಸುತ್ತಾ ಇದ್ದಾರೆ, ಏನೂ ಆಗಲ್ಲ ಅವ್ರಿಗೆ. ಶಸ್ತ್ರ ಹಾಕ್ತಾ ಇದ್ದಾರೆ, ಏನೂ ಆಗಲ್ಲ. ಏಕಪ್ಪ ಅಂದ್ರೆ ನಂಬಿಕೆ. ಒಂದು ಕಮ್ಯುನಿಟಿಯಲ್ಲಿದೆ. ಸೊ ಎಷ್ಟು ನಮ್ಮ ಬಾಡಿಯಲ್ಲಿ ಹೋಲ್ ಇರ್ತಾವಲ್ಲ ಅಷ್ಟು ಪರಮಾತ್ಮ ಜಲ್ದಿ ನಮಗೆ ಫಾಸ್ಟ್ ಒಳಗಡೆ ಬರ್ತಾನೆ ಅಂತೇಳಿ ನಂಬಿಕೆ ಇದೆ. ಸೊ ಇದು ನಂಬಿಕೆ ಇದೆ, ಇವೆಲ್ಲ ನಂಬಿಕೆ ಅಣ್ಣ. ಸೊ ಸೌತ್ ಈಸ್ಟ್ ಏಷ್ಯಾದಲ್ಲಿ ಒಂದು ಕಮ್ಯುನಿಟಿಯಲ್ಲಿ, ಲಕ್ಷ್ಯ ಕೊಟ್ಟು ಕೇಳ್ರಿ, ಗೂಗಲ್ ಹಾಕಿ ನೋಡ್ರಿ, ನಿಮ್ಗೆ ಬರುತ್ತೆ. ಸೌತ್ ಈಸ್ಟ್ ಏಷ್ಯಾದಲ್ಲಿ ಒಂದು ಕಮ್ಯುನಿಟಿಯಲ್ಲಿ ಅವ್ರ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ, ತಂದೆ ತಾಯಿ, ಗ್ರ್ಯಾಂಡ್ ಮದರ್ ಯಾರಾದ್ರೂ ತೀರ್ಕೊಂಡ್ಮೇಲೆ ಅವ್ರಿಗೆ ಅಗ್ನಿನೂ ಕೊಡಂಗಿಲ್ಲ, ಆಮೇಲೆ ಮಣ್ಣಲ್ಲಿ ಮುಚ್ಚಂಗಿಲ್ಲ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ರಿಲೇಷನ್ ಜನ ಒಂದಾಗಿ ಸೊ ಆ ಪವಿತ್ರವಾದಂತಹ ಬಾಡಿಯನ್ನ ಸೊ ಎಲ್ಲರೂ ಕೂಡಿ ತಿಂದು ಬಿಡ್ತಾರೆ. ಸತ್ಯ ಸತ್ಯ ಸತ್ಯ. ಏನಪ್ಪಾ ನಂಬಿಕೆ ಅಂದ್ರೆ? ನಂಬಿಕೆ, ಎಲ್ಲವೂ ನಂಬಿಕೆ. ಏನಪ್ಪಾ ನಂಬಿಕೆ ಅಂದ್ರೆ? ಸೊ ನಮ್ಮ ತಾತ ಅಂದ್ರೆ ಪರಮಾತ್ಮ. ಈ ಪರಮಾತ್ಮನಲ್ಲಿ ಮಣ್ಣಲ್ಲಿ ಹಾಕುವಂಗಿಲ್ಲ, ಈ ಪರಮಾತ್ಮನಿಗೆ ಅಗ್ನಿಯನ್ನು ಕೊಡುವಂಗಿಲ್ಲ. ಈ ಪರಮಾತ್ಮ ನಮ್ಮಲ್ಲಿ ಬರ್ಬೇಕು ಅಂತ ಹೇಳಿ ನಂಬಿಕೆ ಇದೆ. ಎಲ್ಲವೂ ನಂಬಿಕೆ. ನಾವು ಬಡತನದ ಜೀವನ ಯಾಕ್ರಿ ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ನಂಬಿಕೆ. ಇಲ್ಲಿವರೆಗೆ ನಾವು ದುಡ್ಡನ್ನು ಯಾಕ್ರಿ ಮಾಡಲಿಲ್ಲ, ಅದು ನಮ್ಮ ನಂಬಿಕೆ. ಇಲ್ಲಿವರೆಗೆ ನಾವು ಟೀಮಲ್ಲಿ ಯಾಕ್ರಿ ಕಟ್ಟಲಿಲ್ಲ, ಅದು ನಮ್ಮ ನಂಬಿಕೆ. ಹೇಳ್ತಾರೆ ಜನ, ಸರ್ ಜನನೇ ಬರ್ತಾ ಇಲ್ಲ, ಎಂತ ಮಾಡಿ ಹೂ ಅಂತ ಹೇಳ್ತೇನೆ ನಾನು. ಜನನೇ ಬರ್ತಾ ಇಲ್ಲ ಅಂದ್ರೆ 140 ಕೋಟಿ ದೇಶ, 6,000 ಕಂಪನಿ ಹೊರಗಿನಿಂದ ಬಂದು ವ್ಯಾಪಾರ ಮಾಡ್ತಾ ಇದ್ದೇವೆ. ನಾವು ಯಾಕ್ರಿ ಮಾಡ್ತಾ ಇದ್ದಿಲ್ಲ ಅಂದ್ರೆ ನಮ್ಗೆ ಅಜ್ಞಾನದಿಂದ ಆಗ್ತಾ ಇಲ್ಲ. ಎಸ್, ಇದೇ ರೈಟ್ ಅನ್ಸರ್? ಎಸ್, ನೋ ಸರ್? ಸೈಡ್ದವ್ರಿಗೆ ಒಂದ್ಸಲ ಅಳಗಾಡ್ಸಿದ್ರೆ ನೋಡ್ರಿ, ಈ ಆನೆ ಮನೆ ಇದ್ದಾಗ ಕಟ್ಟಿದ್ಮೇಲೆ ಅದು ಇದು ಈ ತರ ಬಿಲಿಫ್ ಸಿಸ್ಟಮ್ ಆಗುತ್ತೆ. ಆನೆ ವಿಶಾಲ ಆದ್ರೂ ಇವಾಗ ಕರೆಕ್ಟ್ ಸಾಧ್ಯ ಇಲ್ಲ. ಇಂಥ ವಿಶಾಲವಾದ ಭವ್ಯವಾದಂತ ಆನೆ ಒಂದು ಈ ತರ ಝಟ್ಕ ಹೊಡೆದ್ರೆ ಎಲ್ಲ ಬಿಲ್ಡಿಂಗ್ ಬಿದ್ದು ಬಿಡುತ್ತೆ ಅಣ್ಣ. ಸಣ್ಣ ಸೊ ಏನು ಇದು ಏನ್ ಮಾಡುತ್ತೆ, ಇದೇನ್ ಮಾಡ್ಬೋದು? ಹಾ, ಇದೇನ್ ಹೇಳ್ರಿ, ಏನಾಗ್ತಾ ಇದೆ ಇಲ್ಲಿ? ದ್ರೌಪದಿ ವಸ್ತ್ರಹರಣ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ? ರಾವಣ ಮಾತಾ ಸೀತಾ ಹರಣ ಮಾಡ್ತಾ ಇದ್ದಾನೆ ಅಂತ ನೀವು ಹೇಳಿದ್ರ. ಓಕೆನಾ? ಹಿಂಗ ಯಾಕೆ ಹೇಳಿದ್ರಿ ನೀವು ಸರ್? ಯಾಕಂದ್ರೆ ನಿಮ್ ಪ್ಯಾಟರ್ನ್ ಆಗಿದೆ. इस दुनिया का हर साधु रावण थोड़ी होता है सर. ಈ ಜಗತ್ತಿನ ಪ್ರತಿಯೊಬ್ಬ ಸಾಧು ನೋಡಿದ ಕೂಡಲೇ, ಈ ಸೀನ್ ನೋಡಿದ ಕೂಡಲೇ ನಿಮ್ಗೆ ಏನಂದ್ರೆ ರಾವಣ ಇರ್ಬೋದು ಅನಿಸ್ಬಿಡುತ್ತೆ. ಯಾಕಂದ್ರೆ ಸಣ್ಣಗಿದ್ದನ್ನ ಹಿಡಿದು ನಮ್ಗೆ ಹೇಳಿದ್ದಾರೆ, ರಾವಣ ಈ ತರ ಸಾಧು ವೇಷದಲ್ಲಿ ಬಂದು ಮಾತಾ ಸೀತಾ ಅಂತ ತಗೊಂಡೋದ ಅಂತ ಏನಾಗಿದೆ? ಪ್ಯಾಟರ್ನ್ ಆಗಿದೆ. ಹೇಳಿ, ಏನಾಗಿದೆ? ಇಂತ ನೋಡಿದ ಕೂಡಲೇ ಏನನ್ಸುತ್ತೆ? ದ್ರೌಪದಿಯ ವಸ್ತ್ರಹರಣ ಅಂತ ಇದು ಪ್ಯಾಟರ್ನ್ ಆಗಿದೆ. ಸೊ ಅದು ಇದು ಕೇಳಿ ಕೇಳಿ ಬಡತನ ಎಲ್ಲ ಯಾರು ಬರ್ತಾರಲ್ಲ ಅದೇ ಸ್ಟೋರಿ ಹೇಳ್ತಾರೆ. ಏನಪ್ಪಾ, ರಾತ್ರಿ ನಮ್ ಕಾಕ ಅವರು ಸೊ ಎದ್ಯಾಗ ನೂಸ್ತು ವೈದ್ಯ ಹಾಸ್ಪಿಟಲ್ಗೂ 5 ಲಕ್ಷ ಬೇಡ ನೋಡೋಣ, ಹೊಲ ಮಾರ್ಲತ್ತೀನಿ. ಹಾಕ್ರಿ ನಿಮ್ ತೆಲಕ್ ಪ್ಯಾಟರ್ನ್. ಅವ್ರಿಗೆ ಕ್ಲಾರಿಟಿ ಕೊಡ್ರಿಲ್ಲ, ನಾವು ಊಟ ಯಾವ ಥರ ಚೇಂಜ್ ಮಾಡಬೇಕು, ಒಳ್ಳೆ ಜೀವನ ಯಾವ ಥರ ಮಾಡಬೇಕು, ಇದು ಯಾರು ಹೇಳ್ತಾ ಇಲ್ಲ. ಸೊ ನಿಮ್ ಹಳಿ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಿ ನಾನು ಹೊಸ ಪ್ಯಾಟರ್ನ್ ಹಾಕಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಓಕೆನಾ? ರೆಡಿಯಾ? ಸೊ ಪ್ಯಾಟರ್ನ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ. ದ ವರ್ಡ್ಸ್ ಅಂಡ್ ಥಾಟ್ಸ್ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ನಮ್ಮ ಶಬ್ದಗಳು, ನಮ್ಮ ವಿಚಾರಗಳು ಒಂದಕ್ಕೊಂದು ಕನೆಕ್ಟೆಡ್ ಇದಾವೆ. ಸೊ ಚೇಂಜ್ ದ ಪ್ಯಾಟರ್ನ್ ಚೇಂಜ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಮೆಂಟಲ್ ಕ್ರಿಯೇಷನ್ ಇಂದ ಫಿಸಿಕಲ್ ಕ್ರಿಯೇಷನ್ ಆಗುತ್ತೆ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಏನ್ ನಿರ್ಮಾಣ ಆಗಿದೆ ಅದು ಮೊದಲು ಮೆಂಟಲ್ ನಲ್ಲಿ ಆಗುತ್ತೆ, ಮನಸ್ಸಿನಲ್ಲಿ ಆಗುತ್ತೆ, ಆಮೇಲೆ ಫಿಸಿಕಲ್ ಲೆವೆಲ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ ಎದುರುಗಡೆ. ಸೊ ಒಂದು ದುಬೈ ಇದೆ, ಒಂದು ದುಬೈ ತೋರಿಸ್ತೀನಿ ಇವಾಗ ನಿಮ್ಗೆ. ಅದು ಅಲ್ಲಿ ಫೋಟೋ ಇಲ್ಲ, ಹಾಕಿ ತೋರಿಸ್ತೀನಿ. ಒಂದು ದುಬೈ 1990 ದುಬೈ ನೋಡ್ರಿ, ಆ ಥರ ಕಾಣಿಸುತ್ತೆ. ಮರುಭೂಮಿ ಐತೆ ನೋಡ್ತೀನಿ ನೋಡಿ. ಒಂದು ಮರುಭೂಮಿ ಇದೆ ದುಬೈದಲ್ಲಿ. ಇಲ್ಲಿದೆ, ಇಲ್ಲಿ ನೋಡಿ. 1991 ದುಬೈ ಇದೆ.
ನೋಡ್ರಿ ದುಬೈ ಹೆಂಗಿತ್ತು 1991 ಎಲ್ಲ ಮರುಭೂಮಿ, ಏನೂ ಇಲ್ಲ ದುಬೈದಲ್ಲಿ, ಏನೂ ಇಲ್ಲ. 1991ರಲ್ಲಿ ದುಬೈದು ಒಂದು ದಿರಮ್, ಅದರ ಅವ್ರ ಕರೆನ್ಸಿ ದಿರಮ್ ಇದೆ, ನಮ್ದು ರೂಪಾಯಿ ಇದೆ. ಅವ್ರದ್ದು ಒಂದು ದಿರಮು ನಮ್ದು ₹1 ಸೇಮ್ ಇತ್ರಿ. ನಿಸರ್ಗ ಇವ್ರ ಮೇಲೆ ಅನ್ಯಾಯ ಮಾಡಿದೆ ಸರ್. ಮರುಭೂಮಿಯಲ್ಲಿ ಒಳ್ಳೆ ನೀರಿಲ್ಲ, ಏನು ಹೊಲ ಬೆಳೆಲ್ಲ, ಏನೂ ಇಲ್ಲ, ಹಣ್ಣ ಇಲ್ಲ, ಆಕಳಿಲ್ಲ, ಹಾಲಿಲ್ಲ, ಒಳ್ಳೆ ಕುಡಿಯಕ್ ನೀರಿಲ್ಲ, ಸಮುದ್ರ ಮಾತ್ರ ಇದೆ, ಸಮುದ್ರ ಒಳ್ಳೆ ಸಿಹಿ ನೀರಿಲ್ಲ ಅವ್ರ ಕಡೆ. ಇಂಥ ಮರುಭೂಮಿಯಲ್ಲಿರುವಂತ ಒಬ್ಬ ರಾಜನ ಮನಸ್ಸಿನಲ್ಲಿ ವಿಚಾರ ಬಂತು. ಸೊ ರಾಜ ನಂಬಿ ಅವನು ಕಾರ್ಯ ಮಾಡಿದ್ರೆ ಇವತ್ತಿನ ದುಬೈ ನೋಡೋಣ. ಇವತ್ತಿನ ದುಬೈ ನೋಡ ಎಷ್ಟು ವರ್ಷ ಆಯ್ತು? 1991. ಅಣ್ಣ ನಂಬಿದ್ರೆ ಎಲ್ಲ ಆಗತ್ತಣ್ಣ, ನಂಬಿದ್ರೆ ಎಲ್ಲ ಆಗತ್ತಣ್ಣ. ಟ್ರಾನ್ಸ್ಫಾರ್ಮೇಶನ್ ಬಿಗಿನ್ಸ್ ಇನ್ ದ ಮೈಂಡ್ ಆಫ್ ಲೀಡರ್. ಸೊ ಒಬ್ಬ ಲೀಡರ್ ಮೈಂಡ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುವಂತ ಒಂದು ವಿಚಾರ ಬಂದ್ರೆ 100% ಆಗಲೇಬೇಕಣ್ಣ. ಇವ್ರ ಕಡೆ ದುಡ್ಡಿಲ್ಲ, ಇವ್ರ ಕಡೆ ಭೂಮಿ ಇಲ್ಲ, ಇವ್ರ ಕಡೆ ಒಳ್ಳೆ ನೀರಿಲ್ಲ, ಎಂತ ಮಾಡ್ದ ಇವನು? ಎಂತ ಮಾಡ್ದ? ನಂಬಿಕೆ ಅಣ್ಣ, ನಂಬಿಕೆ. ನಮ್ಮ ಜನರಿಗೆ ಒಳ್ಳೆ ಜೀವನ ಕೊಡ್ಬೇಕಂತ ಭಾವನೆ ಆ ರಾಜನ ಮನಸ್ಸಿನಲ್ಲಿ ಬಂತು ಅಣ್ಣ. ಸೊ ಆ ರಾಜ, ಇಲ್ಲಿ ಫೋಟೋ ಇದು ತೋರಿಸ್ತೀನಿ, ಇವರೇ ನೋಡ್ರಿ ರಾಜ ಮೊಹಮ್ಮದ್ ಬಿನ್ ರಾಸಿದ್ ಅಂತ ಹೇಳಿದ್ದಾರೆ. ಇವರು ಟ್ರಾನ್ಸ್ಫಾರ್ಮೇಶನ್ ಬಿಗಿನ್ಸ್ ಇನ್ ದ ಮೈಂಡ್ ಆಫ್ ಲೀಡರ್. ಇವಾಗ ಏನಾದ್ರು ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬಂದ್ರೆ ಬದಲಾವಣೆ ಆಗ್ಬೇಕು. ಬಡತನ ಬೇಡ ನನ್ನ ಜೀವನದಲ್ಲಿ, ನನ್ನ ಮಕ್ಕಳಿಗೆ ಒಳ್ಳೆ ಜೀವನ ಕೊಡಬೇಕು, ನನ್ನ ತಂದೆ ತಾಯಿಗೆ ಒಳ್ಳೆ ಜೀವನ ಕೊಡಬೇಕು, ನನ್ನ ಜೀವನದಲ್ಲಿ ಬೆಳಿಬೇಕು, ಇದೊಂದು ವಿಚಾರ ಬಂದ್ರೆ, ನನ್ನ ಊರಿಗಾಗಿ, ನನ್ನ ಸಮಾಜಕ್ಕಾಗಿ, ದೇಶಕ್ಕಾಗಿ ನಾನು ಏನಾದ್ರು ಮಾಡ್ಬೇಕಂತ ಹೇಳಿ ಒಂದು ಯೋಚನೆ ಬಂದ್ರೆ ಇವತ್ತಿನ ದಿನ ನಿಮ್ಮ ಜೀವನದ ಬದಲಾವಣೆ ದಿನ, ಟ್ರಾನ್ಸ್ಫಾರ್ಮೇಶನ್. ಇಂಥ ಒಂದು ಪ್ರೋಗ್ರಾಮ್ ನೋಡಿದ ಮೇಲೆ ನಾನು ದುಡ್ಡು ಮಾಡಿ ಏನ್ ಮಾಡ್ಬೇಕು ಅಂತ ಹೇಳಿದೆ, ಸ್ಕೂಲ್ ಕಟ್ಟಿದೆ. ನಾವು ಊರಿಗಾಗಿ ಸ್ಕೂಲ್ ಕಟ್ಟಿದೆ. ಸ್ಕೂಲಲ್ಲಿ ಏನ್ ಕಲಿಸ್ಬೇಕಂದ್ರೆ ಅಧ್ಯಾತ್ಮ ಕಲಿಸ್ಬೇಕು, ಸಂಸ್ಕಾರ ಕೊಡ್ಬೇಕು ಮಕ್ಕಳನ್ನ. ಸೊ ಬಸವಣ್ಣವ್ರು ಏನ್ ಹೇಳ್ತಾರೆ ಅಂದ್ರೆ, ಸೊ ಫುಲ್ ಎಲ್ಲ ಮನುಷ್ಯ ಇದ್ದಾರೆ ಸರ್. ಮನುಷ್ಯರ ಇಂಥ ಕ್ರೌಡ್ ಅಲ್ಲಿ ಮನುಷ್ಯತ್ವ ಇದ್ದಂತ ಮನುಷ್ಯನೇ ಸಿಗ್ತಾ ಇಲ್ಲ. ಮಾನಸಾಂಚ ಗರ್ದಿತ ಮನುಷ್ಯ ಶೋಧತೇನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಫುಲ್ ಗರ್ದಿ ಇದೆ, ಮನುಷ್ಯ ಅಲ್ಲ, 140 ಕೋಟಿ, ಆದ್ರೆ ಮನುಷ್ಯತ್ವ ಇದ್ದ ಮನುಷ್ಯ ಸಿಗ್ತಾ ಇಲ್ಲ. ಅದಕ್ಕೆ ನಾನೇನು ಯೋಚನೆ ಮಾಡಿದೆ, ಯಾವ ಊರಿಂದ ನಾನು ಹುಟ್ಟು ಬಂದಿಲ್ಲ ಅಲ್ಲಿ ಸ್ಕೂಲ್ ಕಟ್ಟಬೇಕಂತ ಯೋಚನೆ ಮಾಡಿದೆ. ಮೊದಲೇನ್ ಮಾಡಿದೆ, ದುಡ್ಡು ಮಾಡಿದೆ. ಮೊದಲೇನ್ ಮಾಡಿದೆ, ಮನೆ ಕಟ್ಟಿದೆ. ಆಮೇಲೆ ಏನ್ ಮಾಡಿದೆ, ಗಾಡಿ ತಗೊಂಡೆ. ಆಮೇಲೆ ಏನ್ ಮಾಡಿದೆ, ಪ್ಲಾಟ್ ತಗೊಂಡೆ. ಆಮೇಲೆ ಏನ್ ಮಾಡಿದೆ, ಗೋಲ್ಡ್ ತಗೊಂಡೆ. ಆಮೇಲೆ ಏನ್ ಮಾಡಿದೆ, ಸ್ಕೂಲ್ ಕಟ್ಟಿದೆ. ಆಮೇಲೆ ಏನ್ ಮಾಡಿದೆ, ಹೊಲ ಡೆವಲಪ್ ಮಾಡಿದೆ. ಆಮೇಲೆ ಏನ್ ಮಾಡಿದೆ, ಕಂಪನಿ ಕಟ್ಟಿದೆ. ಆಮೇಲೆ ಏನ್ ಮಾಡಿದೆ, ಸೊ ಇನ್ನೊಬ್ಬರ ಸಲುವಾಗಿ ಏನಾದ್ರು ಮಾಡ್ಬೇಕಂತೇಳಿ ಈ ತರ ಭಾವನೆ, ನಂಬಿಕೆ. ಇದೇನು ವಿಚಾರ ಅಲ್ಲ, ಇದೇ ಒಂದೇ ಕ್ಷಣದಲ್ಲಿ ಬರ್ಬೇಕು ಸರ್. ನಾಳೆ ಇಲ್ಲ, ಮನೆಗೆ ಹೋದ್ಮೇಲೆ ಇಲ್ಲ, ಊಟದಕ್ಕಿಂತ ಮುಂಚೆನೆ ನೀವು ನಿರ್ಧಾರ ಮಾಡಬೇಕು. ಒಂದ್ಸಲ ಕಣ್ಣು ಮುಚ್ಚ್ರಿ. ಎಲ್ಲರೂ 2 ಕಣ್ಣು ಮುಚ್ಚಿರಿ, ಸ್ವಲ್ಪ ಎಕ್ದಮ್ ರಿಲ್ಯಾಕ್ಸ್ ಆಗಿ ಕೂಡ್ರಿ. ಯೋಚನೆ ಮಾಡುವ. ನಿಸರ್ಗ ಮನುಷ್ಯನ ಜೀವನ ಒಳ್ಳೇದಾಗಲಿ ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಸೊ ನಮ್ಮ ತಂದೆ ತಾಯಿಯವರು ನಮ್ಮನ್ನ ಇಲ್ಲಿವರೆಗೆ ತರಬೇಕಂತ ಹೇಳಿ ಎಷ್ಟು ಪ್ರಯತ್ನ ಮಾಡಿದ್ರು. ನಾವು ಸಣ್ಣಗೆ ಹಿಡಿದು ನೋಡಿದರೆ, ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೆ ನಮ್ಮ ಜೀವನವನ್ನು ಹಿಂದೆ ಹೊಳ್ಳಿ ನೋಡಿದರೆ ಎಷ್ಟು ತ್ರಾಸ, ಎಷ್ಟು ಸಂಘರ್ಷ ನಮ್ಮ ತಂದೆ ತಾಯಿ ನಮ್ಮ ಸಲುವಾಗಿ ಮಾಡಿದ್ದಾರೆ ನೋಡ್ರಿ. ಸಣ್ಣ ವಯಸ್ಸಿನಲ್ಲಿ ಮನೆಯಲ್ಲಿ ಏನೂ ಇಲ್ಲ. ಒಂದೊಂದು ಸಿಚುವೇಶನ್ ಈ ತರ ಇತ್ತಲ್ಲ, ಊಟ ಇಲ್ಲ ಮನೆಯಲ್ಲಿ, ಒಂದೇ ರೊಟ್ಟಿ ಇದೆ, ಇನ್ನೂರು 4 ಜನ ಇದ್ದಾರೆ. ತಂದೆ ತಾಯಿ ಹೇಳ್ತಾ ಇದ್ದಾರೆ, ಸೊ ನಮ್ದು ಊಟ ಆಗಿದೆ, ನೀನ್ ತಿನ್ನಂತ ಹೇಳ್ತಾ ಇದ್ದಾರೆ, ನಮ್ಗೆ ಕೊಡ್ತಾ ಇದ್ದಾರೆ. ಇಷ್ಟು ಪ್ರೀತಿ, ಪ್ರೇಮ, ತ್ಯಾಗ ಈ ಜಗತ್ತಿನಲ್ಲಿ ದೇವರು ಇದ್ದಾನೋ ಇಲ್ಲೋ ಯಾರೂ ನೋಡಿಲ್ಲ. ಆದರೆ ತಂದೆ ತಾಯಿ ಅಂದ್ರೆ ಸಾಕ್ಷಾತ್ ದೇವರು. ಈ ಜನ್ಮದಲ್ಲಿ ತಂದೆ ತಾಯಿಯವರು ನಮ್ಮ ಸಲುವಾಗಿ ಏನು ಮಾಡಿದಾರಲ್ಲ, ಮುಂದೆ 7 ಸಲ ಜನ್ಮ ತಗೊಂಡಿದ್ರು ಅವರ ಋಣವನ್ನು ನಾವು ತೀರ್ಸಕ್ಕಾಗಲ್ಲ. ಈ ಜನ್ಮದಲ್ಲಿ ಎಲ್ಲಿವರೆಗೆ ನಮ್ಮ ತಂದೆ ತಾಯಿ ಇದಾರಲ್ಲ ಅವ್ರಿಗೆ ನಾವು ಒಳ್ಳೆ ಜೀವನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಇವತ್ತೇ ಮಾಡಬೇಕು.
ನಮ್ಮ ಮನೆಯವರು ಒಂದು ಮನೆಯನ್ನು ಬಿಟ್ಟು ಬಂದರು ಮದುವೆಯಾಗಿ ನಮ್ಮ ಜೊತೆ. ನೋಡ್ರಿ 20 ವರ್ಷ 25 ವರ್ಷ ಇನ್ನೊಂದು ಮನೆಯಲ್ಲಿ ಇನ್ನೊಂದು ಕಲ್ಚರ್ದಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಸಂಸ್ಕಾರ ಡಿಫ್ರೆಂಟ್ ಇತ್ತು. ಸೊ ನಮ್ಮ ಮನೆಯಲ್ಲಿ ಬಂದು ನಮ್ಮ ಜೊತೆ ಅಡಾಪ್ಟ್ ಆಗಿ ನಕ್ಕೊಂತು ಕರ್ಕೊಂತು ನಮ್ಮ ಜೊತೆ ಎಲ್ಲ ರಿಲೇಷನ್ ಮಾಡಿಕೊಂಡು ಅವ್ರ ಜೊತೆ ಯಾಕ್ರಿ ನಾನು ಜಗಳ ಮಾಡಬೇಕು? ಜಗಳ ಯಾರಿಗೆ ಮಾಡ್ತಾರೆ ಅಂದ್ರೆ ಅಜ್ಞಾನದ ವ್ಯಕ್ತಿ ಜಗಳ ಮಾಡ್ತಾರೆ. ಜ್ಞಾನದಲ್ಲಿರುವಂತ ವ್ಯಕ್ತಿ ಜಗಳ ಮಾಡುವಂಗಿಲ್ಲ. ಯಾವ ವ್ಯಕ್ತಿ ಜೀವನವನ್ನು ತಿಳ್ಕೊತಾರಲ್ಲ ಅವ್ರು ಯಾವ ಕಾಲಕ್ಕೂ ಜಗಳ ಮಾಡುವಂಗಿಲ್ಲ. ನನ್ನ ವೈಫ್ ಜೊತೆ ನನ್ನ ಗಂಡನ ಜೊತೆ ನಾನು ಒಳ್ಳೆ ರಿಲೇಷನ್ ಇಟ್ಕೋಬೇಕು, ಇದೊಂದು ಕ್ಲಾರಿಟಿ ಇವತ್ತು ನಾನು ಪಡ್ಕೋತಾ ಇದ್ದೀನಿ. ಆಮೇಲೆ ನಾನೇನು ಮಕ್ಕಳಿಗೆ ಜೀವನ ಕೊಟ್ಟಿದ್ದೀನಿ, ಬರೀ ಜೀವನ ಕೊಡುವಂಗಿಲ್ಲ. ಇವತ್ತಿನಿಂದ ನನ್ನ ಮಕ್ಕಳಿಗೆ ನಾನು ಸಂಸ್ಕಾರ ಕೊಡ್ತೀನಿ, ಅವಾಗ ನಾನು ಕರ್ತವ್ಯಗಳನ್ನು ಕಲಿಸ್ತೀನಿ, ರೆಸ್ಪಾನ್ಸಿಬಿಲಿಟಿಗಳನ್ನು ಕಲಿಸ್ತೀನಿ, ಜವಾಬ್ದಾರಿಗಳನ್ನು ಕಲಿಸ್ತೀನಿ. ನನ್ನ ಮಕ್ಕಳನ್ನ ಕ್ಲಾರಿಟಿಯಿಂದ ಮಕ್ಕಳು ಒಳ್ಳೆ ಜೀವನ ಮಾಡಬೇಕು, ಅದರದ ರೆಸ್ಪಾನ್ಸಿಬಿಲಿಟಿ ಇವತ್ತು ನಾನು ತಗೋತಾ ಇದ್ದೀನಿ. ಇವತ್ತಿನ ಪ್ರೋಗ್ರಾಮ್ದಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂದರೆ, ನಿಸರ್ಗ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ನಿಸರ್ಗದಲ್ಲಿ ಏನೂ ಕಡಿಮೆ ಇಲ್ಲ, ನಿಸರ್ಗದಲ್ಲಿ ಅನ್ಲಿಮಿಟೆಡ್ ಇದೆ, ನಿಸರ್ಗದಲ್ಲಿ ಅಬಂಡೆಂಟ್ ಇದೆ. ಸೊ ಕಡಿಮೆ ಏನಾದರೂ ಇದ್ರೆ ಅದು ನಮ್ಮ ಮನಸ್ಸಿನಲ್ಲಿದೆ. ಸೊ ಇವಾಗ ನಾವು ದುಬೈ ಫೋಟೋ ನೋಡಿದ್ದೀವಿ. ದುಬೈ 1991ದಲ್ಲಿ ಮರುಭೂಮಿ ಆಗಿದ್ದಂಥ ದುಬೈ, ಒಬ್ಬ ರಾಜನ ಮನಸ್ಸಿನಲ್ಲಿ ವಿಚಾರ ಬಂತು ದುಬೈಯನ್ನು ಈ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿದಾಗ ಇವಾಗ ಆಗಿ ನಿಂತು ಬಿಟ್ಟಿದೆ ದುಬೈ. ಸೊ ಅದೇ ಥರ ನಿನ್ನಿವರೆಗೆ ನಮ್ಮ ಜೀವನದಲ್ಲಿ ಏನಾಗಿದೆ ಏನೂ ಐಡಿಯಾ ಇಲ್ಲ. ನಮ್ಮ ಹಿರಿಯರು ಏನು ಮಾಡಿದ್ರು, ನಮ್ಮ ತಂದೆ ತಾಯಿ ಏನು ಮಾಡಿದ್ರು, ನಮ್ಮ ಊರಲ್ಲಿ ಏನಾಯಿತು ನನಗೇನೂ ಐಡಿಯಾ ಇಲ್ಲ. ಪರಮಾತ್ಮನ ಸಾಕ್ಷಿಯಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಲಕ್ಷ್ಯ ಕೊಟ್ಟು ಕೇಳಿ. ಸೊ ಇವತ್ತು ಊಟದಕ್ಕಿಂತ ಮುಂಚೆ ನೀವೇನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಅದೇ ನಿಮ್ಮ ಜೀವನ ಆಗತ್ತೆ. ಇದು ಸತ್ಯ ಸತ್ಯ ಸತ್ಯ. ನೀವೇನಾದರೂ ನೆಗೆಟಿವ್ ಯೋಚನೆ ಮಾಡಿದ್ರೆ ಅದು ಆಗತ್ತೆ, ನೀವೇನಾದರೂ ದೊಡ್ಡ ಯೋಚನೆ ಮಾಡಿದ್ರೆ ಅದು ಆಗತ್ತೆ. ಇದು ಮಾತ್ರ 1000% ಅಲ್ಲ, 1,00,000% ಸತ್ಯ ಇದೆ. ಎಲ್ಲವೂ ವಿಚಾರಗಳಿಂದ ಆಗ್ತಾ ಇದೆ. ಈ ಜಗತ್ತಿನಲ್ಲಿ ಬಲ್ಬ್ ಇರಲಿಲ್ಲ, ಒಬ್ಬ ವ್ಯಕ್ತಿ ವಿಚಾರ ಮಾಡಿದೆ ಅಂತ ಹೇಳಿ ಬಲ್ಬ್ ಬಂತು. ಈ ಜಗತ್ತಿನಲ್ಲಿ ಮೈಕ್ ಇರಲಿಲ್ಲ, ಒಬ್ಬ ವ್ಯಕ್ತಿ ವಿಚಾರ ಮಾಡಿದೆ ಅಂತ ಹೇಳಿ ಬಂತು. ಇವತ್ತು ಊಟದಕ್ಕಿಂತ ಮುಂಚೆ ಸೊ ಫೌಂಡೇಶನ್ ಪ್ರೋಗ್ರಾಮ್ದಲ್ಲಿ ನಾವು ವಿಚಾರವನ್ನು ಮಾಡ್ತಾ ಇದ್ದೀವಿ. ಸೊ ನನ್ನ ಜೀವನದಲ್ಲಿ ನಾನು ಏನು ಮಾಡಲಿ, ಮುಂದೆ ಮೊದಲೇನ್ರಿ ಮಾಡಬೇಕು ಅಂದರೆ ನಮಗಾಗಿ ಮಾಡಬೇಕು, ನಮ್ಮ ಫ್ಯಾಮಿಲಿಗಾಗಿ ಮಾಡಬೇಕು, ಆಮೇಲೆ ಸಮಾಜಕ್ಕಾಗಿ, ದೇಶಕ್ಕಾಗಿ, ರಾಷ್ಟ್ರ ನಿರ್ಮಾಣಕ್ಕಾಗಿ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ. ಸೊ ಈ ಥರ ಮಾಡುವ, ಮೊದಲು ಟೀಮ್ ಕಟ್ಟುವ, ಒಳ್ಳೆಯ ಟೀಮು. ಆಮೇಲೆ ಇಲ್ಲಿ ಏನು ಕಲಿತಾ ಇದ್ದೀವಿ ಅದನ್ನೆಲ್ಲ ನನ್ನ ಟೀಮಿಗೆ ಕಲಿಸ್ಬೇಕು, ನಮ್ಮ ಮನೆಯವ್ರಿಗೆ ಕಲಿಸ್ಬೇಕು. ಕ್ಲಾರಿಟಿಯಿಂದ ಜೀವನ ಮಾಡುವ, ಸ್ಪಷ್ಟತೆಯಿಂದ ಜೀವನ ಮಾಡುವ. ಸೊ ಈ ಥರ ನಿರ್ಧಾರ ಮಾಡಿ ಸೊ ಜೀವನದಲ್ಲಿ ಸೊ ಯಾವಾಗಲೂ ಧನ್ಯವಾದದಿಂದ ನಾವು ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಎದ್ಮೇಲೆ ಸೊ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಭಾವನೆ ನಮ್ಮಲ್ಲಿ ಇರಬೇಕು. ಧನ್ಯವಾದ ಅಂತ ಹೇಳಬೇಕು ಪರಮಾತ್ಮನಿಗೆ. ಪರಮಾತ್ಮನೇ ಬೆಳಗ್ಗೆ ಎದ್ಮೇಲೆ ಸೊ ನಾಳೆಯಿಂದ ಪರಮಾತ್ಮ ಧನ್ಯವಾದ, ಇಂಥ ಸುಂದರವಾದ ಜೀವನವನ್ನು ನನಗೆ ಕೊಟ್ಟಿದೆ. ಸೊ ಧನ್ಯವಾದ, ನಿನ್ನ ಕೃಪೆ ನನ್ನ ಮೇಲೆ ಯಾವಾಗೂ ಇರಲಿ ಅಂತೇಳಿ ಸೊ ನಾವು ಜೀವನವನ್ನು ಒಳ್ಳೆ ಮಾಡುವ. ಸ್ಲೋಲಿ ಯೋಚನೆ ಮಾಡ್ರಿ, ನಿನ್ನೆವರೆಗೆ ನಮ್ಮಿಂದ ಏನೇನು ಮಿಸ್ಟೇಕ್ ಆಗಿದ್ದಾವೆ, ಏನೇನು ತಪ್ಪು ಮಾಡಿದ್ದೀವಿ ನಾವು, ನಮ್ಮ ಮನೆಯಲ್ಲಿರಲಿ, ನಮ್ಮ ರಿಲೇಷನ್ನಲ್ಲಿರಲಿ, ಸಣ್ಣ ಪುಟ್ಟ ಜಗಳ. ಸೊ ಸ್ವಲ್ಪ ನಾವು ಸುಮ್ಮನೆ ಕೂತಿದ್ವಿ ಅಂದರೆ ಜಗಳನೇ ಆಗ್ತಾ ಇರಲಿಲ್ಲ. ನಮ್ಮ ಯುಗೋದಿಂದ, ಗಮ್ಮಂಡದಿಂದ ನಾವು ತುಂಬ ಜಗಳ ಮಾಡ್ಕೊತೀವಿ. ಎಷ್ಟು ಜನರ ಜೊತೆ ಮಾತಾಡ್ತಾ ಇಲ್ಲ ನಾವು. ಸ್ವಲ್ಪ ನಾವು ಪೇಷನ್ಸ್ ಇಟ್ಟಿದ್ರೆ ಜಗಳನೇ ಆಗ್ತಾ ಇರಲಿಲ್ಲ. ಅಲ್ಲಿ ಹೋದೆವು, ಪೊಲೀಸ್ ಚೌಕಿ ಹೋದೆವು, ಕೋರ್ಟ ಕಚೇರಿ ಇದೆಲ್ಲ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ನಾವು? ಸೊ ಇವಾಗ ಮಾತ್ರ ಅದು ಕ್ಲಾರಿಟಿ ಆಗಬೇಕು. ತಪ್ಪು ಅವ್ರದ್ದಿರಲಿ ನಮ್ದಿರಲಿ, ಅವ್ರದ್ದಿದ್ರೂ ತಪ್ಪು ನಮ್ಮದೇ ಐತೆ ಅಂತ ಹೇಳಿ ಸ್ವೀಕಾರ ಮಾಡಿ, ಅಣ್ಣ ನನ್ನದೇ ತಪ್ಪಾಗಿದೆ, ನಾನು ಹಂಗೆ ಮಾತಾಡಬಾರ್ದಾಗಿತ್ತು ನಿಮಗೆ, ಈ ಥರ ಹೇಳಿ ನಾವು ಇವಾಗ ಊಟ ಮಾಡಬೇಕು. ಎಲ್ಲಿವರೆಗೆ ನಾವು ಇದು ವೇಟನ್ನು ರಿಲೀಸ್ ಮಾಡಲ್ಲ ಸರ್, ಅಲ್ಲಿವರೆಗೆ ನಾವು ಮ್ಯಾಲೆ ಹೋಗಲ್ಲ. ಅದು ಇದು ಎಲ್ಲ ತೊಗೊಂಡು ಕುಂತೀವಣ, ಅದನ್ನೆಲ್ಲ ಬಿಟ್ಟು ಬಿಡಬೇಕು. ನಿಮ್ಮ ಖಾಲಿ ಕೈ ಹೆಚ್ಚಿ ಹೇಳ್ತೀನಿ, ನಾಳೆಯಿಂದ ಟಿವಿಯಲ್ಲಿ ಸೀರಿಯಲ್ ಮಾತ್ರ ನೋಡಬೇಡಿ. ಅದು ಸೀನು ಇದು ಸೀನು ಏನು ನೋಡಕ್ಕೆ ಹೋಗಬೇಡ, ಅದೆಲ್ಲ ಸುಳ್ಳು, ಅದರಲ್ಲಿ ಏನೂ ಇಲ್ಲ. ಈ ಪ್ರೋಗ್ರಾಮ್ದಲ್ಲಿ ಏನು ನಡೀತಾ ಇದೆ ಇದೇ ಮಾತ್ರ ಸತ್ಯ. ಸೊ ನಿಮ್ಮ ಫ್ರೆಂಡ್ಸ್ ಏನಾದರೂ ನಿಮ್ಗೆ ಹೇಳಿದ್ರೆ ಅದು ಎಕ್ಸೆಪ್ಟ್ ಮಾಡಬೇಡ್ರಿ, ಅದನ್ನು ವಿಚಾರ ಮಾಡಿ ಎಕ್ಸೆಪ್ಟ್ ಮಾಡಿರಿ. ಅದು GROನ ಸತ್ಯನ
ಸತ್ಯ ಇದ್ರೆ ಮಾತ್ರ ಎಕ್ಸೆಪ್ಟ್ ಮಾಡಬೇಕು, GR ಇದ್ರೆ ಎಕ್ಸೆಪ್ಟ್ ಮಾಡುವಂಗಿಲ್ಲ. ಇಂಥ ಒಳ್ಳೆಯ ಕಂಪನಿ ನಮಗೆ ಸಿಕ್ತು. ಪ್ರೋ ಎಗ್ರೋ ಬಯೋಟೆಕ್ ಕಂಪನಿಯ CMD ಸರ್ ಜಾಧವ್ ಸರ್ ಅವರಿಗೆ ಹೃದಯದ ಅಂತರಾತ್ಮದಿಂದ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಸೀನಿಯರು ನಮ್ಮನ್ನು ಈ ಕಂಪನಿಯಲ್ಲಿ ತಂದರು, ಅವರಿಗೂ ಹೃದಯದ ಅಂತರಾತ್ಮದಿಂದ ಧನ್ಯವಾದಗಳನ್ನು ಹೇಳಿ, ಇಂಥ ಒಳ್ಳೆಯ ಜೀವನವನ್ನು ಪರಂಪಿತ ಪರಮಾತ್ಮ ನಮಗೆ ಕೊಟ್ಟ ಅವರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳಿ, ಇಂಥ ಒಳ್ಳೆಯ ಟೀಮ್ ನಮಗೆ ಸಿಕ್ಕಿದೆ, ಇಂಥ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ತಂದೆ ತಾಯಿ ಮಕ್ಕಳು ಹೆಂಡತಿ ಮಕ್ಕಳು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಅವ್ರಿಗೆ ಧನ್ಯವಾದ ಹೇಳಿ, ಒಂದು ಕ್ಷಣದಲ್ಲಿ ನಿರ್ಧಾರ ಮಾಡುವ, ನಿನ್ನೆವರೆಗೆ ನಮ್ಮ ಜೀವನದಲ್ಲಿ ನಮ್ಮಿಂದ ಏನು ತಪ್ಪಾಗಿದೆ ಅದನ್ನು ಮಾತ್ರ ಇವಾಗ ಬಿಟ್ಬಿಡುವ. ಏನಾದರೂ ಇರಲಿ ಅದನ್ನು ಬಿಟ್ಟು ಪರಮಾತ್ಮನಿಗೆ ಕ್ಷಮೆ ಮಾಡಿ ನೆಕ್ಸ್ಟ್ ಒಳ್ಳೆಯ ಜೀವನವನ್ನು ಮಾಡಕ್ಕೆ ರೆಡಿ ಆಗಿಕೊಂಡಿರುವ. ಏನು ನಂಬ್ತೀವಿ ಅದೇ ಆಗತ್ತೆ. ನಿನ್ನೆವರೆಗೆ ನೀವೇನು ನಂಬಿದಿರಿ ಅದು ಸತ್ಯ ಅಲ್ಲಲ್ಲ. ಇವತ್ತಿನ ಪ್ರೋಗ್ರಾಮ್ನಲ್ಲಿ ಇವತ್ತು ನಾಳೆ ನಾವೇನು ನಂಬ್ತಾ ಇದ್ದೀವಿಲ್ಲ ಇದು ಮಾತ್ರ ಸತ್ಯ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾ ಇದ್ದಾರೆ, ಇಸ್ ಬ್ರಹ್ಮಾಂಡಕ್ಕೆ ಅನಂತ ಶಕ್ತಿಯ ಪಹಲೆ ಸೇ ಹಮಾರೆ ಅಂದರ್ ಹೈ. ಈ ಬ್ರಹ್ಮಾಂಡದಲ್ಲಿರುವಂಥ ಅನಂತ ಶಕ್ತಿಗಳು ನಮ್ಮ ಒಳಗಡೆ ಇದ್ದಾವೆ. ನಾವೇನು ಯೋಚನೆ ಮಾಡ್ತೀವಿಲ್ಲ ಅದೇ ನಾವು ಆಗ್ತೀವಿ ಅಂತೇಳಿ ಭಗವಾನ್ ಬುದ್ಧವ್ರು ಹೇಳ್ತಾ ಇದ್ದಾರೆ. ಎಲ್ಲ ಸಂತರ ವಾಣಿಯನ್ನು ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿ ನಮ್ಮ ಜೀವನವನ್ನು ನಾವು ದೊಡ್ಡದು ಮಾಡುವ. ನಮ್ಮ ಮೇಲೆ ಯಾರು ವಿಶ್ವಾಸ ಇಟ್ಟಿದಾರಲ್ಲ ಅವ್ರಿಗೆ ಯಾವ ಕಾಲಕ್ಕೂ ವಿಶ್ವಾಸಘಾತ ಮಾಡುವಂಗಿಲ್ಲ ಅಂತ ಹೇಳಿ, ಸೊ ನೆಕ್ಸ್ಟ್ ಊಟ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಏನು ತಪ್ಪಾಗೈತಿಲ್ಲ ಪರಮಾತ್ಮನಿಗೆ ಕ್ಷಮೆ ಮಾಡಿಕೊಂಡು ಯಾರಿಗಾದ್ರೂ ಒಂದು ಕಾಲ್ ಮಾಡ್ಬೋದಾಗಿದ್ರೆ ಮಾಡಿ, ಆಮೇಲೆ ಸೂಪರ್ ಆಗಿ ಊಟ ಮಾಡುವ. ಒಂದ್ಸಲ ಎರಡು ಕೈ ರಬ್ ಮಾಡ್ರಿ. ಕಣ್ಣು ಹತ್ಕೊಡಿ, ಮ್ಯಾಲ್ ನೋಡ್ರಿ ಒಂದ್ಸಲ. ಕಣ್ಣು ಫಸ್ಟ್ ಯಾವಾಗ ತೆಗಿತೀವಲ್ಲ ಮ್ಯಾಲ್ ನೋಡ್ಬೇಕು. स्माइल के साथ ऊपर वाले को धन्यवाद देते हुए इस परमात्मा को, खुदा को, अल्लाह को, जीसस को, गॉड को, शक्ति को, ब्रह्मांड को धन्यवाद देते हुए, तो ಸಖತ್ತಾಗಿ ನಮ್ಮ ಮೇಲೆ ಯಾರು ವಿಶ್ವಾಸ ಇರ್ತಾರಲ್ಲ ಅವ್ರಿಗೆ ಯಾವ ಕಾಲಕ್ಕೂ ವಿಶ್ವಾಸಘಾತ ಮಾಡುವಂಗಿಲ್ಲ. ಅವ್ರಿಗೆ ಒಳ್ಳೆ ಜೀವನ ಕೊಡೋದು ನಮ್ಮ ಧರ್ಮ, ನಮ್ಮ ಕರ್ಮ. ರೆಡಿಯಾ ಸರ್? ಎಸ್ ಸರ್. ಊಟ ಮಾಡುವ ಸೂಪರ್ ಆಗಿ ಒಂದು 2 ನಿಮಿಷ ಕೊಡ್ರಿ, ಊಟ ಮಾಡುವ. ಏನಿದೆ ಕನ್ಕ್ಲೂಷನ್? 3 ತಾಸು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಏನು ಕನ್ಕ್ಲೂಷನ್ ಇದೆ? ಕ್ಲಾರಿಟಿ ಸಿಗ್ತಾ ಇದೆ. ಡೈರೆಕ್ಟ್ಲಿ ಬಂದು ನಾನು ಸೇಲ್ಸ್ ಕಲಿಸಿದ್ರೆ ಎಲ್ಲ ಮೋಸ ಆಗ್ತಿತ್ತು ನಮ್ಮ ಜೊತೆ. ಡೈರೆಕ್ಟ್ಲಿ ಒಂದು ಲೀಡರ್ಶಿಪ್ ಆ ಥರ ಇರುತ್ತೆ, ದೊಡ್ಡ ದೊಡ್ಡ ಸ್ಲೈಡ್ ಹಾಕಿ ಮೋಟಿವೇಶನ್ ಕೊಟ್ಟರೆ ಆಗಲ್ಲ. ನಾವು ಕ್ಲಾರಿಟಿ ಸಣ್ಣ ಮಾತಾಡಿದ್ರಿ ಸರ್, ನಾನು ದೊಡ್ಡ ಮಾತಾಡಿಲ್ಲ. ಊಟ ಯಾವ ಥರ ಮಾಡಬೇಕು ನಿಮಗೂ ಐಡಿಯಾ ಇದೆ, ಅದೇ ಸಣ್ಣ ಮಾತು ಹೇಳಿದ್ದೀರಿ. ಏನಂದ್ರೆ ಸರ್? ಎಸ್, ವೆರಿ ಗುಡ್. ರೂಟಲ್ಲಿ ನಾವು ಇವಾಗ ಏನಾದರೂ ಆಗ್ತಾ ಇದ್ದೀವಿ, ವೆರಿ ಗುಡ್. ಫಸ್ಟ್ ಸೆಷನ್ ಸೂಪರ್ ಸರ್. ಇದು ಕ್ಲಾರಿಟಿ ಬಂದ್ರೆ ಮಾತ್ರ ನೆಕ್ಸ್ಟ್ ಸೆಷನ್ ಐಡಿಯಾ ಬರುತ್ತೆ ನಿಮಗೆ. ಇವತ್ತೇ ಮಾಡೋದನ್ನ ಈಗಲೇ ಮಾಡು ಅನ್ನೋದು ಕಲಿತು. ಎಸ್, ವೆರಿ ಗುಡ್. ಆಮೇಲೆ ಕಣ್ಣು ಮುಚ್ಚಿದಾಗ ಒಂದು ಐಡಿಯಾ ಬಂದಿರ್ಬೋದಲ್ಲ ನಿಮಗೆ. ಲಾಸ್ಟ್ 20-30 ವರ್ಷದಲ್ಲಿ ನಮ್ಮ ಕಡೆಯಿಂದ ಇಷ್ಟು ತಪ್ಪಾಗಿದೆ ನಾವು, ಅಜ್ಞಾನದಿಂದ ತುಂಬಾ ತಪ್ಪು ಮಾಡಿದೀವಿ ನಾವು. ಇನ್ನೊಬ್ಬರಿಗೆ ಈಗೋ ಹರ್ಟ್ ಮಾಡಿದೀವಿ, ಸೊ ಇನ್ನೊಬ್ಬರಿಗೆ ನಾವು ಒತ್ತಿ ಹೇಳಿದೀವಿ, ನಿನ್ನ ಕಡೆಯಿಂದ ಆಗಲ್ಲ ಬಿಟ್ಬಿಡು, ಬೈದೀವಿ ಕೆಳಗಿನವ್ರಿಗೆ, ನಮ್ಮ ತಂದೆ ತಾಯಿಗೆ ಬೈದೀವಿ ಅಜ್ಞಾನದಿಂದ. ಕ್ಷಮೆ ಒಂದ್ಸಲ ಕೈ ಎರಡು ನೀವು ಮಾಡಿ ಕ್ಷಮೆ ಮಾಡಿ. ಕ್ಷಮೆ ಅವ್ವಪ್ಪನಿಗೆ ಹೊಳ್ಳಿ ಮಾತಾಡೋಂಗಿಲ್ಲ ಸರ್. ಕ್ಷಮೆ. ಕಾಶಿಗೆ ಹೋಗ್ಬೇಡ್ರಿ ಅಣ್ಣ, ನಮ್ಮ ಅವ್ವಪ್ಪನ ಕಾಲಾಗೆ ಕಾಶಿ ಐತಿ. ಸೊ ಅವ್ರಿಗೆ ಒಳ್ಳೆ ಜೀವನ ಕೊಡ್ಬೇಕು ನಾವು. ಕ್ಷಮೆ. ಸೊ ತುಂಬಾ ತಪ್ಪು ಮಾಡಿದೀವಿ. ಅಣ್ಣ ತಮ್ಮನ ಜೊತೆ ಜಗಳ, ಫ್ರೆಂಡ್ಸ್ ಜೊತೆ ಜಗಳ. ಊಟಕ್ಕಿಂತ ಮುಂಚೆ ಒಂದೇ ನಿರ್ಧಾರ ಮಾಡುವ, ಯಾವ ಕಾಲಕ್ಕೂ ಇನ್ನೊಬ್ರದ್ದು ₹1 ತಗೊಳ್ಳೋಂಗಿಲ್ಲ. ಎಂತದಂದ್ರೆ ಅನ್ಯಾಯದಿಂದ ₹1 ನಮ್ಗೆ ಜೀವನ ಕೊಡಲ್ಲ ಸರ್, ಅದು ನಮ್ಮನ್ನು ಹಾಳು ಮಾಡುತ್ತೆ. ನಮ್ಮಮ್ಮ ಇದನ್ನೇ ನಮ್ಗೆ ಕಲಿಸಿದ್ರು.
ಸೊ ಇನ್ನೊಬ್ರು ಅನ್ಯಾಯದ 1 ರೂಪಾಯಿ ಮನೆಗೆ ತರುವಂಗಿಲ್ಲ. ಅದು 1 ರೂಪಾಯಿ ಎಂತದಿರ್ಬೇಕಣ್ಣ, ಎಷ್ಟು ಬೆವರು ಸುರಿಸಿ 1 ರೂಪಾಯಿ ಇರಬೇಕು. ಅದು ಮಾತ್ರ ನಮ್ಗೆ ಖುಷಿ ಕೊಡುತ್ತೆ. ಒಂದು 2 ಎಕ್ಸಾಂಪಲ್ ಹೇಳ್ತೇನೆ, ಊಟಕ್ಕೆ ಹೋಗುವ. 75 ವರ್ಷದ ಒಬ್ಬಕ್ಕೆ ಅಜ್ಜಿ ರೀ, ಬಸ್ ಸ್ಟ್ಯಾಂಡ್ದಲ್ಲಿ ಶೇಂಗಾ ಮಾರ್ತಾ ಇದ್ರು. ಮಳೆ ಬರ್ತಾ ಇತ್ತು ಸಣ್ಣಗೆ. ಶೇಂಗಾ ಅಲ್ಲ, ಶೇಂಗಾ ಎಸ್ ಸರ್. ಭೂಮಿಮುಖ ಶೇಂಗಾನೆ ಅನ್ನೋದು. ಅದು ಮಾರಾಟ ಮಾಡ್ತಾ ಇದ್ರು. 12 ರೂಪಾಯಿಗೆ ಒಂದು ಪಾಕೆಟ್ ಮಾಡ್ತಾ ಇದ್ರು. 12 ರೂಪಾಯಿಗೆ ಒಂದು ಪಾಕೆಟ್. ಸೊ ನಮ್ಮಂತ ಒಬ್ಬ ವ್ಯಕ್ತಿ 20 ರೂಪಾಯಿ ಕೊಟ್ರಿ, 12 ರೂಪಾಯಿದ ಒಂದು ಪಾಕೆಟ್ ತಗೊಂಡ. ಆಮೇಲೆ ಚೇಂಜ್ ಎಷ್ಟು ಕೊಡ್ಬೇಕು, 8 ರೂಪಾಯಿ ಕೊಡ್ಬೇಕ್ರಿ. 5 ರೂಪಾಯಿ ಒಂದು ಕಾಯಿನ್ ಇತ್ತು ಈ ಕಡೆ ಕೊಟ್ಲು, 2 ರೂಪಾಯಿ ಒಂದು ಕಾಯಿನ್ ಇತ್ತು ಕೊಟ್ಲು, 7 ಕೊಟ್ಲ್ರಿ. ಇನ್ನ 1 ರೂಪಾಯಿ ಹುಡುಕಾಡ್ತಾ ಇದ್ಳು. ಅಲ್ಲಿವರೆಗೆ ಅವ ಏನಂದ, ಅಜ್ಜಿ ನನ್ನ ಬಸ್ ಹತ್ತಿದೆ, ಇರ್ಲಿ ಇಟ್ಕೊ ನಿನ್ ಕಡೆ 1 ರೂಪಾಯಿ ಇರ್ಲಿ ನೋಡುವ ಅಂತ ಹೇಳಿ ಹೋಗ್ಬಿಟ್ಟ. ಆಕೆ ಹುಡುಕಾಡಿದ್ರು, 1 ರೂಪಾಯಿ ಹುಡುಕಾಡಿ ಸೊ ಅಂಗಡಿ ಎಲ್ಲ ಬಿಟ್ಟು ಅವ್ನ್ 1 ರೂಪಾಯಿ ಕೊಡಕ್ ಹೋಗ್ತಾ ಇದ್ದಾಳೆ. ಇವಾಗ ಮೊದಲನೇ ಬಸ್ಸಲ್ಲಿ ಏನ್ ನೋಡ್ತಾಳೆ, ಅವ್ನು ಇರ್ಲಿಲ್ಲ. 2ನೇ ಬಸ್ಸಲ್ಲಿ ಏನ್ ನೋಡು, ಅಲ್ಲಿ ಇಲ್ಲ. 3ನೇ ಬಸ್ಸಲ್ಲಿ ಲಾಸ್ಟ್ ಕುಂತು ಶೇಂಗಾ ತಿಂತಾ ಇದ್ದ. ಏನಂದ್ರು, ತಗೋರಪ್ಪ ನಿಂದು 1 ರೂಪಾಯಿ. ಅವ 3 ಕ್ವಶನ್ ಕೇಳ್ತಾನ ನೋಡ್ರಿ, 1 ಲಕ್ಷ ಕೊಡು ನನ್ನ ಕಡೆ. ಪೈಲಾ ಕ್ವಶನ್ ಅಂದ, ಅಜ್ಜಿ ನಿನಗೆ 1 ರೂಪಾಯಿ ಇರ್ಲಿ ಅಂತ ಹೇಳಿದಲ್ಲ, ಯಾಕೆ ಇಷ್ಟು ನೀ ತ್ರಾಸ ತಗೊಂಡು ನನ್ ಕೊಡಕ್ ಬಂದೆ ಅಂತ ಕೇಳ್ತಾನೆ. ಅಜ್ಜಿ ಏನು ಉತ್ತರ ಕೊಟ್ಲಿ ಗೊತ್ತಾ, ನಿಂದು 1 ರೂಪಾಯಿ ತಗೊಂಡು ಈ ಜೀವನದಾಗ ಸತ್ತು ಹೋಗಿದ್ನಿ ಅಂದ್ರ ಮತ್ತೊಂದ್ಸಲ ಆ ಜೀವನ ತಗೋಬೇಕಾಗತ್ತ. ನಿನ್ನ 1 ರೂಪಾಯಿ ನಾನು ಕೊಡಕ ತಗೊಂಡು ಸಾಯ ಅಂತ ಹೇಳ್ತಾಳೆ. ಮೊದಲೇ ಆನ್ಸರ್ ತಿಳಿತಾ ಇಲ್ಲ. ಇನ್ನೊಬ್ರದ್ದು 1 ರೂಪಾಯಿ ಮೋಸ ತಗೊಂಡ್ರ ಮತ್ತೊಂದ್ಸಲ ಜನ್ಮ ತಗೋಬೇಕಾಗತ್ತೆ, ಅದನ್ನ ರಿಟರ್ನ್ ಮಾಡಕ್ಕೆ. ಅಜ್ಜಿ ಯಾವ ಕಾಲೇಜ್ದಾಗೂ ಡಿಗ್ರಿ ತಗೊಂಡಿಲ್ಲ, ಎಲ್ಲಿ ಸ್ಕೂಲಿಗೆ ಹೋಗಿಲಿಕ್ಕೆ ಅಜ್ಜಿ ಅಂತ ಅಜ್ಜಿ ಇದ್ದಾಳೆ. ಅವ ಹುಷಾರಿದ್ರ ವ್ಯಕ್ತಿ. ಅವ ಏನ್ ಕ್ವಶನ್ ಕೇಳಿದ್ರು ಗೊತ್ತಾ, ನಂದು 1 ರೂಪಾಯಿ ನೀ ಇಟ್ಕೋಬೇಡಲ್ಲ, ಮತ್ತೆ ಇನ್ನೊಬ್ರಿಗೆ ದಾನ ಮಾಡಂತ ಹೇಳ್ದ. ನೀ ಇಟ್ಕೊಂಡ್ರೆ ನಿನ್ಗೆ ಇನ್ನೊಂದ್ಸಲ ಜನ್ಮ ತಗೋಬೇಕಾಗ್ತದೆ, ಮತ್ತೊಬ್ರಿಗೆ ದಾನ ಮಾಡಿಬಿಡಲ್ಲ, ನಂದು 1 ರೂಪಾಯಿ, ನಿನ್ಗೇನ್ ಪ್ರಾಬ್ಲಮ್ ಇದೆ? ಉತ್ತರ ಕೇಳ್ರಿ ಅಜ್ಜಿ ಉತ್ತರ ಏನಂದ್ರೆ ಗೊತ್ತಾ, ಇನ್ನೊಬ್ರದ್ದು ರೂಪಾಯಿದಿಂದ ದಾನ ಧರ್ಮ ಮಾರಬಾರ್ದು, ತಗೊಂಡಿಂದ 1 ರೂಪಾಯಿ ಸಾಯಿ ಅಂತ ಹೇಳ್ತಾನೆ. ಅವನು ಹುಷಾರಿದ್ದ ವ್ಯಕ್ತಿ. ಮತ್ತೊಂದು ಕ್ವಶನ್ ಕೇಳ್ತಾನೆ, ಅಜ್ಜಿ ನಂದು 1 ರೂಪಾಯಿನೇ ಇವಾಗ ಕೂಡ ಬಂದಿದ್ದಿ, ನಿನ್ನ ಅಂಗಡಿ ಯಾರು ನೋಡತ್ತಾರ, ಯಾರೇ ತುಡುಗು ಮಾಡ್ರಿ ಅಂದ್ರೆ? ಅಜ್ಜಿ ಉತ್ತರ ಕೇಳ್ರಿ, ಯಾವಾಗ ನಾನು ಕರ್ಮ ಮಾಡ್ತಾ ಇದ್ದೀನಿ, ಪುರುಷಾರ್ಥ ಮಾಡ್ತಾ ಇದ್ದೀನಿ, ನಾನು ಧರ್ಮ ಮಾಡ್ತಾ ಇದ್ದೀನಿ, ನಿಂದು 1 ರೂಪಾಯಿ ಕೊಡುದೇ ನನ್ನ ಧರ್ಮ. ಅದನ್ನು ಮಾಡುವಾಗ ನನ್ನ ಅಂಗಡಿ ಟೇಕ್ ಕೇರ್ ಮಾಡೋದು ಅವನ ಕೆಲಸ ಐತಿ, ನೀ ಟೆನ್ಷನ್ ಕ್ಲಾರಿಟಿ ಒಂದ್ಸಲ ಹೇಳ್ರಿ, ಕ್ಲಾರಿಟಿ. ಸೊ ನಮ್ಮ ಮಕ್ಕಳು ಒಳ್ಳೆ ಜೀವನ ಮಾಡ್ಬೇಕಂತ ಹೇಳಿ ನಮ್ಗೆ ಅನಿಸ್ತಾ ಇರ್ತದೆ. ಎಸ್ ನೋ? ಪೂನಾದಲ್ಲಿ ಒಂದು ಫ್ಯಾಮಿಲಿಯಲ್ಲಿ 10 ವರ್ಷದ ಮಗ, ಲೈವ್ ಎಕ್ಸಾಂಪಲ್. ಪೂನಾದಲ್ಲಿ 10 ವರ್ಷದ ಮಗ, ಅಪ್ಪ ಮಹಾರಾಷ್ಟ್ರ ಬ್ಯಾಂಕ್ ದಲ್ಲಿ ಜಾಬ್ ಮಾಡ್ತಾನೆ, ಮ್ಯಾನೇಜರ್ ಅಂತೇಳಿ. ಅಮ್ಮ ಸ್ಕೂಲಲ್ಲಿ ಟೀಚರ್ ಅಂತೇಳಿ ಕೆಲಸ ಮಾಡ್ತಾಳೆ. 10 ವರ್ಷದ ಮಗನಿಗೆ ಸಂಸ್ಕಾರ ಕೊಡಬೇಕು, ನನ್ನ ಮಗ ಒಳ್ಳೆ ಜೀವನ ಮಾಡಲಿ ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡುವಾಗ ಮಗ ಅಪ್ಪನ ಕಿಸಿಯಿಂದ 500 ರೂಪಾಯಿ ತುಡುಗು ಮಾಡ್ತಾನೆ. 500 ರೂಪಾಯಿ ನೋಟ್ ತುಡುಗು ಮಾಡಿದಾಗ ತಂದೆ ತಾಯಿ ತುಂಬಾ ದುಃಖ ಆಗುತ್ತೆ ಸರ್, ವೇದನೆ ಆಗುತ್ತೆ. ಎಂತ ತಪ್ಪು ಮಾಡಿದ ನನ್ನ ಮಗ ಅಂತೇಳಿ. ಇದು ಲೈವ್ ಎಕ್ಸಾಂಪಲ್, ಎಲ್ಲರೂ ಜೀವಂತದಾರೆ ಇವಾಗ. ಅಮ್ಮ ಒಂದು ನೋಟ್ಬುಕ್ ಕೊಡ್ತಾಳೆ ಮಗನ ಕೈಯಾಗ, ತಂದೆ ಒಂದು ಪೆನ್ ಕೊಡ್ತಾನೆ. ಮಗನಿಗೆ ಏನ್ ಹೇಳ್ತಾರೆ ಗೊತ್ತಾ, ಇಬ್ರು ಕೂಡಿ, ಮಗನೇ ನೀನು 500 ರೂಪಾಯಿ ನೋಟ್ ತುಡುಗು ಮಾಡಿದೆಯಲ್ಲ, ಈ ಪೆನ್ದಿಂದ ನೋಟ್ಬುಕ್ ನಲ್ಲಿ 500 ಸಲ ನೀನ್ ಬರಿಬೇಕು. ಅಮ್ಮ ನನ್ನ ಕಡೆ ತಪ್ಪಾಗಿದೆ, ಇನ್ನೊಂದ್ಸಲ ಮಾಡಲ್ಲ, ನನ್ನ ಕಡೆ ತಪ್ಪಾಗಿದೆ, ಇನ್ನೊಂದ್ಸಲ ಮಾಡಲ್ಲ. ಎಷ್ಟು ಸಲ ಬರಬೇಕು? 500 ಸಲ ಬರೆದ್ರೆ ನಿನ್ ಪಶ್ಚಾತ್ತಾಪ ಆಗತ್ತೆ ಅಂತ ಹೇಳಿ ತಂದೆ ತಾಯಿ ಹೇಳ್ತಾರೆ. ಆದ್ರೆ ಮಗ ಪ್ರಾಮಾಣಿಕತೆಯಿಂದ 500 ಸಲ ಬರೆದು ತಂದೆ ತಾಯಿ ತೋರಿಸ್ತಾನೆ. ತಂದೆ ತಾಯಿ ಖುಷಿ ಆಗ್ತಾರೆ, ನನ್ನ ಮಗ 500 ಸಲ ಬರೆದು ಪಶ್ಚಾತ್ತಾಪ ಮಾಡಿದನು. ಸೊ ಅವನಿಗೆ ಇವಾಗ ಸಂಸ್ಕಾರ ಸಿಗ್ತವೆ. ನನ್ನ ಮಗ ತಪ್ಪು ಮಾಡಿದ, ಎಕ್ಸೆಪ್ಟ್ ಮಾಡಿದಂದಾಗ 8 ದಿನ ಆಗಿದ್ರಿ ಕಾಕಾರಿ, ಮಗ ಮತ್ತೆ 500 ರೂಪಾಯಿ ತುಡುಗು ಮಾಡಿದ್ರು. ಸಂಸ್ಕಾರ ಸಿಗಲಿ ಅಂತೇಳಿ 500 ರೂಪಾಯಿ ಪಶ್ಚಾತ್ತಾಪ ಬರ್ಸ್ಕೊಂಡಿದ್ರಿ, ಆದ್ರೂ ಕೆಲಸ ಕೊಡ್ಲಿಲ್ಲ. ಯಾಕೆ ಕೆಲಸ ಕೊಡ್ಲಿಲ್ಲ ಕೇಳ್ರಿ? ಕೇಳ್ರಿ. ಯಾವ ನೋಟ್ಬುಕ್ ಅನ್ನ ತಾಯಿ ಮಗನ ಕೈಯ ಕೊಟ್ಟಳಲ್ಲ, ಅದು ಸ್ಕೂಲ್ ನೋಟ್ಬುಕ್ ಇತ್ರಿ. ಯಾವ ಪೆನ್ನನ್ನು ತಂದೆ ಮಗನ ಕೈಯ ಕೊಟ್ಟಲ್ಲ, ಅದು ಬ್ಯಾಂಕ್ ಪೆನ್ ಇತ್ರಿ. ತಂದೆ ತಾಯಿ ಕಡೆ ಸಂಸ್ಕಾರ ಇಲ್ಲ ಅಂದ್ರೆ ಮಕ್ಕಳ ಕಡೆ ಎಲ್ಲಿಂದ ಬರ್ತಾವ್ರಿ ಸಂಸ್ಕಾರ? ಬದಲಾವಣೆ ಎಲ್ಲಿವರೆಗೆ ನಿಮ್ಮಲ್ಲಿ ಆಗಲ್ಲ, ನಿಮ್ ಕೆಳಗಿನವ್ರ ಕಡೆ ಆದ್ರೂ ಸಾಧ್ಯನೇ ಇಲ್ಲ. ನಿಮ್ ನೆಕ್ಸ್ಟ್ ಜನರೇಷನ್
ಒಳ್ಳೆ ಜನರೇಷನ್ ಆಗ್ಬೇಕು ಅಂದ್ರೆ ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು. ರೆಡಿಯಾ? ಸೊ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟು ಪಾಸಿಬಲ್ ಆಗುತ್ತಲ್ಲ ಅಷ್ಟು ಧನ್ಯವಾದ ಅಂದ್ರೆ ಒಂದ್ಸಲ ಧನ್ಯವಾದ ಹೇಳಬೇಕು ನೀವು. ಥ್ಯಾಂಕ್ ಯು. ಇಲ್ಲಿವರೆಗೆ ನಮ್ಮ ಜೀವನವನ್ನು ಒಳ್ಳೆ ಮಾಡಕ್ಕೆ ಯಾರ್ಯಾರು ನಿರಂತರವಾಗಿ ಪ್ರಯತ್ನ ಮಾಡೋರಲ್ಲ ಎಲ್ಲರಿಗೂ ಧನ್ಯವಾದ ಹೇಳಬೇಕು. ಯಾಕಪ್ಪ ಅಂದ್ರೆ ಲಾಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಬ್ರೇಕ್ ಕೊಡುವ. ಒಬ್ರು ಸಂತ ಮಹಾತ್ಮ ಇದ್ದಾರೆ. ಸಂತ ಮಹಾತ್ಮ ಅವರು ಡೈರೆಕ್ಟ್ಲಿ ದೇವರ ಜೊತೆ ಮಾತಾಡ್ತಾ ಇದ್ರು ಪ್ರತಿಯೊಂದಿನ ಪ್ರಾರ್ಥನೆಯಲ್ಲಿ. ಇದು ಸತ್ಯ. ಆ ಭಾಗದಾಗ ಎಲ್ಲರಿಗೂ ಗೊತ್ತಾಗಿತ್ರಿ ಇಂಥ ದೊಡ್ಡ ಮಹಾತ್ಮ ಸಂತರು. ಒಂದು ಊರಾಗ ಹೋದ್ರಿ, ಆ ಊರಾಗ ಭಿಕ್ಷುಕ ಇದೆ. ಭಿಕ್ಷುಕ ಓಡಿ ಆ ಸಂತ ಮಹಾತ್ಮ ಕಡೆ ಹೋಗ್ತಾನೆ. ಸಂತ್ರೆ ನೀವು ಡೈರೆಕ್ಟ್ಲಿ ದೇವ್ರ ಜೊತೆ ಮಾತಾಡ್ತೀರಿ ಬೆಳಗ್ಗೆ ಪ್ರಾರ್ಥನೆಯಲ್ಲಿ, ನನ್ಗೆ ಗೊತ್ತಿದೆ. ಆ ದೇವರಿಗೆ ನಾಳೆ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ನನ್ನ ಬಗ್ಗೆ ಹೇಳಿ ಅವ್ನಿಗೆ. ಆ ದೇವ್ರು ನನಗೆ ಏನು ಕೊಡ್ಲಿಲ್ಲ ನೋಡ್ರಿ, ನನ್ನ ಚಪ್ಪಲ್ ಇಲ್ಲ, ಎಲ್ಲ ಬಟ್ಟೆ ಎಲ್ಲ ಹರಿದಿದ್ದಾರೆ, ಊಟಕ್ಕೆ ಏನೂ ಇಲ್ಲ, ಇಂಥ ಅನ್ಯಾಯ ಅವ್ನು ನನ್ನ ಜೊತೆ ಮಾಡ್ತಾ ಇದ್ದಾನೆ. ನೀವೇನಾದ್ರೂ ಒಳ್ಳೆ ಸಂತರಿದ್ರೆ ನನ್ನ ಬಗ್ಗೆ ಅವನ ಜೊತೆ ಮಾತಾಡ್ರಿ ನಾಳೆ ಬೆಳಗ್ಗೆ ಪ್ರಾರ್ಥನೆಯಲ್ಲಿ. ಸಂತರು ಎಸ್ ಅಂತ ಹೇಳ್ತಾರೆ. ಇವಾಗ ನಾಳೆ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಆ ಭಿಕ್ಷುಕನ ಬಗ್ಗೆ ಮಾತಾಡ್ತಾರೆ ದೇವ್ರ ಜೊತೆ. ಇಂಥ ಭಿಕ್ಷುಕ ಬೇಕಾಗಿದೆ ಪರಮಾತ್ಮ, ಅವ್ರಿಗೆ ಏನ್ರೆ ಕೊಡಪ್ಪ ಅಂತ ಹೇಳಿದಾಗ ಪರಮಾತ್ಮ ಏನೂ ಮಾತಾಡ್ಲಿಲ್ಲ. ಆಯ್ತಪ್ಪ ಅಂತ ಹೇಳಿ ಇಷ್ಟ ಹೇಳಿದ. ಸಂತರು ನೆಕ್ಸ್ಟ್ ದಿನ ಇನ್ನೊಂದು ಊರಿಗೆ ಹೋದ್ರು. ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಸಂತರ ಕಡೆ ಓಡ್ಕೊಂತ ಬರ್ತಾನೆ. ಬಂದ್ಮೇಲೆ ಹೇಳ್ತಾನೆ, ಸೊ ನೀವು ಸಂತರೆ ದೇವ್ರ ಜೊತೆ ಮಾತಾಡ್ತೀರಿ ಅಂತ ನನಗೆ ಗೊತ್ತಿದೆ. ನಾಳೆ ಬೆಳಗ್ಗೆಯಲ್ಲಿ ಪ್ರಾರ್ಥನೆ ಮಾಡ್ತೀರಲ್ಲ, ನನ್ನ ಬಗ್ಗೆ ಹೇಳಿ ದೇವ್ರಿಗೆ. ಸೊ ನನಗೆ ದೇವ್ರು ಇಷ್ಟು ಕೊಡ್ತಾ ಇದ್ದಾನೆ ನನಗೆ ಸಾಕಾಗಿ ಹೋಗಿದೆ. ಸೊ ದೇವ್ರಿಗೆ ಪ್ಲೀಸ್ ನೀವು ಹೇಳಿ ನಾಳೆ ಬೆಳಗ್ಗೆ ನನಗೆ ಕುಡಿದು ಬಂದ್ ಮಾಡಿ, ನನ್ನ ಕುಡುದನ್ನ ಇವಾಗ ಸ್ಟಾಪ್ ಮಾಡಿ ಭಿಕ್ಷುಕರಿಗೆ ಕೊಡಕ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾರ ಅವನು ಶ್ರೀಮಂತ ವ್ಯಕ್ತಿ. ಆದ್ರೆ ಸೀರಿಯಸ್ಲಿ ಆ ಸಂತ ಮಹಾತ್ಮ ಅವರು ಇದೇ ತರ ದೇವ್ರಿಗೆ ಹೇಳ್ತಾರೆ. ಆ ಶ್ರೀಮಂತ ವ್ಯಕ್ತಿ ಬೇಕಾಗಿದ್ರು ನಿನ್ನೆ ಅದು ಈ ತರ ಹೇಳಿದ್ದಾರೆ, ಅವರು ಕುಡು ಸ್ಟಾಪ್ ಮಾಡಿ ಭಿಕ್ಷುಕರಿಗೆಲ್ಲ ಕೊಡಂತ ಹೇಳಿದ್ದಾರೆ. ದೇವರು ಸ್ಮೈಲ್ ಕೊಡ್ತಾನೆ. ಇವಾಗ ದೇವ್ರ ಆನ್ಸರ್ ಏನ್ ಕೊಡ್ತಾನೆ ನೋಡ್ರಿ. ದೇವ್ರು ಹೇಳ್ತಾನೆ, ಆ ಭಿಕ್ಷುಕನಿಗೆ ಎಷ್ಟು ವರ್ಷ ಆಯ್ತು ನಾನು ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕೂಡಲೇ ಸಾಯಂಕಾಲವರೆಗೆ ಅವನು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಅದು ಇಲ್ಲ, ಇದು ಇಲ್ಲ. ಆ ಶ್ರೀಮಂತ ವ್ಯಕ್ತಿಗೆ ಎಷ್ಟು ವರ್ಷದಿಂದ ನಾನು ಕೊಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀನಿ. ಅವ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಧನ್ಯವಾದ ಹೇಳ್ತಾ ಇರ್ತಾನೆ. ಅವ್ನು ಕೊಡ್ಬೇಕಾಗತ್ತೆ. ಗೊತ್ತಾಯ್ತಾ ನಿಮ್ಗೆ? ಧನ್ಯವಾದದಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾಯ್ತಾ? ಇವತ್ತಿನಿಂದ ಬಿಲ್ಕುಲ್ ಕಂಪ್ಲೇಂಟ್ ಮಾಡುವಾಗಿಲ್ಲ. ಸೈಡ್ದವ್ರಿಗೆ ಹೇಳಿ ಕಂಪ್ಲೇಂಟ್ ಮಾಡುವಾಗಿಲ್ಲ. ಜೋರಾಗಿ ಹೇಳಿ ಧನ್ಯವಾದ. ಸೊ ಊಟ ಹಂಗಿತ್ತು, ರೂಮ್ ಹಿಂಗಿತ್ತು, ಟ್ರೈನಿಂಗ್ ಹಿಂಗಿತ್ತು, ಏನು ಕಂಪ್ಲೇಂಟ್ ಇಲ್ಲ. ಓಕೆನಾ ಸರ್? ಊಟ ಮಾಡುವ ಏನ್ರಿ ಕಲ್ತ್ರಿ ಹೇಳ್ರಿ, ಒಂದ್ ಮಾತು ಹೇಳಿ ಹೋಗ್ರಿ ಊಟಕ್ಕೆ. ಮೂರು ತಾಸಿನಿಂದ ಮಾತಾಡ್ತಿರಲಿಲ್ಲ. ಇದು ಬ್ರಹ್ಮಾಸ್ತ್ರ ಇತ್ತು ಸರ್. ಇದು ಕಂಪ್ಲೀಟ್ ಕ್ಲಾರಿಟಿ. ಪಾಯಿಂಟ್ ಟು ಪಾಯಿಂಟ್ ಮಾತಾಡಕ್ಕೆ ಟ್ರೈ ಮಾಡಿದೆ. ತುಂಬಾ ಎಕ್ಸಾಂಪಲ್ ಟ್ರೈ ಮಾಡಿದೆ. ಬಂದ್ಮೇಲೆ ತುಂಬಾ ಪ್ರೋಗ್ರಾಮ್ ಡಿಫ್ರೆಂಟ್ ಇದೆ. ಹೇಳಿ 3 ತಾಸಲ್ಲಿ ಏನ್ ಸಿಕ್ತು? ಕ್ಷಮಾಪಣೆ ಇರಬೇಕು. ಓ ವೆರಿ ಗುಡ್. ಕರೆಕ್ಟ್ ಸರ್. ಅದು ಮೈಂಡ್ ಡಿಫ್ರೆಂಟ್ ಇದೆ. ಅದಕ್ಕೆ ನಾನು ಪ್ಯಾಟರ್ನ್ ಬ್ರೇಕ್ ಆಗ್ಬೇಕು. ಸೊ ಒಂದು ಇಲೆಕ್ಷನ್ ಕೇಳ್ತದ್ರಿ ಇವಾಗ. ಈಗ ಸ್ವಲ್ಪ ಜಗ್ಗಿದೀವ್ರಿ, ಬಿಟ್ಟು ಅಂದ್ರೆ ಮತ್ತೆ ಅದೇ ಅಲ್ಲೇ ಹೋಗುತ್ತೆ. ಇಷ್ಟು ಜಗ್ರೆಲ್ಲ ಆಡೋದಕ್ಕೆ ಇಷ್ಟು ಜಗ್ರಿ, ಇನ್ನೂ ಜಗ್ರಿ, ಇಷ್ಟು ಫುಲ್ ಜಗ್ಗಿ ಅದು ದೊಡ್ಡದು ಮಾಡ್ರಿ, ಮತ್ತೆ ಸ್ವಲ್ಪ ಹಿಂದೆ ಹೋಗತ್ತೆ. ಆದ್ರೆ ಮೊದಲಿನ ಪರಿಸ್ಥಿತಿ ಹೋಗಲ್ಲ. ಇದೇ ಉತ್ತರ ಇದೆ. ಯಾವುದನ್ನ ಮೇಲ್ಗೂಡಿಸ್ತೀರೋ ಆ ರೀತಿ ಎಲ್ಲರೂ ಒಂದು ಮಾತು ಹೇಳಿ ಊಟಕ್ಕೆ ಹೋಗ್ರಿ. ಸರ್ ನೀವು ಊಟಕ್ಕೆ ಹೋಗ್ಬೋದು. ಏನ್ ಸರ್? ವೆರಿ ಗುಡ್.
ಇದು ಯಾರು?